ಮಾಡಬೇಕು. ನಾನು ದೇವರನ್ನ ಆರಾಧನೆ ಮಾಡಬೇಕು. ಈ ದಿನವು ದೇವರು ನನಗೆ ಕೊಟ್ಟಿರುವಂತಹ ದಿನವು ಅತಿ ಅಮೂಲ್ಯವಾದ ದಿನವಾಗಿದೆ. ಇದು ನನಗಾಗಿಯೇ ದೇವರು ನೇಮಿಸಿರುವಂತಹ ಪರಿಶುದ್ಧ ದಿನವು. ಇದು ದೇವರ ಅವಕಾಶವೆಂಬುದಾಗಿ ಕಣ್ಗಳನ್ನು ಮುಚ್ಚಿದವರಿಗೆ ಯಾರು ಕಣ್ತೆಗೆದು ನೋಡಬಾರ್ದು. ಎಲ್ಲರೂ ಕಣ್ಗಳನ್ನು ಮುಚ್ಚಬೇಕು. ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆರಾಧನೆ ಮಾಡೋಣ. ಸ್ತೋತ್ರ. ಎಲ್ಲರ ಬಾಯಿಗಳಿಂದ ಸ್ತೋತ್ರ ಸಲ್ಲಿಸೋಣ, ಮಹಿಮೆ ಸಲ್ಲಿಸೋಣ, ಮಹಿಮೆ ಸಲ್ಲಿಸೋಣ, ಮಹಿಮೆ ಸಲ್ಲಿಸೋಣ. ನಮ್ಮ ಬಾಯಿಯ ಸ್ತುತಿ ಸ್ತೋತ್ರಗಳು ನಮ್ಮ ಕರ್ತರಿಗೆ ಸಮರ್ಪಣೆ ಮಾಡೋಣ. ನಮ್ಮ ಕರ್ತರಿಗೆ ಎಷ್ಟೋ ಉಪಕಾರಿ ಆಗಿದ್ದಾನೆ. ನಮ್ಮ ರಾಜ್ಯಾದಿ ರಾಜ್ಯವು ಯೇಸು ಕ್ರಿಸ್ತನ ಎಷ್ಟೋ ಉಪಕಾರವನ್ನು ಮಾಡಿದವನಾಗಿದ್ದಾನೆ. ಆತನ ಹಾಗೆ ಒಳ್ಳೆಯವರು ಯಾರು ಎಂಬುದಾಗಿ ಈ ಮುಂಜಾನೆ ಆತನ ಸನ್ನಿಧಿಯಲ್ಲಿ ನಾವಿದ್ದೀವಿ. ಆತನ ಪಾದ ಸಮ್ಮುಖದಲ್ಲಿ ನಾವಿದ್ದೀವಿ. ಆರಾಧನೆ ಮಾಡೋಣ. ಆತನಿಗೆ ನಿನ್ನ ನಮ್ಮೆಲ್ಲರ ಬಾಯಿಗಳಿಂದ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಆತನು ಬರುವಾತನಾಗಿದ್ದಾನೆ, ಆತನು ಬಂದಾತನಾಗಿದ್ದಾನೆ, ಆತನೇ ಜೀವಿಸುವವನಾಗಿದ್ದಾನೆ, ಆತನ ಎಲ್ಲ ಕಾಲದಲ್ಲಿ ಇರುವ ದೇವಾದಿ ದೇವರಾಗಿದ್ದಾನೆ. ಆತನೇ ದೇವರೆಂಬುದಾಗಿ ನಾವು ಸ್ತುತಿಸೋಣ. ಹಾಲೆಲೂಯಾ. ಎಲ್ಲ ಸ್ತೋತ್ರ. Praise the Lord. Hallelujah. Praise the Lord. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಎಲ್ಲರೂ ಹಾಲೆಲೂಯಾ. ರಾಜ ನನ್ನ ಬದುಕಿದ್ದಕ್ಕಾಗಿ ಸ್ತೋತ್ರಪ್ಪ. ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಆರೋಗ್ಯಗಳನ್ನು ನನ್ನನ್ನು ಕಾಪಾಡಿ ಈ ದಿನವು ದೇವರೇ ನಾನು ನಿನ್ನ ಸನ್ನಿಧಿಯಲ್ಲಿ ಆರಾಧನೆ ಮಾಡ್ತಾ ಇದ್ದಂದ್ರೆ ಅದು ಕೇವಲ ನಿನ್ನ ಉಚಿತವಾದ ಕೃಪೆ ಎಂಬುದಾಗಿ ಆತನ ಆರಾಧನೆ ಮಾಡೋಣ. ಸಂತೋಷದಿಂದ ಸಂತೋಷದಿಂದ ಎಲ್ಲರ ಆರಾಧನೆ ಮಾಡೋಣ. ಹಾಲೆಲೂಯಾ. ಸ್ತೋತ್ರಂ, 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 ಸ್ತೋತ್ರಂ. ಹಾಲೆಲೂಯಾ. ಸ್ತೋತ್ರಂ యేసయ్యా. ಸ್ತೋತ್ರಂ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్యಾ, ನೀವೇ యేసయ్యಾ. ನನ್ನ ಆರಾಧನೆ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్యಾ, ನೀವೇ యేసయ్ಯಾ. ನನ್ನ యేసయ్ಯಾ ನೀವೇ, ನನ್ನ ಸಂತೋಷ. ಎಲ್ಲರೂ ಕಾಪಾಡಿ
ಆತನ ಆರಾಧಿಸುವ ನಾವೇ ನಿನ್ನ ಆರಾಧಿಸುವ ಸೇವೆ ಮಾಡುವ ನಮ್ಮವರೆಲ್ಲರ ಕೈಗಳಲ್ಲಿ ಮೇಲಕ್ಕೆ ದೇವರನ್ನ ಆರಾಧನೆ ಮಾಡೋಣ. ನಿನ್ನ ಕಣ್ಣೀರನ್ನೆಲ್ಲ ಒರೆಸಿ ಸಂತೋಷದಿಂದ ದೇವರು ನಿನ್ನ ನಡೆಸ್ತಾ ಇದ್ದಾನೆ. ನಿನ್ನ ಕಣ್ಣೀರಿನಿಂದ ತಪ್ಪಿಸಿ ಸಂತೋಷದಿಂದ ಆತನಿಂದ ನಡೆಸ್ತಾ ಇದ್ದಾನೆ. ಎಲ್ಲ ಎರಡು ಕೈಗಳಿಗೆ ಆರಾಧನೆ ಮಾಡು. ನನ್ನ ಸಂತೋಷಕ್ಕೆ ಕಾರಣ ನೀನೆಂಬುದಾಗಿದೆ. ಎಷ್ಟೆಲ್ಲ ಸಂತೋಷವಾಗಿದ್ರು ಎರಡು ಕೈಗಳಿಗೆ ಹೇಳುವ ಈ ಸಂತೋಷಕ್ಕೆ ನಾನೆಲ್ಲ ಕಾರಣರು, ಕೇವಲ ಯೇಸು ಮಾತ್ರವೇ ಈ ಎಲ್ಲರ ಬಾಯಿಗೆ ನಿನಗೇನಿಲ್ಲ ಸಂತೋಷವಿದೆಯೋ ಅದು ದೇವರ ಸನ್ನಿಧಿಯಲ್ಲಿ ದೇವರಿಗೆ ಹೇಳಿ ಸ್ತುತಿಸುತ್ತಾ ದೇವರನ್ನು ಘನಪಡಿಸು, ದೇವರನ್ನು ಕೀರ್ತಿಸು, ದೇವರನ್ನು ಕೊಂಡಾಡು. ಹಾಲೆಲೂಯ. ನೀನು ಒಳ್ಳೆಯವನಪ್ಪ, ನೀನು ಉತ್ತಮನಿಂದ ನಾನು ಸಂತೋಷವಾಗಿದ್ದೀನಂತೆ. ನನ್ನ ಸಂತೋಷಕ್ಕೆ ನಾನು ಕಾರಣನಲ್ಲ ಕರ್ತನೆ, ನನ್ನ ಸಂತೋಷಕ್ಕೆ ನೀನೇ ಕಾರಣ ಯೆಹೋವಯ್ಯ. ಹಾಲೆಲೂಯ. ಎಲ್ಲರೂ ಸ್ತೋತ್ರ ಮಾಡಿ, ಎಲ್ಲರೂ ಸ್ತೋತ್ರ ಮಾಡೋಣ. ಹಾಲೆಲೂಯ. ಎಲ್ಲರೂ ಸ್ತೋತ್ರ ಮಾಡೋಣ. ನೀನು ಆರೋಗ್ಯವಾಗಿದೆಯಾ? ಅದು ಸಂತೋಷವೇ. ಈ ದಿನ ಜೀವಿಸ್ತಾ ಇದೀವಾ? ಅದು ಸಂತೋಷವೇ. ಈ ದಿನ ಜೀವಂತವಾಗಿದೀವಾ? ಅದು ಸಂತೋಷವೇ.
ಯಾವ ಕೇಡು ಬರದಂತೆ ಅನುದಿನವು ನಮ್ಮ ಆತನ ಕೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ಅನುದಿನವು ನಮ್ಮನ್ನು ಪೋಷಿಸಿದ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರ ತಂದೆ, ಸ್ತೋತ್ರ ಏಸಯ್ಯ. ನಿನ್ನ ಋಣ ತೀರಿಸಲಾಗದೆಯ, ನಿನ್ನ ಋಣ ತೀರಿಸಲಾಗದೆ ಸಯ್ಯ. ಏನು ಕೊಟ್ಟು ನಿನ್ನ ಋಣವು ತೀರಿಸಲಾಗದು, ಎಷ್ಟು ಸೇವೆ ಮಾಡಿದ್ರು ನಿನ್ನ ಋಣವು ತೀರಿಸಲಾಗದು. ನನಗಾಗಿ ಪ್ರಾಣ ಕೊಟ್ಟ ಋಣ ಅದಾಗಿದೆ, ನನಗಾಗಿ ಆರೋಗ್ಯ ತಂದ ಒಂದು ಕೃಪೆ ಅದಾಗಿದೆ, ನನ್ನ ಕ್ಷೇಮಕ್ಕಾಗಿ ಶಿಲುಬೆಯನ್ನು ಏರಿದ ಆ ತ್ಯಾಗಕ್ಕೆ ನಾನು ಬದಲೇನು ಕೊಟ್ಟರು. ನಿನ್ನ ಋಣ ನಾನು ತೀರಿಸಲಾಗದು. ಯಾಕಂದ್ರೆ ಅಷ್ಟು ಉತ್ತಮವಾಗಿ ನನ್ನನ್ನು ಕಾಪಾಡಿದ್ಯಾ, ಅಷ್ಟು ಶ್ರೇಷ್ಠವಾಗಿ ನನ್ನನ್ನು ಕಾಪಾಡಿದ್ಯಾ. ಕಾಲು ಜಾರದಂತೆ ಅಂಗೈಗಳನ್ನು ಚಿತ್ರಿಸುತ್ತಾ ನನ್ನನ್ನು ಕಾಪಾಡಿದ್ಯಾ. ಎಷ್ಟು ಉತ್ತಮರು ಎಸೆಯ ನೀವು. ನೀವೇ ಉತ್ತಮರಯ್ಯ, ನೀವೇ ಉತ್ತಮರಯ್ಯ, ನೀವೇ ಶ್ರೇಷ್ಠರಯ್ಯ. ಈ ಸ್ತುತಿಗೆ, ಈ ಆರಾಧನೆಗೆ, ಈ ಮಹಿಮೆಗೆ ಕೇವಲ ನೀವೇ ಪಾತ್ರರೆಸಯ್ಯ. ನಿಮಗೆ ಮಾತ್ರ ಮಹಿಮೆ, ನಿಮಗೆ ಮಾತ್ರ ಮಹಿಮೆ. ಏಸಯ್ಯನಿಗೆ ಮಾತ್ರ ಮಹಿಮೆ, 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 ಮಹಿಮೆ. ಆ ಪರಲೋಕದ ರಾಜಾದಿರಾಜನಿಗೆ ಮಹಿಮೆ. ಸ್ತುತಿ ವಂದನೆಗಳು, ಸ್ತುತಿ ವಂದನೆಗಳು, ಸ್ತುತಿ ವಂದನೆಗಳು, ಸ್ತುತಿ ವಂದನೆಗಳು, ಸ್ತುತಿ 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 ವಂದನೆಗಳು. ಸ್ತೋತ್ರ 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 ವಂದನೆಗಳು, ಸ್ತೋತ್ರ ವಂದನೆಗಳು. ನಮ್ಮ ರಾಜನಿಗೆ ಸ್ತೋತ್ರ ವಂದನೆಗಳು, ಯೇಸು ರಾಜನಿಗೆ ಸ್ತೋತ್ರ ವಂದನೆಗಳು. ಆತನಿಗೆ ಮಹಿಮೆ, ಮಹಿಮೆ, ಮಹಿಮೆ. ನಮ್ಮ ಭಾರವನ್ನು ಹೊತ್ತ ಕರ್ತನಿಗೆ ಮಹಿಮೆ. ನಮ್ಮ ಅನುದಿನ ಕಾಪಾಡಿದ ದೇವರಿಗೆ ಮಹಿಮೆ, ನಮ್ಮ ಅನುದಿನದ ಕಾಪಾಡಿದ ದೇವರಿಗೆ ಮಹಿಮೆ. ನಮ್ಮ ರೋಗದಲ್ಲಿ, ವ್ಯಾಧಿ ಬಾಧೆಗಳಲ್ಲಿ, ಸಂಕಟದಲ್ಲಿ, ಹಿಂಸೆ ಬಾಧೆಗಳಲ್ಲಿ, ಕಣ್ಣೀರಿನಲ್ಲಿ ನಮ್ಮನ್ನು ಕೈ ಬಿಡದೆ ಕಾಪಾಡಿ, ಯಾವ ಕೇಳಿಗೆ ಒಪ್ಪಿಸದೆ, ಸೈತಾನನ ವಶಕ್ಕೆ ನಮ್ಮನ್ನು ಕೊಡದೆ, ನೀನು ಅಮೂಲ್ಯನು, ನಾನು ಅಮೂಲ್ಯನು, ನೀನು ಅಮೂಲ್ಯನು ಎಂದು ದೇವರು ಕಾಪಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಆತನು ಕಾಪಾಡುವುದಕ್ಕೆ, ಆತನು ಕಾಪಾಡುವುದಕ್ಕೆ ನಾವೇನು ಆತನಿಗೆ ಕೊಡಲಿಲ್ಲ. ನಮ್ಮಲ್ಲಿ ಆತನು ಏನು ನಮ್ಮಿಂದ ಆಶಿಸಲಿಲ್ಲ. ಆದರೆ ನಮ್ಮನ್ನು ಆತನು ಕಾಪಾಡಿದ ನಿಲ್ಲುವರೆಗೂ, ಆತ ನಮ್ಮನ್ನು ಕಾಪಾಡಿದ ನಿಲ್ಲುವರೆಗೂ ನಾವು ಬದುಕಿರುವುದು ಕೇವಲ ಆತನ ಕೃಪೆ ಮಾತ್ರವೇ. ಹಲ್ಲೆಲೂಯಾ, ಸ್ತೋತ್ರಪ್ಪ. ಪರಿಶುದ್ಧ ನಿಲ್ಲುವರೆಗೂ ಈ ಸಹಾಯ ಮಾಡಿ ಆರಾಧನೆಯಲ್ಲಿ ಕೃಪೆ ಮಾಡಿದ್ದಕ್ಕಾಗಿ ವಂದನೆ. ದೇವ, ಇನ್ನು ಮುಂದೆ ನಿನ್ನ ಪಾದದಲ್ಲಿ ನಮ್ಮನ್ನು ಸಮರ್ಪಿಸಿಕೊಡ್ತಾ ಇದ್ದೀನಿ. ವಾಕ್ಯದೊಂದಿಗೆ ನಮ್ಮೆಲ್ಲರೊಂದಿಗೆ ಮಾತನಾಡು. ನಿನ್ನ ಸಂದೇಶ ನಮಗೆ ಬೇಕಪ್ಪ, ನಿನ್ನ ವಾಕ್ಯ ಅರ್ಥಾಂಶವು ನಮಗೆ ಬೇಕು, ನಮಗೆ ಜಯ ಮಾರ್ಗವು ನಮಗೆ ಬೇಕಪ್ಪ. ಸೈತಾನ ಶೋಧನೆಗೆ ಸಿಗದಂತೆ ಪ್ರತಿಯೊಬ್ಬರ ಬಲಪಡಿಸು, ಪ್ರತಿಯೊಬ್ಬರ ಹತ್ರ ಮಾತನಾಡು. ನಿನ್ನ ಮಾತು ಬಿಡಿಸ್ತದೆ, ನಿನ್ನ ಮಾತು ನಮ್ಮನ್ನು ಬಲಪಡಿಸ್ತದೆ, ನಿನ್ನ ಮಾತು ನಮಗೆ ಧೈರ್ಯ ಕೊಡ್ತದೆ. ಸಹಾಯ ಇದುವರೆಗೆ ಕೃಪೆ ಮಾಡಿದ ಸಹಾಯ ಆಶೀರ್ವಾದ ಮಾಡಿ. ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ. ನಮ್ಮ ಮಧ್ಯದಲ್ಲಿ ಸಹೋದರಿ ಒಲೆ ಮಾಡಿಯವರು ಪ್ರಾರ್ಥನೆ ಮಾಡ್ತಾರೆ. ಅಪ್ಪ ರಾಜಾದಿರಾಜ ದೇವಾದಿ ದೇವಾನಿದೆ ಸ್ತೋತ್ರ ತಂದೆ, ಬೆಳಗಿನ ಜಾವದಿಂದ ಸ್ವಾಮಿ ಅಪ್ಪ ಇಲ್ಲಿವರೆಗೆ ನೀನು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಏಸಯ್ಯ. ಹೌದಪ್ಪ ತಂದೆ, ಹಾಡುಗಳಿಂದ ಆರಾಧನೆಯಲ್ಲಿ ಸುದ್ದಿ ಭಾಗದಲ್ಲಿ ಸ್ವಾಮಿ ಏಸಯ್ಯ. ಅಪ್ಪ ನೀನಿದ್ದು ಮೈ ಹೊಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಏಸಯ್ಯ. ಹೌದಪ್ಪ ಎಲ್ಲ ನಿನ್ನ ಕೃಪೆ ತಂದೆ ಏಸಯ್ಯ. ನಿಮಗೆ ಸುದ್ದಿ ಸ್ತೋತ್ರ ತಂದೆ ಏಸಯ್ಯ.
ಹೌದು ಪರಿಸ್ಥಿತಿಯಲ್ಲಿ ಎಸೆಯ ನಿನಗೆ ಸ್ತೋತ್ರಪ್ಪ ತಂದೆ. ನಾವೇನವಲ್ಲ ತಂದೆ, ಎಲ್ಲವುದರಿಂದ ನೀನೇ ಸ್ವಾಮಿ ಎಸೆಯ ತಂದೆ ಎಸೆಯ. ಅಪ್ಪ ನೀನು ಮಾಡೋ ಕಾರ್ಯ ಒಂದಿಲ್ಲ ಸ್ವಾಮಿ ಎಸೆಯ. ಅಪ್ಪ ನಿನ್ನ ಋಣ ನಾವು ಎಂದಿಗೆ ತೀರ್ಸಕ್ಕಾಗದಲ್ಲ ಸ್ವಾಮಿ ಎಸೆಯ. ಅಪ್ಪ ತಂದೆ ಎಸೆಯ ನಿನಗೆ ಸ್ತೋತ್ರಪ್ಪ ತಂದೆ. ಅಪ್ಪ ನಮ್ಮ ತಪ್ಪುಗಳು ನಮ್ಮ ಪಾಪಗಳು ನೀನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಎಸೆಯ. ಹೌದಪ್ಪ ತಂದೆ ಎಸೆಯ ನಿನಗೆ ಸ್ತೋತ್ರ ಸ್ತೋತ್ರ. ಅಪ್ಪ ಮಧ್ಯಾಹ್ನ ಯಾಳದಲ್ಲಿ ಸ್ವಾಮಿ ಅಪ್ಪ ತಂದೆ ನಾವೆಲ್ಲ ಕೂಡಿ ಬಂದು ಸ್ವಾಮಿ ಎಸೆಯ ಅಪ್ಪ ನಿನ್ನ ಪಾದಕ ಸಮ್ಮುಖದಲ್ಲಿ ಸ್ವಾಮಿ ಹೌದು ಸ್ವಾಮಿ ನಿನಗೆ ಸ್ತೋತ್ರ ಮಾಡ್ತಿದ್ದೇವೆ ತಂದೆ ಎಸೆಯ. ಅಪ್ಪ ನಮ್ಮ ಮಕ್ಕಳೊಂದಿಗೆ ಎಲ್ಲರೊಂದಿಗೆ ನೀನು ಮಾತನಾಡು ಸ್ವಾಮಿ ಎಸೆಯ. ಹೌದಪ್ಪ ತಂದೆ ಎಸೆಯ ಎಲ್ಲರಿಗೂ ನಿನ್ನ ಗುಡಾರ್ಥಗಳು ನಮಗೆ ತಿಳಿಸು ಸ್ವಾಮಿ ಎಸೆಯ. ಅಪ್ಪ ನಮ್ಮನ್ನು ಗದರಿಸು, ಎಚ್ಚರಿಸು, ಬಲಪಡಿಸು ಸ್ವಾಮಿ ಎಸೆಯ. ಹೌದಪ್ಪ ತಂದೆ ಎಸೆಯ. ಅಪ್ಪ ಮುಂದಿನ ಭಾಗದಲ್ಲಿ ಸ್ವಾಮಿ ಅಪ್ಪ ನೀನು ಏನು ಮಾತನಾಡು ಸ್ವಾಮಿ ಎಸೆಯ. ಅಪ್ಪ ತಂದೆ ದೇವ ಸೇವಕನ ಸ್ವಾಮಿ ನನ್ನ ಕರಲ್ಲಿ ಒಪ್ಪಿಸೋನು ಸ್ವಾಮಿ ಎಸೆಯ. ಅಪ್ಪ ನೀನು ಮಾತಾಗಿ ನೆರವೇರಿಸು ತಂದೆ ಎಸೆಯ ನಿನಗೆ ಸ್ತೋತ್ರಪ್ಪ ತಂದೆ ಎಸೆಯ. ಅಪ್ಪ ಮಧ್ಯಾಹ್ನ ಸಮಯದಲ್ಲಿ ಸ್ವಾಮಿ ಅಪ್ಪ ನಮ್ಮ ಒಟ್ಟಿಗೆ ಎಲ್ಲರೊಂದಿಗೆ ನೀನು ಮಾತನಾಡು ಸ್ವಾಮಿ ಎಸೆಯ. ಹೌದಪ್ಪ ನಿನ್ನ ವಾಕ್ಯನ ಹೊತ್ಕೊಂಡು ಹೋಗೋದೇ ನೀನು ಸಹಾಯ ಮಾಡು ಸ್ವಾಮಿ ಎಸೆಯ. ಅಪ್ಪ ನಿನ್ನ ರಾಶಿಗಳು ನಮ್ಮ ಹೃದಯದಲ್ಲಿ ನಾಡುವಂತೆ ಸಹಾಯ ಮಾಡು ಸ್ವಾಮಿ ಎಸೆಯ. ಹೌದಪ್ಪ ಎಲ್ಲ ವಿಶೇಷ ನನ್ನ ಪಾದಕ್ಕೆ ಒಪ್ಪಿಸೋನು ಸ್ವಾಮಿ ಎಸೆಯ. ಅಪ್ಪ ತಂದೆ ಎಸೆಯ ನಾವಾಗಿ ಎಲ್ಲ ಮಕ್ಕಳು ಪಾತಿಗಳು ಬಂದಿದ್ದೆವು ತಂದೆ. ನಾವೇ ಭಾಗ್ಯವಂತರು ಸ್ವಾಮಿ ಎಸೆಯ. ನಾವೇ ಧನ್ಯರು ಸ್ವಾಮಿ ಎಸೆಯ. ಹೌದು ಸ್ವಾಮಿ ಎಸೆಯ. ಯಾರಿಗೆ ನಮ್ಮಂತ ಪುಣ್ಯವು ಪಾಪ ತಂದೆ ಎಲ್ಲರಿಗೂ ತಂದ ತಂದೆ ಎಸೆಯ ನೀನು ಒತ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದಪ್ಪ ನಾವು ತಾಯಿ ಗರ್ಭದಲ್ಲಿ ಪಾಪ ಮಾಡಿ ಬಂದಿದ್ದೆವು ಸ್ವಾಮಿ ಎಸೆಯ. ಅಪ್ಪ ತಂದೆ ನಮ್ಮ ಪಾಪ ಕ್ಷಮಾಪಣೆಗಾಗಿ ನೀನು ಮರಣ ಹೊಂದಿದ್ದೀವಿ ಸ್ವಾಮಿ. ಹೌದಪ್ಪ ತಂದೆ ನಮಗಾಗಿ ನೀನು ಊರಿಂದ ಮುತ್ತಿನ ಜಯಕ್ಕೆ ಬಂದಿದ್ದೀಯಪ್ಪ. ಹೌದು ಸ್ವಾಮಿ ನಮ್ಮ ಪಾಪ ಎಲ್ಲಾರ ಪಾಪ ನೀನು ಕ್ಷಮಿಸಿ ಮತ್ತೆ ಅಪ್ಪ ನಮಗೆ ದೇವರಾಗಿ ನೀನು ಹುಟ್ಟಿ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಎಸೆಯ. ಹೌದಪ್ಪ ತಂದೆ ಎಸೆಯ ಇಲ್ಲಿವರೆಗೆ ನೀನು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ತಂದೆ. ಅಪ್ಪ ಮುಂದಿನ ಭಾಗದಲ್ಲಿ ತಂದೆ ಎಸೆಯ ಅಪ್ಪ ನೀನು ಎಲ್ಲರೊಟ್ಟಿಗೆ ನೀನು ಮಾತನಾಡೋದು ನಾನು ಬೇಕು ಸ್ವಾಮಿ ಎಸೆಯ. ಅಪ್ಪ ಈ ಚಿಕ್ಕ ಪ್ರಾರ್ಥನೆ ನೀನು ಪಾದ ಒಪ್ಪಿಸಬೇಡ ಯೇಸು ನಾಮದಲ್ಲಿ ಪ್ರಾರ್ಥಿಸಬೇಡ ನನ್ನ ಕೈ ಮಾಡಿಲ್ಲ ಕೂತ್ಕೊಳ್ಳ ಸಹೋದರಿ ಸಹೋದರ ದೇವರನ್ನೆಲ್ಲರನ್ನು ಆಶೀರ್ವಾದ ಮಾಡಿ ದೇವರ ವಾಕ್ಯ ಸಂದೇಶವನ್ನು ಕೇಳಲಿಕ್ಕೆ ನಾವೆಲ್ಲರೂ ವಾಕ್ಯಕ್ಕೆ ಹೋಗೋಣ ಬೇರೆ. ಈ ದಿನ ದೇವರ ಬಲಗೈ ಪರಿಶುದ್ಧವಾದದ್ದು. ಹಲ್ಲೆಲೂಯಾ. ದೇವರ ಬಲಗೈ ಪರಿಶುದ್ಧವಾದದ್ದು, ಆದ್ದರಿಂದಲೇ ನಮಗೆ ಜಯ. ಹಲ್ಲೆಲೂಯಾ. ಓಕೆ ಪ್ರಿಯ ಆತ್ಮೀಯರೇ, ಈ ಸಮಯದಲ್ಲಿ ನಾವು ದೇವರ ವಚನವನ್ನು ಧ್ಯಾನ ಮಾಡೋಣ. ದೇವರು ಇದುವರೆಗೂ ಆರಾಧನೆಯಲ್ಲಿ ನಮ್ಮೆಲ್ಲರನ್ನು ಬಲಪಡಿಸಿ ಸಹಾಯ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ದಿನ ಪ್ರತಿ ಮನುಷ್ಯರಿಗೆ ಒಂದು ಬಿಡುಗಡೆ ಬೇಕು. ಅಂದರೆ ಜಯ ಬೇಕು. ಏನು ಬೇಕಂದ್ರೆ ಜಯ ಎಂಬುದು ಬಹಳ ಅಗತ್ಯ. ನಾವು ಜಯ ಬೇಕು. ಜಯ ನಾವು ಹೊಂದಿಕೊಳ್ಳಬೇಕಾದ್ರೆ ಆತನ ಕೈಗಳಲ್ಲಿ ನಾವು ಸಂಪೂರ್ಣವಾಗಿ ನಾವು ಸಮರ್ಪಣೆ ಮಾಡಬೇಕು. ಭಕ್ತನಾದ ದಾವೀದನು ಕೀರ್ತನೆಗಾರನಿಗೆ ಹೇಳ್ತಾ ಇದ್ದಾನೆ. 98ನೇ ಕೀರ್ತನೆ ನಾವು ನೋಡುವುದಾದರೆ ಮೊದಲನೇ ವಚನದಿಂದ ಕೆಲವು ವಚನಗಳನ್ನು ಧ್ಯಾನ ಮಾಡೋಣ. ಈ ದಿನ ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಆಡಿರಿ. ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಏನು ನಡೆಸಿದ್ದಾನಂತ? ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈಯು ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿವೆ. ಆತನ ಪರಿಶುದ್ಧ ಬಲಗೈಯು ಜಯವು ಬಾಹುವನ್ನು ಉಂಟು ಮಾಡಿದಾವೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಜನಾಂಗಗಳ ಎದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಇಲ್ಲಿ ಎರಡು ಮಾತುಗಳನ್ನು ನಾವು ಇದನ್ನ ಧ್ಯಾನ ಮಾಡೋಣ. ಆತನ ಕೈ ಬಲಗೈ ಪರಿಶುದ್ಧವಾದದ್ದು ಎಂಬುದಾಗಿ. ಏನಂತ ಆತನ ಕೈ ಪ್ರಿಯರೇ? ಪರಿಶುದ್ಧವಾದದ್ದು. ಈಗ ದೇವರ ಕೈಯಲ್ಲಿ ನಾವು ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು
ಆತನ ಪರಿಶುದ್ಧ ಬಲಗೈಯಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಟ್ಟು ಆತನ ಜಯಕ್ಕಾಗಿ ಕಾದಿದ್ದು ಆತನ ಸನ್ಮಾರ್ಗದಲ್ಲಿ ನಾವು ನಡೆದು ಪ್ರತಿ ವಿಷಯದಲ್ಲಿ ದೇವ ಎಂಬುದಾಗಿ ಪ್ರತಿ ವಿಷಯದಲ್ಲಿ ನಾವು ದೇವರನ್ನು ನೋಡುವುದಾದರೆ, ಹಾಗೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಾದರೆ ಆತನ ಬಲಗೈಯಲ್ಲಿ ಏನಿದೆ ಅಂತ ಜಯವಿದೆ. ಹಲ್ಲೆಲೂಯಾ. ಈ ದಿನ ಕೆಲವರಿಗೆ ಕೆಲವೊಂದು ಸಮಸ್ಯೆಗಳಿಂದ ನಮಗೆ ಜಯ ಬೇಕು, ಕೆಲವು ಸಮಸ್ಯೆಗಳಿಂದ ನಮಗೆ ಜಯ ಬೇಕು. ಆಯಾ ಒಂದು ಬಾಧೆಗಳಲ್ಲಿ ನಾವಿದ್ದೀವಿ. ಮಾನವರಾದ ನಮಗೆ ಆಗಾಗ ಶೋಧನೆ, ಸಂಕಟ, ಹಿಂಸೆ, ಮಾನವರಿಂದ ಮಾನವರಿಗೆ ಭಯಂಕರವಾದಂಥ ಕೇಡು ಇವೆಲ್ಲ ಕೂಡ ಸಂಭವಿಸುವಂಥ ಸಂದರ್ಭವು ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಹಾಗೆ ರೋಗ ಬಾಧೆಗಳ ಮಧ್ಯದಲ್ಲಿ, ಸೌಖ್ಯ ಇಲ್ಲದಂಥ ರೋಗದ ಮಧ್ಯದಲ್ಲಿ, ಎಲ್ಲ ಒಂದು ಕಷ್ಟದಲ್ಲಿ ನಾವಿರುವಾಗ ಆತನ ವಚನ ಹೀಗೆ ಹೇಳ್ತದೆ ಪ್ರೇರೆ, ಆತನ ಬಲಗೈ ಪರಿಶುದ್ಧವಾದದ್ದು, ಆತನ ಕೈವಶ ಎಂತದ್ದು ಹೇಳ್ರಿ, ಪರಿಶುದ್ಧವಾದದ್ದು. ಆತನ ಬಲಗೈಯಲ್ಲಿ ಪರಿಶುದ್ಧತೆ ಇದೆ, ಆತನ ಕೈಯಲ್ಲಿ ಜಯ ಇದೆ. ಹಾಗೆ ನಾವೇನ್ ಮಾಡ್ಬೇಕಂತ ಪ್ರಿಯ ಆತ್ಮೀಯರೇ, ನಾವು ಕೂಡ ಆತನ ಸನ್ಮಾರ್ಗದಲ್ಲಿ ನಡಿಬೇಕು. ಆತನ ಜಯ ನಮಗೆ ನಾವು ಹೊಂದಿಕೊಳ್ಬೇಕಾದ್ರೆ ಮೊದಲು ನಾವೇನ್ ಮಾಡ್ಬೇಕಂತ, ಪರಿಶುದ್ಧವಾಗಿ ನಮ್ಮ ಜೀವಿತವನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಏನ್ ಮಾಡಿಕೊಳ್ಬೇಕು ಹೇಳ್ರಿ, ಪರಿಶುದ್ಧತೆಯಿಂದ ನಮ್ಮ ಜೀವಿತವನ್ನು ಏನ್ ಮಾಡಿಕೊಳ್ಬೇಕು ನಾವು. ಹಲ್ಲೆಲೂಯಾ. ಪರಿಶುದ್ಧತೆ ಎಂಬುದು ಒಂದು ದಿವಸಕ್ಕೆ ಬರೋದಲ್ಲ. ಪರಿಶುದ್ಧತೆ ಎಂಬುದು ಒಂದು ದಿವಸ ಇದ್ರೆ ಹಲವಾರು ಸಾರಿ ಸೈತಾನ ನಮ್ಮನ್ನು ಬಾಧಿಸಬಹುದು. ಆದ್ರೆ ಯಾಕೆ ಗೊತ್ತಾ ಸೈತಾನ್ ಪ್ಲಾನ್ ಇದೆಲ್ಲ, ನಾನು ನೀನು ದೇವರ ಕೈಯಲ್ಲಿ ಜಯ ಹೊಂದಬಾರದು, ದೇವರು ಕೊಡುವ ಉಚಿತವಾದ ಜಯವನ್ನು ಹೊಂದಿ ಸೈತಾನನ ಒಂದು ಸೈತಾನನ ಕೋಟೆಯನ್ನು ಕೆಡುವುದಕ್ಕಾಗಿ ದೇವರು ನಮ್ಮನ್ನು ತಯಾರು ಮಾಡುವಾಗ ಸೈತಾನನಿಗೆ ಅದು ಭಯ ಉಂಟು ಮಾಡುತ್ತದೆ. ಆದ್ದರಿಂದ ನಮ್ಮ ಜೀವಿತವನ್ನು ಪರಿಶುದ್ಧತೆ ಇಲ್ಲದಂತೆ, ಜಯ ಇಲ್ಲದಂತೆ, ಎಲ್ಲೋ ಒಂದು ಕತ್ತಲೆ ಕೋಣೆಯಲ್ಲಿ ಕುಂತ ಹಾಗೆ ನಮ್ಮ ಜೀವಿತವು ಬೆಲೆ ಇಲ್ಲದಂತೆ, ನಾವು ಯಾವುದಕ್ಕೂ ಕೆಲಸಕ್ಕೆ ಬರಲಾರ್ದವರಂತೆ ಇದೆಲ್ಲ ಮಾಡೋದು ಯಾವುದು ಗೊತ್ತಾ, ಅಪರಿಶುದ್ಧತೆ ಅಂದ್ರೆ ಅಶುದ್ಧತೆ. ಇದರಲ್ಲಿ ಯಾರು ನಡೆಸ್ತಾರೆ ನಮ್ಮನ್ನ? ಇದರಲ್ಲಿ ಯಾರು ನಡೆಸ್ತಾರೆ ಹೇಳಿ? ಒಬ್ಬ ದೂತನಿದ್ದಾನೆ, ಸೈತಾನನೆಂಬ ದೂತನು. ಈ ದೂತನ ನಮ್ಮನ್ನು ಎಲ್ಲ ನಡೆಸ್ತಾನೆ, ಏನಕ್ಕಾಗಿ ನಡೆಸ್ತಾನೆ? ದೇವರ ಬಲಗಡೆಯಲ್ಲಿ ಆ ಭಕ್ತನ ಹೇಳ್ತಾ ಇದ್ದಾನೆ, ಆತನ ಬಲಗೈಯಲ್ಲಿ ಪರಿಶುದ್ಧ ಬಾಹು ಜಯವು ಉಂಟು ಮಾಡುತ್ತದೆ. ಆತನ ಬಲಗೈ ಏನು ಹೇಳಿ? ಆತನ ಬಲಗೈ. ಎಲ್ಲರೂ ಸಲ ಬಲಗೈ ನೋಡೋಣ. ಈಗ ನೀವು ಎಚ್ಚರವಾಗಿದ್ದೀರಂತ ಅರ್ಥ. ಓದ್ರಿ ಮತ್ತೊಂದ್ಸಲ ವಾಕ್ಯ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಆಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಏನ್ ನಡೆಸಿದ್ದಾನೆ ಆತನು? ಇವೆಲ್ಲ ನಮಗೆ ಅದ್ಭುತಗಳು ಮಾಡಿದ್ದಾನೆ, ಆಶ್ಚರ್ಯಕಾರಿ ಮಾಡಿದ್ದಾನೆ. ದೇವರು ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ಕೂಡ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಬೇಕಾದದನ್ನು ಆತನು ಸಹಾಯ ಮಾಡಿದ್ದಾನೆ. ಈಗ ವಚನ ಹೇಳ್ತಾರೆ ಆತನ ಬಲಗೈಯಲ್ಲಿ ಜಯ ಉಂಟಂತ. ಈಗ ಆತನ ಕೈಯಲ್ಲಿ ಇದೀವ ನಾವು, ಆತನ ಕೈವಶದಲ್ಲಿ ಇದೀವ. ಸ್ವಲ್ಪ ಹೋದ್ರೆ ಆತನ ಬಲಗೈಯು ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿವೆ. ಆತನ ಬಲಗೈ ಪರಿಶುದ್ಧ ಬಾಹು ಜಯವನ್ನು ಉಂಟು ಮಾಡಿವೆ. ಪ್ರಿಯರೇ ಗಮನಿಸ್ರಿ, ಇಲ್ಲಿ ನಾವು ಕೂತಿರುವ ಈ ಸಭೆಯಲ್ಲಿ ನಮ್ಮ ಜೀವಿತದಲ್ಲಿ ಈ ಸ್ಥಿತಿಯಲ್ಲಿ ನಾವು ಹೋಗ್ತಾ ಇದೀವ? ಈ ಸ್ಥಿತಿಯಲ್ಲಿ ನಾವು ಹೋಗ್ತಾ ಇದೀವ? ದೇವರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ ಮುಂಜಾನೆ ವೇಳೆಯಲ್ಲಿ. ಆತನ ಸನ್ನಿಧಿಯಲ್ಲಿ ಕೂತಿರುವ ನಮ್ಮೆಲ್ಲರಿಗೊಂದು ಸವಾಲು, ನಮ್ಮೆಲ್ಲರಿಗೊಂದು ಪ್ರಶ್ನೆ. ನಮ್ಮ ಜೀವಿತ ಒಂದು ವೇಳೆ ಕಳೆದ ಕಾಲವೆಲ್ಲ ಕೂಡ ಕೆಲಸಕ್ಕೆ ಬಾರಲಾರದಂತೆ ಜೀವಿಸಿ, ಆತನಿಗೆ ವಿರುದ್ಧವಾಗಿ ಜೀವಿಸಿ, ಪಾಪದಲ್ಲಿ ಮುಳುಗಿ ಇಲ್ಲಿವರೆಗೂ ದೇವರಿಗೆ ಅಹಿಷ್ಟಕರವಾಗಿ ಜೀವಿಸಿದ್ವ? ದೇವರೊಟ್ಟಿಗೆ ಒಂದು ತೀರ್ಮಾನ, ಈ ದಿನ ನಿನಗೆ ಜಯ ಬೇಕಂದ್ರೆ ನೀನು ಫಸ್ಟ್ ದೇವರ ಕೈಗೆ ಬರಬೇಕು. ನಿನಗೆ ಅಪಜಯದಲ್ಲಿ, ಸೋಲಿನಲ್ಲಿ, ಸಂಕಟದಲ್ಲಿ, ಹಿಂಸೆಯಲ್ಲಿ, ಬಾಧೆಯಲ್ಲಿ ನೀನು ಇರ್ಬೇಕಾದ್ರೆ ನೀನು ಸೈತಾನನ ವಶದಲ್ಲಿ ಏನು ತೊಂದರೆ ಇಲ್ಲ. ನೀನು ಕೇಳಿದ್ದನ್ನು ಅವೆಲ್ಲ ನಿನ್ನ ಜೀವಿತದಲ್ಲೇ ಭಕ್ತರು ಅನೇಕರು ಪ್ರಿಯರೇ ಜಯವನ್ನು ಹೊಂದಲಿಕ್ಕೆ ಕಾರಣ ಏನು ಗೊತ್ತಾ? ಆತನ ಹಸ್ತವನ್ನು ಅವರು ಆಶ್ರಯಿಸಿಕೊಂಡಿದ್ದಾರೆ, ಆತನ ಮಾರ್ಗವನ್ನು ಅವರು ಹಿಡಿದುಕೊಂಡಿದ್ದಾರೆ, ಆತನ ಮಾತನ್ನು ಗಮನಿಸಿದ್ದಾರೆ, ಆತನ ಮಾತಿನ ಮೇಲೆ ಗಮನವಿಟ್ಟು ಅವರು ನಡೆದಿದ್ದಾರೆ. ಅವರಿಗೆ ಎಲ್ಲಿ ಕೂಡ ಅವರು ಸೊತ್ತಿಲ್ಲ, ಎಲ್ಲಿ ಕೂಡ ಅವರು ಕಳವಳ ಹೊಂದಿಲ್ಲ, ಎಲ್ಲಿ ಕೂಡ ಭಯದಲ್ಲಿ ಬಿದ್ದಿಲ್ಲ. ತಿರುಗಿ ಸೈತಾನನವನ್ನು ಭಯದಲ್ಲಿ ಬಿಡಿಸಬೇಕೆಂಬುದಾಗಿ
ಎಂಬುದಾಗಿ ಮತ್ತೆ ಮತ್ತೆ ನಮ್ಮನ್ನು ಪಾಪದಲ್ಲಿ ಸೇರಿಸಲಿಕ್ಕೆ ಪುನಃ ಪುನಃ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಪಾಪದಲ್ಲಿ ಸಿಗಾಗಲಿಕ್ಕೆ, ಅಕ್ರಮದಲ್ಲಿ ಸಿಗಾಗಲಿಕ್ಕೆ, ಆ ಅದ್ಭುತಗಳನ್ನು ನಾವು ನೋಡದೆ, ದೇವರ ಕಾರ್ಯಗಳನ್ನು ನೋಡದೆ ಸಮಾಧಾನದಿಂದ ಜೀವಿತವನ್ನು ಜೀವಿಸಲಿಕ್ಕೆ ಬಿಡಲ್ಲ ಅವನು. ಆದ್ದರಿಂದ ಅವನು ಏನ್ ಮಾಡ್ತಾ ಇರ್ತಾನೆ, ಯಾವಾಗಲೂ ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾನೆ. ಆದ್ರೆ ಆತನ ಹಸ್ತವನ್ನು ನಾವು ಆಶ್ರಯಿಸಿಕೊಳ್ಬೇಕು. ಆತನ ಹಸ್ತದಲ್ಲಿ ಸಂಪೂರ್ಣವಾದ ಜಯ ಇದೆ. ಆತನ ಹಸ್ತದ ಕೆಳಗಡೆ ನಮಗೆ ಸಂಪೂರ್ಣವಾದ ವಿಜಯವಿದೆ. ಆತನ ಹಸ್ತದಲ್ಲಿ ನಾವು ಇರುವುದಾದ್ರೆ ಸೈತಾನನು ಎಷ್ಟು ಮಾತ್ರಕ್ಕೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನಂಬ್ತಾ ಇದ್ದೀರಿ ಮಾತನ್ನ? ಸೈತಾನ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ. ಯಾಕೆ ಸಾಧ್ಯವಿಲ್ಲ ಹೇಳ್ರಿ? ನಿನ್ನ ಕಾರ್ಯದಲ್ಲಿ ಆತನ ಸಫಲ ಕೊಡ್ತಾನೆ. ಆತನ ಕೈಯಲ್ಲಿ ಇದೆಯಲ್ಲ, ನಿನ್ನ ಆಲೋಚನೆಗಳಲ್ಲಿ ಆತನ ಸಫಲ ಕೊಡ್ತಾನ. ನಮ್ಮ ಆಲೋಚನೆಗಳು, ನಮ್ಮ ಮನಸ್ತತ್ವ, ನಮ್ಮ ಜೀವಿತ ಎಲ್ಲ ಕೂಡ ಆತನ ಮುಂದೆ ನಿರ್ಮಲವಾಗಿ ಕಾಣಬೇಕು, ಪರಿಶುದ್ಧವಾಗಿ ಕಾಣಬೇಕು. ಈ ಲೋಕದಲ್ಲಿ ನಿನ್ನನ್ನು ನನ್ನನ್ನು ಅನೇಕರು ಫಾಲೋ ಮಾಡೋರು ಇರ್ತಾರೆ ಪ್ರೇರೆ. ಅವ್ರು ಹೆಂಗಿದ್ದಾರೆ ನೋಡ್ರಿ, ಅವ್ರು ಯಾವ ರೀತಿ ಇದ್ದಾರೋ ನಾವು ಹಂಗಿರ್ಬೇಕೆಂಬ ಆಸೆಯಲ್ಲಿ ಕೂಡ ಕೆಲವರು ಇರ್ತಾರೆ. ಹಲ್ಲೆಲೂಯಾ. ಅದು ದೇವರಿಗೆ ಮಹಿಮೆ ಆಗುವಂತ ರೀತಿ, ದೇವರಿಗೆ ಘನವನ್ನು ತರುವಂತ ರೀತಿಯಲ್ಲಿ ನಾವು ಜೀವಿಸುವುದಾದ್ರೆ ದೇವರ ಹಸ್ತವು ಯಾವಾಗಲೂ ನಮ್ಮ ಕಡೆಗೆ ಇರ್ತದೆ. ಅಪವಿತ್ರವು, ಅಸೂಯಕಾರಿಗಳು, ಸೈತಾನನ ಕ್ರಿಯೆಗಳು ನಮ್ಮಿಂದ ಯಾವಾಗ ಹೋಗ್ತಾವಂದ್ರೆ ದೇವರ ಹಸ್ತ ನಮ್ಮ ಮೇಲೆ ಇದ್ದಾಗ. ಭಕ್ತನು ಹೇಳ್ತಾ ಇದ್ದಾನೆ, ನಿನ್ನ ಬಲಗೈ ಬಾಹುಬಲವು ನನಗೆ ಜಯವನ್ನು ತಂದು ಕೊಟ್ಟಿದೆ. ಏನ್ ಮಾಡಿದಂತ? ಯಾವುದು ನಮ್ಮ ಬಲದಿಂದ ಯಾವತ್ತಾದ್ರೂ ನಾವು ಏನಾದ್ರೂ ಸಾಧಿಸ್ಲಿಕ್ಕೆ ಆಗಿದೆಯಾ? ನಾವು ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ಪ್ರಾರ್ಥನೆ ಮಾಡಲಿಕ್ಕೆ ಕೂಡ ನಮಗೆ ಒಂದೊಂದು ಸಾರಿ ಈ ಶರೀರ ಸಹಕರಿಸಲ್ಲ. ಆಗ ದೇವರು ನಮ್ಮನ್ನು ಕ್ಷಮಿಸಿದಾನೆ ಇಲ್ವಾ ಪ್ರೇರೆ? ಒಂದೊಂದ್ಸಲ ನಮ್ಮ ಶರೀರ ಸಹಕರಿಸಲ್ಲ. ಮಣಗಲಾಕ ಕೂಡ ನಮಗೆ ಶಕ್ತಿ ಇರಲ್ಲ. ಎಲ್ಲ ನಿಶಕ್ತಿ, ಕೆಲವು ಸಾರಿ ಬೇಜಾರು, ಅವೆಲ್ಲ ಕೂಡ ನಮ್ಮನ್ನು ಆವರಿಸಿದಾವೆ. ಆ ದಿನ ದೇವರು ನಮ್ಮನ್ನು ಯಾವತ್ತಾದ್ರೂ ಯಾಕೆ ಇದನ್ನು ಮಾಡಿಲ್ಲ ಅಂತ ಯಾವತ್ತಾದ್ರೂ ಪ್ರಶ್ನೆ ಕೇಳಿದಾನ? ದೇವರಿಗೆ ಸ್ತೋತ್ರ. ಹಂಗಂತ ಪ್ರತಿದಿನ ಪ್ರಾರ್ಥನೆ ಬಿಡಂತ ಈ ವಾಕ್ಯದ ಅಂಶ ಅಲ್ಲ. ನೀನು ಪ್ರತಿದಿನ ಪ್ರಾರ್ಥನೆ ಮಾಡ್ಬೇಕು ದೇವರ ಹಸ್ತದಲ್ಲಿ. ಪ್ರತಿದಿನ ನೀನು ಹೋಗ್ಬೇಕು. ದೇವರ ಮಗವನ್ನು ನೀನು ನೋಡ್ಬೇಕು. ದೇವರ ಸ್ವರವನ್ನು ನೀನು ಕೇಳಬೇಕು. ಅವಾಗಲೇ ನಿನಗೆ ಜಯ. ಅಪವಾದಿ ಅನೇಕ ತಂತ್ರಗಳು ನಿನ್ನ ಮುಂದೆ ಇಟ್ಟಿರ್ತಾನೆ. ಅಂದ್ರೆ ಅವು ಸುಲಭವಾಗಿ ಕಾಣ್ತಾ ಇರ್ತಾವ. ಆ ಮಾರ್ಗ ಹೆಂಗ್ ಕಾಣ್ತದೆ ಹೇಳ್ರಿ? ಸುಲಭವಾಗಿ. ಆದ್ರೆ ಅದರಲ್ಲಿ ದೊಡ್ಡ ಅಪಜಯ ಇರ್ತದೆ. ನಮಗೆ ಗೊತ್ತಾಗಲ್ಲ. ಅಪವಾದಿ ತೋರಿಸಿದ ಮಾರ್ಗ ಜಯವಾಗಿ ನಮಗೆ ಕಾಣ್ತದೆ, ಆದ್ರೆ ಅದರಲ್ಲಿ ದೊಡ್ಡ ಸೋಲು ಇರ್ತದೆ. ಆದ್ರೆ ದೇವರು ತೋರಿಸುವ ಮಾರ್ಗ ಹೆಂಗಿರ್ತದೆ ಅಂದ್ರೆ ಇಕ್ಕಟ್ಟಾಗಿ ಇರ್ತದೆ, ಸ್ವಲ್ಪ ಕಠಿಣವಾಗಿರ್ತದೆ, ಸ್ವಲ್ಪ ಕಷ್ಟವಾಗಿರ್ತದೆ. ಆದ್ರೆ ಜೀವನ ಪರ್ಯಾಂತರ ಕೂಡ ಅದು ಜಯವನ್ನು ಉಂಟು ಮಾಡುವಂತಹ ಮಾರ್ಗವಾಗಿರ್ತದೆ. ನಾವು ಅಂತ ಮಾರ್ಗದಲ್ಲಿ ಹೋಗಲ್ಲ. ಈಗ ತಾತ್ಕಾಲಿಕವಾಗಿ ನಮಗೆ ಬೇಕಾಗಿರುವುದೇನು ಗೊತ್ತಾ? ಉಪಶಮನ. ತಾತ್ಕಾಲಿಕವಾದ ಉಪಶಮನ, ತಾತ್ಕಾಲಿಕವಾದ ಬಿಡುಗಡೆ, ತಾತ್ಕಾಲಿಕವಾದ ಜಯ, ತಾತ್ಕಾಲಿಕವಾದದ್ದೆಲ್ಲದನ್ನು ನಾವು ಅನುಸರಿಸಿ ನಾವು ಹೋಗುವಾಗ ನಾವು ಸ್ವಲ್ಪ ಹೊತ್ತು ಉಪಶಮನ ಹೊಂದಿ, ಸ್ವಲ್ಪ ತಾತ್ಕಾಲಿಕ ನಾವು ಸಂತೋಷ ಪಟ್ಟು, ತದನಂತರ ಮತ್ತೆ ನಾವು ಎಲ್ಲಿಗೆ ಬರ್ಬೇಕಂತ ಅದೇ ರೂಟಿಗೆ ಬರ್ಬೇಕು. ಎಲ್ಲಿಗೆ ತಗೊಂಬರ್ತಾನೆ ಸೈತಾನ? ಎಲ್ಲಿಗೆ ತಗೊಂಬರ್ತ? ನಮ್ಮ ಜೀವ ಬಹಳ ಪ್ರಾಮುಖ್ಯವಾದದ್ದಲ್ಲ ಪ್ರೇರೆ? ನಮ್ಮ ಜೀವಿತ ಬಹಳ ಅಮೂಲ್ಯವಾದದ್ದಲ್ಲ? ಅಮೂಲ್ಯವಾದದ್ದು ಅಲ್ವಾ? ಅಮೂಲ್ಯವಾದದ್ದು, ಬಹಳ ಅಮೂಲ್ಯವಾದದ್ದು, ಬಹಳ ಅಮೂಲ್ಯವಾದದ್ದು, ಬಹಳ ಅತಿ ಅಮೂಲ್ಯವಾದದ್ದು. ದೇವರು ಈ ಜೀವಿತವನ್ನು ನಮಗೆ ದಯಪಾಲಿಸಿದಾನಂದ್ರೆ ಅತಿ ಅಮೂಲ್ಯವಾದ ಜೀವಿತವನ್ನೇ ನಮಗೆ ದಯಪಾಲಿಸಿದ್ದಾನೆ. ಈ ಅಮೂಲ್ಯವಾದ ಜೀವಿತವನ್ನು ಯಾವುದೇ ಕೆಲಸಕ್ಕೆ ಬರಲಾರ್ದಂತೆ ಸೈತಾನನ ಸಂಪರ್ಕದಲ್ಲಿ ನಮ್ಮನ್ನು ಇಟ್ಟುಕೊಂಡು ಅನೇಕ ಪರ್ಯಾಯ ನಮ್ಮ ಆಶೀರ್ವಾದವನ್ನು, ನಮ್ಮ ಜಯವನ್ನು ಅಪಹರಿಸಲಿಕ್ಕೆ ನೋಡ್ತಾ ಇರ್ತಾನೆ. ಅಪಹರಣ ಮಾಡಲಿಕ್ಕೆ ಯಾವಾಗಲೂ ನಾವು ದೇವರ ಕೈಯಲ್ಲಿರೋದು ಅವನಿಗೆ ಇಷ್ಟ ಇಲ್ಲ. ಯಾವಾಗಲೂ ದೇವರನ್ನು ಸ್ತುತಿಸುವುದು ಅವನಿಗೆ ಇಷ್ಟ ಇಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟ ಇಲ್ಲ. ಯಾವಾಗಾದ್ರೂ ನೀನು ಲೋಕದಲ್ಲಿರ್ಬೇಕು, ಲೋಕ ವ್ಯವಹಾರದಲ್ಲಿರ್ಬೇಕು, ಲೋಕವನ್ನು ಅನುಸರಿಸಬೇಕು, ಲೋಕದ ರೀತಿ ನಡಿಬೇಕು, ಲೋಕ ಆಚರಣೆಯಲ್ಲಿ ನೀನು ಇರ್ಬೇಕು. ಲೋಕ ಹೆಂಗಿದೆ ನೀನು ಹಂಗೆ ಇರ್ಬೇಕು. ಅವರು ಮನುಷ್ಯರಲ್ವಾ? ಅವ್ರು ಹಂಗೆ ಮಾಡ್ತಾ ಇಲ್ವಾ? ನೀನಂಗೆ ಮಾಡಿದ್ರೆ ತಪ್ಪ? ಇದೇ ಥಾಟ್ಸ್ ಸೈತನ್ ಕೊಡ್ತಾ ಇರ್ತಾನೆ. ಹಲ್ಲೆಲೂಯಾ. ನಂಬ್ತಾ ಇದ್ದಾರೆ ಈ ಮಾತನ್ನ? ಈ ಥಾಟ್ಸ್ ಬರ್ತದಲ್ಲ ಪ್ರೇರೆ? ಬರ್ತತಾ ಇಲ್ವಾ ಪ್ರೇರೆ? ಯಾಕೆ ಬರ್ತದೆ ಹೇಳ್ರಿ? ದೇವ್ರು ಹೇಳಲ್ಲ. ದೇವ್ರ ಆಲೋಚನೆನೇ ಅದಲ್ಲ ಪಾಪ. ದೇವರ ಆಲೋಚನೆ ಅದಲ್ಲ. ದೇವರಿಗೊಂದು ಪ್ರತ್ಯೇಕವಾದ ಪ್ರಣಾಳಿಕೆ ಇದೆ. ನನಗೆ, ನಿನ್ನೆ, ನಮ್ಮೆಲ್ಲರ ಮೇಲೆ ಒಂದು ಪ್ರತ್ಯೇಕವಾದ ಪ್ರಣಾಳಿಕೆ ಇದೆ. ಪ್ರತ್ಯೇಕವಾದ ಆಲೋಚನೆ ದೇವರು ಇಟ್ಕೊಂಡಿದ್ದಾನಂತ. ಆತನ ಆಲೋಚನೆ ಈಗ ನಮಗೆ ತಿಳಿದೇ ಹೋದ್ರು ಸ್ವಲ್ಪ ದಿನಗಳ ಮೇಲೆ ನಾವು ಪ್ರಾರ್ಥನೆ ಮಾಡ್ತಾ ನಮ್ಮ ಜೀವಿತವನ್ನು ನೀಟಾಗಿ ಆತನ ಕೈಯಲ್ಲಿ ಸಮರ್ಪಣೆ ಮಾಡಿ, ಇದ್ದಾಗ ಇಲ್ದಾಗ, ಕೊಟ್ಟಾಗ ಕೊಡ್ಲಾರ್ದಾಗ ಎಲ್ಲ ವಿಷಯದಲ್ಲಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ನಾವು ಹಂಗೆ ಹೋಗುವಾಗ ಒಂದು ದಿವಸ ದೇವರು ಖಂಡಿತವಾಗಲೂ ನಮಗೆ ಪ್ರತ್ಯಕ್ಷವಾಗಿ ಸಹಾಯ ಮಾಡಲು ಆತನ ಶಕ್ತನೇ ಹೊರತು ಆ ನಿಸ್ಸಹಾಯಕನ ಆತನಲ್ಲ. ಆದ್ರೆ ಆ ವಿಶೇಷವಾದ ಸಹಾಯದಲ್ಲಿ ಪ್ರತಿದಿನ ನಾವು ಯಥಾರ್ಥವಾಗಿ
ನಾಶವಾಗಿ ಹೋಗ್ಬೇಕು. ಆದ್ರೆ ಸೈತಾನ ಅದಕ್ಕೆ ಬಿಡೋಲ್ಲ. ಸೈತಾನ ಅದಕ್ಕೆ ಬೇರೆ ಹಾಕಿರ್ತಾನೆ ಇರ್ತಾನೆ. ಯಾರೋ ಒಬ್ರು ನಮ್ಮ ಮಧ್ಯದಲ್ಲಿ ಇರ್ತಾರೆ, ನಮ್ಮನ್ನು ಅಡ್ಡ ಮಾಡುವವರು ಯಾರೋ ಒಬ್ರು ಇರ್ತಾರೆ, ನಮ್ಮನ್ನು ನೋಯಿಸ್ಬೇಕೆಂಬವರು ಕೆಲವರೊಬ್ರು ಇರ್ತಾರೆ. ನಾವು ಬಿಡುಗಡೆ ಆಗಬಾರ್ದು, ನಾವು ಸಂತೋಷವಾಗಿ ಜೀವಿಸಬಾರ್ದು, ನಾವು ನೀಟಾಗಿ ದೇವರೊಂದಿಗೆ ಜೀವಿಸಬಾರ್ದು ಎಂಬುದಾಗಿ ಅವನ ಆಲೋಚನೆ ಇರ್ತದೆ. ಯಾವಾಗಲೂ ನಾವು ದುಃಖದಲ್ಲೇ ಇರ್ಬೇಕು, ಯಾವಾಗಲೂ ನಾವು ಆ ಕಣ್ಣೀರಿನಲ್ಲೇ ಇರ್ಬೇಕು, ಯಾವಾಗ ನಾವು ವೇದನೆಯಲ್ಲೇ ಇರ್ಬೇಕು, ಯಾವಾಗ ನಾವು ರೋಗದಲ್ಲೇ ಇರ್ಬೇಕು. ಇದೆಲ್ಲ ಯಾರ ಪ್ಲಾನಿಂಗ್ ಹೇಳ್ರಿ? ಸೈತಾನನ ಪ್ಲಾನಿಂಗ್. ಆದ್ರೆ ದೇವ್ರ ಪ್ಲಾನಿಂಗ್ ಹಿಂಗಿದೆಯಾ? ಅಲ್ಲೇನಾ? ಅದಕ್ಕೆ ಪ್ರಿಯರೇ, ಯಾವಾಗ ದೇವರ ಬಳಿಗೆ ಬರ್ತೀವೋ ಸೈತಾನನು ದೇವರ ಬಳಿಗೆ ಬರ್ಲಿಕ್ಕೆ ಅವನಿಗೆ ಆಗಲ್ಲ. ದೇವರ ಪ್ರಸನ್ನತೆ ಅವನ ಕೈ ನೋಡ್ಲಿಕ್ಕೆ ಆಗಲ್ಲ. ದೇವರ ಪ್ರಸನ್ನತೆ ಅವನು ಅನುಭವಿಸ್ಲಿಕ್ಕೆ ಕೂಡ ಆಗಲ್ಲ. ದೇವರ ಪ್ರಸನ್ನತೆ ಅನುಭವಿಸಬೇಕಾದಂತ ನಾನು ನೀನು, ಆತನ ಸೊತ್ತಾಗಿ ನಾವು, ಆತನ ರಕ್ತದಿಂದ ತೊಳೆಯಲ್ಪಟ್ಟ ನಾವು, ತನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಂತ ಯೇಸು ಕ್ರಿಸ್ತನ ನಾಮ ಯಾವಾಗಲೂ ನಾವು ಮಹಿಮೆ ಪಡಿಸ್ತಾ ಇದ್ರೆ ಸೈತಾನನು ನಮ್ಮ ವಿಷಯದಲ್ಲಿ ಬಹಳ ಇನ್ನೂ ಕೇರ್ಫುಲ್ ಆಗಿ ಜಾಗ ತೆಗೆದುಕೊಳ್ತಾನೆ. ಯಾವಾಗ ನಮಗೆ ವಿಜಯ ಹೇಳ್ರಿ? ಜಯ ಅಂದ್ರೆ ಏನ್ ಹೇಳ್ರಿ? ಹೋಗ್ಲಿ, ಜಯ ಅಂದ್ರೆ ಏನ್ ಹೇಳ್ರಿ? ಜಯ ಒಂದು ವಿಶೇಷವಾದದ್ದು. ಆ ಜಯದ ಜೀವಿತ ಬಹಳ ವಿಶೇಷವಾಗಿರ್ತದೆ. ಜನರ ಕಣ್ಣಿಗೆ ಕಾಣದೆ ಹೋದ್ರು ಆ ಬಿಡುಗಡೆ ಜೀವಿತ ಹೆಂಗಿರ್ತದೆ ಅಂದ್ರೆ, ಅಪೊಸ್ತಲರು ಆ ತಮ್ಮ ಜೀವಿತದಲ್ಲಿ ನಡೆದ ಬಿಡುಗಡೆಯನ್ನು ಅವರು ನೆನೆಸಿ ಆ ಒಂದು ಶರಮನೆಯಲ್ಲಿ ಸ್ತುತಿಗೀತೆಗಳನ್ನು ಆಡಿದ ಹಾಗೆ, ಆ ಪೇತ್ರನ ಸ್ತುತಿಗೀತೆಗಳನ್ನು ಆಡಿದ ಹಾಗೆ, ಪ್ರಾರ್ಥನೆ ನಡೆಯುವಂತ ಸ್ಥಳದಲ್ಲಿ ಹೋಗಿ ತಟ್ಟಿ ಅವ್ರನ್ನ ಎಬ್ಬಿಸಿದ ಹಾಗೆ ಜೀವಿತ ತಟ್ಟಿ ಇನ್ನೊಬ್ಬರನ್ನ ತಟ್ಟಿ ಎಬ್ಬಿಸುವಂತ ಒಂದು ಮಾಧುರಿಕರವಾದ ಜೀವಿತ ಇರ್ತದೆ. ನಿದ್ರೆಯಲ್ಲಿರುವಂತಹ ಜನರನ್ನು, ಪಾಪದಲ್ಲಿರುವಂತಹ ಜನರನ್ನು, ಶಾಪದಲ್ಲಿರುವಂತಹ ಜನರನ್ನು, ಕಠಿಣವಾಗಿ ಜೀವಿಸಿರುವಂತಹ ಜನರನ್ನು, ಬಾನಿಸತ್ವದಲ್ಲಿ ಜೀವಿಸುವಂತಹ ಜನರನ್ನು, ಆ ಜನರಿಗೆ ದೇವರು ನನ್ನನ್ನು ಆರಿಸಿಕೊಂಡು ಆತನ ಜಯದ ಮಾರ್ಗದಲ್ಲಿ ನಾವು ನಡೀತಾ ಇರುವಾಗ ನಾವು ಅವರನ್ನು ತಟ್ಟಿ ಎಬ್ಬಿಸುವವರಾಗಿರ್ತೀವಿ. ಅದು ನಮಗೆ ಕಣ್ಣಿಗೆ ಕಾಣಲ್ಲ. ಒಂದು ಸಲ ನೀನು ಅನ್ಕೋಬಹುದು, ಅದು ಹೆಂಗ್ ಸಾಧ್ಯ ಪಾಸ್ಟರ್ ಅಂತ. ನೀನು ಯಾವಾಗಲೂ ದೇವರ ವಿಷಯದಲ್ಲಿ ಮಾತಾಡ್ತಿದ್ರೆ, ಯಾವಾಗಲೂ ದೇವರ ಮೇಲೆ ನಿನ್ನ ಫೋಕಸ್ ಇತ್ತು, ದೇವರ ವಿಷಯದಲ್ಲಿ ನೀನು ಬಹಳ ಜಾಗ್ರತೆಯಾಗಿ ನಿನ್ನ ಜೀವಿತವನ್ನು ಕಾಪಾಡಿಕೊಂಡು, ಈ ಜೀವಿತ ಅತಿ ಅಮೂಲ್ಯವಾದದ್ದು, ಇದನ್ನ ಹೆಂಗ್ ಬೇಕಾದಂಗೆ ನಡೆಸಬಾರ್ದು, ಇದು ಬೆಲೆ ಇಲ್ಲದು, ದೇವರು ಕೊಟ್ಟಿದೆ ಎಂಬುದಾಗಿ ನೀನು ಹೋಗ್ತಾ ಇದ್ರೆ ನೀನು ಮಾತನಾಡಿದ ಪ್ರತಿ ಮಾತುಗಳಿಗೆ ಒಂದು ಅರ್ಥ ಇರ್ತದೆ. ಪ್ರತಿಯೊಂದು ಮಾತುಗಳಿಗೆ ಅರ್ಥ ಇರ್ತದೆ. ನೀನು ಎಂದೋ ಮಾತಾಡಿರ್ತೀಯ, ಯಾವಾಗೋ ಮಾತಾಡಿರ್ತೀಯ, ಅಷ್ಟೇ ದೇವ್ರ ಬಗ್ಗೆ ಮಾತಾಡಿ ಹೋಗಿರ್ತೀಯ. ಆ ಜನರು ಅದನ್ನು ಮರೆಯಲ್ಲ. ಯಾಕೆ ಗೊತ್ತಾ? ನೀನು ದೇವರ ಕೈಯಲ್ಲಿರುವಾಗ ಮಾತನಾಡಿದ ಪ್ರತಿ ಮಾತುಗಳು ಅದು ಜ್ಞಾಪಕದಲ್ಲೇ ಇರ್ತದೆ. ಆ ಜನರನ್ನ ಏನ್ ಮಾಡ್ತದೆ ಅಂದ್ರೆ, ಅವ್ರು ಅನ್ಯರೇ ಆಗಿರ್ಬೋದು, ಅವರು ದೇವರು ಗೊತ್ತಿಲ್ಲದವರಾಗಿರ್ಬೋದು, ಯೇಸು ಕ್ರಿಸ್ತನ್ ಯಾರಂತ ತಿಳಿದವರಾಗಿರ್ಬೋದು, ಆದ್ರೆ ಆ ಮಾತು ಏನ್ ಮಾಡ್ತದೆ ಗೊತ್ತಾ? ದೇವರಿಂದ ನೀನು ಮಾತನಾಡಿದ ಆ ಮಾತು ಯಾವತ್ತೂ ಒಂದು ದಿವಸ ಅವ್ರನ್ನು ಬಿಡಿಸ್ತದೆ. ಇದು ಖಂಡಿತ ಇವತ್ತು ಬಿಡಿಸದೇ ಇರ್ಬೋದು, ಅವ್ರು ಹೊರಗೆ ಬರದೇ ಇರ್ಬೋದು, ಆ ಕಟ್ಟುಗಳು ಬಿಚ್ಚದೇ ಇರ್ಬೋದು, ಆ ಕತ್ತಲಿಂದ ಅವ್ರು ಹೊರಗೆ ಬರದೇ ಇರ್ಬೋದು, ಬೆಳಕು ಕಾಣದೇ ಇರ್ಬೋದು, ಯಾವತ್ತೂ ನೀನು ನಾನು ಆಡಿದ ದೇವರ ಮಾತು ಅವ್ರನ್ನು ಯಾವತ್ತೂ ಒಂದಿನ ಬಿಡುಗಡೆ ಮಾಡ್ತದೆ. ದೇವರ ಮಾತು ಜೀವ ಇದೆ, ದೇವರ ಮಾತಿನಲ್ಲಿ ಜಯ ಇದೆ. ಅದಕ್ಕೆ ಭಕ್ತರು ಹೇಳ್ತಾನೆ, ನಿನ್ನ ಮಾತು ನನಗೆ ಜಯ ಕೊಡುತ್ತದೆ, ನಿನ್ನ ಮಾತಿನಿಂದಲೇ ನನಗೆ ಜಯ, ನನ್ನ ಭುಜಬಲ ಹಸ್ತದಿಂದಲ್ಲ. ದಾವೀದನು ಅನೇಕ ಸಲ ಯುದ್ಧ ಮಾಡಿದ್ದಾನೆ, ಸೈನ್ಯಗಳನ್ನು ಕೂಡಿಸಿದ್ದಾನೆ. ಅನೇಕರು ದಾವೀದನಿಗೆ ಶತ್ರುಗಳಿದ್ದಾರೆ. ಈ ಲೋಕದಲ್ಲಿ ನಿನಗೆ ಯಾರು ಶತ್ರು ಇಲ್ಲದೇ ಇರ್ಬೋದು, ಆದರೆ ಸೈತಾನನು ಒಬ್ಬ ಶತ್ರು ನಿನಗಿದ್ದಾನೆ. ನೀನು ಎಲ್ಲಿಗೆ ಹೋದ್ರೂ ನಿನ್ನ ಹಿಂಬಾಲಿಸ್ತಾ ಇರ್ತಾನೆ. ನಿನ್ನ ಜೀವಿತ ಅತಿ ಅಮೂಲ್ಯವಾದ ಜೀವಿತ ಹಾಳು ಮಾಡ್ಬೇಕೆಂಬುದಾಗಿ ಸೈತಾನ ಯಾವಾಗಲೂ ಕಾಯ್ತಿರ್ತಾನೆ. ಅವನು ಕಂಕಣ ಕಟ್ಕೊಂಡು ಕೂತಿದ್ದಾನೆ. ನಿನ್ನ ಅಮೂಲ್ಯವಾದ ಜೀವಿತ ಹಾಳು ಮಾಡ್ಬೇಕು, ನಿನ್ನ ಲೈಫನ್ನು ಬರ್ಬಾದ್ ಮಾಡ್ಬೇಕು, ನಿನ್ನ ಕುಟುಂಬವನ್ನು ಬರ್ಬಾದ್ ಮಾಡ್ಬೇಕು, ನಿನ್ನ ಫ್ಯಾಮಿಲಿಯನ್ನು ಬರ್ಬಾದ್ ಮಾಡ್ಬೇಕು, ಇವ್ರು ಏನಿಲ್ಲದವರಾಗಿರ್ಬೇಕು, ಎಲ್ಲರಿಗೂ ನಷ್ಟವಾಗ್ಬೇಕು. ಇದೆಲ್ಲ ಯಾರ ಆಲೋಚನೆ? ನಮಗೆ ತಾತ್ಕಾಲಿಕವಾಗಿ ಸಂತೋಷವಾಗಿ ಕಾಣ್ತದೆ, ಅದರಲ್ಲಿ ನಾವು ನಡೀತಾ ಇರ್ತೀವಿ, ಅದರಲ್ಲಿ ನಾವು ಹೋಗ್ತಾ ಇರ್ತೀವಿ, ಅದರಲ್ಲಿ ಸಂಪೂರ್ಣವಾಗಿ ಬಿಟ್ಟಿರ್ತೀವಿ. ಸಾಯ್ತಾನೆ ಹೇಳ್ತಾನೆ, ಬಾ ಇನ್ನು ಸ್ವಲ್ಪ ಆಳವಾಗಿ ಬಾ, ಇನ್ನು ಸ್ವಲ್ಪ ಬಾ ಅಂತೇಳಿ ಯಾವಾಗ ನಾವು ಅದರಲ್ಲಿ ಹೋಗ್ತೀವೋ ಅವ್ನು ನಮ್ಮ ಮೇಲೆ ಬಿಡ್ತಾರೆ. ನಮ್ಮ ಜೀವಿತವೆಲ್ಲ ಕೂಡ ಕ್ಲೋಸ್. ಹಾಗೆ ದೇವರೇ ಅಂತ ಹೇಳ್ತಾರೆ. ದೇವರು ಹೇಳ್ತಾನೆ, ಅನೇಕ ಸಲ ನಿನ್ನ ಉಪದೇಶಕರ ಮಾತು ನೀನು ಕೇಳಿಲ್ವಾ? ದೇವರು ನಿನ್ನೊಂದಿಗೆ ಮಾತನಾಡಲಿಲ್ವಾ? ಅನೇಕ ಸಾರಿ ಬೈಬಲಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅಯ್ಯೋ ನನ್ನ ಉಪದೇಶಕರ ಮಾತು ಕೇಳಿಲ್ಲಲ್ವಾ, ನಾನು ಪ್ರಸಂಗವನ್ನು ಕೇಳಿದ ಆದರೆ ವಾಕ್ಯ ನನ್ನಲ್ಲಿ ಇಲ್ವಲ್ಲ. ವಾಕ್ಯಕ್ಕಾಗಿ ಪರಿತಪಿಸುವಂತ ದಿನ ಬರ್ತದೆ. ಆ ದಿನದಲ್ಲಿ
ನಾವೆಲ್ಲರೂ ಕೂಡ ಆಗ ನಮ್ಗೆ ವಾಕ್ಯ ಬೇಕಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ಪ್ರೇರೆ. ವಾಕ್ಯ ಸಿದ್ಧಾಂಶ ಎಂಬುದು ಇವತ್ತಿನಿಂದಲೇ ಅದು ಪ್ರಾರಂಭ. 10 ಮಂದಿ ಕನ್ಯರು ಒಂದೇ ಸಲ ಅವರು ದೇವರ ರಾಜ್ಯಕ್ಕೆ ಹೋಗ್ಬೇಕು ಅನ್ಕೊಂಡಿಲ್ಲ, ತಮ್ಮನ್ನು ತಾವು ಫಸ್ಟ್ ಸಿದ್ಧ ಮಾಡಿಕೊಂಡಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ? ಒಂದು ದಿನದ ಪ್ರಯತ್ನದಲ್ಲಿದ್ದಾರೆ. ಇಲ್ಲ ಬೇರೆ, ಪ್ರತಿ ವಾರ ವಾಕ್ಯ ಕೇಳಿದ್ದಾರೆ, ಪ್ರತಿ ವಾರ ಜೀವಿತವನ್ನು ಕಟ್ಟಿಕೊಂಡಿದ್ದಾರೆ. ಯೇಸು ಕ್ರಿಸ್ತರು ನೋಡ್ಬೇಕೆಂಬ ಆಸೆ ಆ 10 ಮಂದಿಗೆ ಇದೆ. ಪರಿಶುದ್ಧಾತ್ಮನ ದರ್ಶಿಸಬೇಕೆಂಬ ಆ ಆಸೆ 10 ಮಂದಿಗಿದೆ. ಆ ದರ್ಶನದಲ್ಲಿ ನಾವು ಸಂಪೂರ್ಣವಾಗಿ ಇರಬೇಕೆಂಬ, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕೆಂಬ ಆಸೆ 10 ಜನಕ್ಕಿದೆ. ಆದ್ರೆ ಸೈತಾನ ಕಾರ್ಯ ಬಹಳ ಬಲವಾದದ್ದು. ಏನ್ ಮಾಡ್ತಾರೆ ಅಂದ್ರೆ ಅವರು ಮಧ್ಯದಲ್ಲಿ 5 ಜನ ಸ್ಟಾಪ್ ಆಗೋದು, ರಿಜೆಕ್ಟ್ ಆಗ್ಬೋದು. ಪರಲೋಕದಲ್ಲಿ ಅವ್ರು ರಿಜೆಕ್ಟ್ ಆಗೋದು. ಅವ್ರು ಜಯ ಹೊಂದಬೇಕಾದವ್ರು 10 ಜನರು ದೇವರನ್ನು ಪ್ರೀತಿಸಿ ಇವ್ರನ್ನ ದೂಷಿಸಿದಂತ ಎಲ್ಲಾದ್ರೂ ಬರೆಯಲ್ಪಟ್ಟಿರ ಎಲ್ಲರೂ ಸಮಾನವಾಗಿ. ಆದ್ರೆ ದೇವರು ಹೇಳಿದೆ ಗೊತ್ತಾ, ನೀವು ಜಯ ಹೊಂದಬೇಕಾ, ಇದನ್ನ ಹಿಂಗೆ ಮಾಡಿ, ಇದನ್ನ ಹಿಂಗೆ ಹಿಡ್ಕೊಂಡ್ರೆ ನೀವು ಹಿಂಗಿರ್ತಕ್ಕಂತ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಬೋಧನೆ ಮಾಡ್ತಾರೆ. ಬೋಧನೆ ಮಾಡಿದ ನಂತರ ಅವ್ರು ಕನ್ನಿಕೆಯರಾಗಿತ್ತು. ಬೋಧನೆಗಿಂತ ಮುಂಚೆ ಯಾರು ನಾವು ಕನ್ನಿಕರಲ್ಲ, ಯಾರು ನಾವು ಶುದ್ಧರಲ್ಲ. ಆತನ ಬೋಧನೆ ಉಪದೇಶ ಕೇಳೋದಕ್ಕಿಂತ ಮುಂಚೆ ಯಾರು ನಾವು ಪರಿಶುದ್ಧರಲ್ಲ, ಪಾಪಿಗಳೇ. ಆತನ ಬೋಧನೆ ನಮ್ಮನ್ನು ಕ್ಲೀನಾಗಿ ಸೊಪ್ಪಾಗಿ ತೊಳೆದಂತೆ ಮಾಡ್ತದೆ. ಸೋಪಾಗಿ ತೊಳೆದಂತೆ ಆತನ ಬೋಧನೆ ನಮ್ಮನ್ನು ಏನ್ ಮಾಡ್ತಾರೆ, ವಾರ ಇಷ್ಟು ತೊಳ್ಕೊಳ್ಳಿಕ್ಕೆ ಕೆಲವು ವಾರಗಳು ಬೇಕಾಗಿಲ್ಲ, 1 ವಾರ ಕೂಡ ಸಾಕು. ಆದ್ರೆ ಪ್ರಿಪೇರೆನ್ಸ್ ಅಂತ ಇದೆಯಲ್ಲ, ತಯಾರಿಕೆ ಎಂಬುದು ಒಂದು ಇದೆಯಲ್ಲ, ಅದು ಕೆಲವು ವಾರಗಳು, ಕೆಲವು ವರ್ಷಗಳು ನಮಗೆ ಕೈ ಬಿಡ್ತದೆ. ಅದು ತದನಂತರ ಆಗ್ಬರ್ತಾನೆ ಸೈತಾನ, ನೀನು ಆಶೀರ್ವಾದ ಹೊಂದಬಾರ್ದಂತ. ಎಷ್ಟು ಆಗ್ತದೆ ಬೇಡ. ಜಯದ ಜೀವಿತ ಬಹಳ ಅತಿ ಅಮೂಲ್ಯವಾದದ್ದು. ದೇವರು ನಮಗೆ ಕೊಟ್ಟಿರುವಂತಹ ಜೀವಿತ ಕೂಡ ಬಹಳ ಅತಿ ಅಮೂಲ್ಯವಾದದ್ದು ಪ್ರಿಯರೇ. ಯಾವಾಗ ನಾವು ದೇವರ ವಾಕ್ಯಕ್ಕೆ ಆಳವಾಗಿ ನಾವು ಇಳಿತೀವೋ ಆಗ ದೇವರ ಜಯದಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ. ಇದೇನು ವಾಕ್ಯ, ಇದು ನಮಗೆ ಸಂಬಂಧ ಇಲ್ಲ. ವಾಕ್ಯದ ಮೊನ್ನೆ ವಾರ ಕೇಳಿದ್ದಲ್ಲ, ಪಾಪ ಮಾಡ್ಬೇಡಂತ ಪಾಸ್ಟ್ ಹೇಳಿದ ಅಷ್ಟೇ. ವಾಕ್ಯ ಕೂಡ ಹೇಳಿರ್ಬೋದು, ಅಲ್ಲೆಲ್ಲೂಯ್ಯ. ಹಿಂಗ್ ಮಾಡ್ಬಾರ್ದಂತ ಪಾಸ್ಟ್ ಹೇಳಿರ್ಬೋದು, ವಾಕ್ಯ ಹೇಳಿರ್ಬೋದು. ಆದ್ರೆ ಸೈತಾನ್ ಹಿಂಗ್ ಸುಮ್ಮನಿರ್ತಾನೆ ಹೇಳಿ, ಸೈತಾನ್ ಸುಮ್ಮನಿರ್ತಾನ? ಮಾತಾಡ್ಬಾರ್ದಂತ ದೇವರು ಹೇಳಿರ್ಬೋದು, ವಾಕ್ಯ ಹೇಳಿರ್ಬೋದು. ಸೈತಾನ್ ಸುಮ್ಮನಿರ್ತಾನ? ಮಾಡ್ಬಾರ್ದಂತ ವಾಕ್ಯ ಹೇಳಿರ್ಬೋದು, ಸೇವಕರು ಹೇಳಿರ್ಬೋದು. ಸೈತಾನ್ ಸುಮ್ಮನಿರ್ತಾನ? ಇದೆಲ್ಲ ಕೂಡ ನಿಮ್ಗೆ ಕಟ್ಟುಬದ್ಧವಾಗಿ ನಡಿಬೇಕಂದ್ರೆ ಆತನ ಬಲಗೈಯಲ್ಲಿ ನಾವೆಲ್ಲರೂ ಸಂಪೂರ್ಣ ಮಾಡ್ಕೊಳ್ಬೇಕು. ಬೇರೆ ಒಂದು ದಿವಸದ ಒಂದು ಪ್ರಯತ್ನ ಅಲ್ಲ ಇದು, ಒಂದು ದಿವಸದ ಪ್ರಯತ್ನ ಅಲ್ಲ. ದೇವರು ಎದಕ್ಕೋ ನಮ್ಮನ್ನು ಇನ್ನೂ ಜೀವಂತವಾಗಿ ಬದುಕಿಸಿದ್ದಾನೆ, ಎದಕ್ಕೋ ಜೀವಂತವಾಗಿ ಬದುಕಿಸಿದ್ದಾನೆ. ಹಲ್ಲೆಲೂಯಾ. ಗೊತ್ತಿದೆ ನಿಮ್ಗೆ ಯಾರಿಗಾದ್ರು ಆತನ ಪ್ರಣಾಳಿಕೆ ಇವತ್ತು ನಾವು ತಿಳಿದ್ರೆ ನಾಳೆ ನಮ್ಮಂತ ಜ್ಞಾನಿಗಳೇ ಇರೋಲ್ಲ. ನಿನಗೆ ತಿಳಿಸಲ್ಲ ಕೂಡ ಆತ, ನನಗೆ ಕೂಡ ತಿಳಿಸಲ್ಲ, ಯಾರಿಗೂ ತಿಳಿಸಲ್ಲ. ಆತನ ಚಿತ್ತ ಏನಿದೆಯೋ ಅದು ನಡೀತಾ ಇರ್ತದೆ. ಇಷ್ಟೇ. ನಾನೊಂದು ಪ್ರಶ್ನೆ, ಆತನ ಚಿತ್ತಕ್ಕೆ ನಾವು ಸಂಪೂರ್ಣವಾಗಿರುವುದಾದ್ರೆ ಈ ಸೋಲೆಂಬ ಸೈತಾನನು, ಕೆಡುಕನೆಂಬ ಸೈತಾನನು ನಮ್ಮ ಒಳಗಡೆ ಎಂಟ್ರಿಕೊಳ್ಳಿಕ್ಕೆ ಎಷ್ಟು ಮಾತ್ರ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ಈ ಡೋರ್ ಕ್ಲೋಸ್ ಮಾಡಿದ್ರೆ, 2 ಡೋರ್ ಕ್ಲೋಸ್ ಮಾಡಿದ್ರೆ ನಾವು ಹೊರಗೆ ಹೋಗ್ಲಿಕ್ಕೆ ಆಗ್ತದ, ಒಳಗೆ ಬರ್ಲಿಕ್ಕೆ ಆಗ್ತದ? ಆಗಲ್ಲ. ಯಾಕಾಗಲ್ಲ? ಡೋರ್ ಕ್ಲೋಸ್ ಆಗಿದಾವೆ. ತೆರೆದ್ರೆ ಮಾತ್ರ. ಈಗ ಎಲ್ಲ ಸಾಮಾನು ಇದೆ, ರಾತ್ರಿ ಇದೆಲ್ಲ ಸಾಮಾನು ಇದೆ. ಇದನ್ನ ಹಂಗೆ ಬಿಟ್ಟು ಮಾಡ್ಕೊಂಡ್ರೆ ರಾತ್ರಿ ಕಳೆದು ಬಂದ್ರೆ ಅವನಿಗೆ ಅನುಕೂಲವಲ್ಲ. ಇದಕ್ಕಿಂತ ಬೆಲೆಯುಳ್ಳ ವಸ್ತುಗಳು ಇಲ್ಲಿ ಇಟ್ಟು ಅನ್ಕೊಳ್ಳಿ. ಇಲ್ಲಿ ಇದಕ್ಕಿಂತ ಉತ್ತಮವಾದ ವಸ್ತುಗಳು, ಬೆಲೆಯುಳ್ಳ ವಸ್ತುಗಳು, ಕೆಲಸಕ್ಕೆ ಬರುವಂತ ವಸ್ತುಗಳು, ಅತಿ ಅಮೂಲ್ಯವಾದ ವಸ್ತುಗಳು ಇದರಲ್ಲಿ ಇಟ್ಟು ಅನ್ಕೊಂಡ್ರೆ ನಾವು ಹಿಂಗೆ ಕ್ಲೋಸ್ ಮಾಡದೆ ಓಪನ್ ಮಾಡಿ ನಾವು ಒಳಗಡೆ ಮಕ್ಕಂದ್ರೆ ಅದೇನಾಗ್ತದೆ ಅಂದ್ರೆ ಯಾವತ್ತೋ ಒಂದ್ ದಿವಸ ನಾಳೆ ಆಗದೆ ಹೋದ್ರು, ಇವತ್ತು ಆಗದೆ ಹೋದ್ರು, ಯಾವತ್ತೋ ಒಂದ್ ದಿವಸ ಅದನ್ನ ಏನ್ ಮಾಡ್ತಾರೆ ಹೇಳಿ. ಹಾಗೆಲ್ಲ ಪ್ರಿಯ ನಮ್ಮ ಜೀವಿತ ಕೂಡ, ನಮ್ಮ ಜೀವಿತ ಬೆಲೆ ಬೀಳೋದೆಂಬುದಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳದೆ ಯಾವಾಗ ನಾವು ಬಾಗಿಲು ತೆರ್ಕೊಂಡಿದ್ರೆ ಸೈತಾನ್ ಬಂದೇ ಬರ್ತಾನಿಲ್ಲ ಪ್ರಿಯ ಆತ್ಮೀಯರೇ. ಏನಕ್ಕಾಗಿ ಬರ್ತಾನಂತ ವಾಕ್ಯ ಕ್ಲಿಯರ್ ಆಗಿರ್ತಾರೆ. ಕಬ್ಬಿಕೊಳ್ಳುವುದಕ್ಕೆ, ಹಾಳು ಮಾಡುವುದಕ್ಕೆ, ಕೊಯ್ಯುವುದಕ್ಕೆ, ಇಷ್ಟೇ ಅವನ ಕೆಲಸ. ಆದ್ರೆ ಹಾಗೆ ಕೆಳಗಡೆ ನಮ್ಮ ಕರ್ತನ ದೇಶ ಹೇಳ್ತಾ ಇದ್ದಾನೆ, ನಾನಾದರೂ ಅವುಗಳಿಗೆ ಜೀವ ಇರ್ಬೇಕಂತ. ಏನಿರ್ಬೇಕಂತ ನಮ್ಗೆ? ಯಾರ ಆಸೆ ಇದು? ಜೀವ ಅಂದ್ರೆ ಏನು? ಎಲ್ಲದಕ್ಕೂ ಉತ್ತಮವಾದದ್ದೇ ಜೀವ, ಎಲ್ಲದಕ್ಕೂ ಬೆಲೆ ಇಲ್ಲದೆ ಜೀವ. ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಎಷ್ಟು ಕೋಟಿ ಕೊಟ್ಟರು ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಆದ್ರೆ ಅದೇ ಬೆಲೆ ದೇವರು ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ, ನಾನಾದರೂ
ಅವುಗಳಿಗೆ ಜೀವವಿರಬೇಕೆಂಬುದಾಗಿ. ಆದ್ರೆ ಸೈತಾನ ಎದಕ್ಕೆ ಬರ್ತಾನಂತ? ಸೈತಾನ ಎದಕ್ಕೆ ಬರ್ತಾನಂತ ಹೇಳಿದ್ರೆ ನಿನ್ನ ಇಸ್ಬೇಕಂತ, ನಿನ್ನ ಏನ್ ಮಾಡ್ಬೇಕಂತ, ಆಯ್ತು ಒಂದ್ಸಲ ಇಸಿಬಿಟ್ರೆ ಆಯ್ತು. ಶಾರೀರಿಕವಾಗಿ ನೀನು ಸಾಯದೆ ಹೋದ್ರು ಆತ್ಮದಲ್ಲಿ ಒಂದು ಸಲ ಸತ್ತರೆ ಬದುಕುವುದು ತುಂಬಾ ಕಷ್ಟ, ತುಂಬಾ ಕಷ್ಟ. ಶಾರೀರಿಕವಾಗಿ ಬದುಕಿರ್ತೀವಿ, ನಾನ ಹತ್ರ ಮಾತನಾಡ್ತಾ ಇರ್ತೀವಿ, ಶಾರೀರಿಕವಾಗಿ ಬದುಕಿದ್ದೇ ಪ್ರಯೋಜನ, ಲೋಕದಲ್ಲಿ ಕಲ್ತೋಗಿರ್ತೀವಿ. ಲೋಕದ ವಿಷಾಂಶವೆಲ್ಲ ಕೂಡ ನಮ್ಮ ತಲೆ ನರಕ್ಕೆ ಕೂಡ ಏರಿರ್ತದೆ. ಲೋಕದ ವಿಷ ಹೆಂಗಿರ್ತೇಳ್ರಿ? ಹಲ್ಲೆಲೂಯಾ. ಹೆಂಗಿರ್ತದೆ ಹೇಳ್ರಿ ವಿಷಯ? ಹೆಂಗಿರ್ತದೆ ಹೋಗ್ಲಿ, ಯಾವ ಗೊತ್ತ ನಮಗೆ? ನಾಗರಾವ್ ಎಷ್ಟು ಜನ ಗೊತ್ತು? ನಿನ್ನೆ ರಾತ್ರಿ ಸಹೋದರ ಅರಿಲ್ ಮತ್ತೆ ಇವರು ದರ್ಶನ ಇಬ್ಬರು ಬಂದು ಪ್ರಾರ್ಥನೆ ಮಾಡಿರ್ತಾರೆ ಅಂತ ಅವ್ರು ಹೋದ್ರು. ಅಣ್ಣ ನಾವು ಹೋಗ್ರಪ್ಪ, ಜಸ್ಟ್ ಅವ್ರು ಹೋದ 5 ನಿಮಿಷಕ್ಕೆ ನಾಗರಾವ್ ಬಸ್ 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 ಅಂತ ಬಂತು. ನೋಡ್ರಿ, ವಿಷಪೂರಿತವಾದ ಹಾವುನ ನಾವು ಹೊಡೆದಿಲ್ಲ, ಅದು ವಿಡಿಯೋ ಮಾಡಿದ್ವಿ ನಾವು. 2 ನಾಯಿಗಳು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೋತಾರೆ, ಕಿತ್ತೆ ಬಿಟ್ಟು. ನಾನು ಅನ್ಕೊಂಡೆ ಎಷ್ಟು ವಿಶ್ವಾಸ ಐತಲ್ಲ ಈ ನಾಯಿಗಳಿಗೆ. ತಮ್ಮ ಪ್ರಾಣ ಪಣಕ್ಕಿಟ್ಟು ಏನ್ ಮಾಡಿದವು ನಾಗರವನ? ಒಂದು ಕಾಟ ಹಾಕಿದ್ರೆ ಹೆಂಗಿರ್ತೇಳಿ ನಾಯಿ ಅದ್ರ ವಿಷ ಇಡೀ ನರನಾಡಿಗಳಿಗೆಲ್ಲ ಸೇರ್ಕೊಂಡು ಬೆಳಿಗ್ಗೆ ಅದು ನಾಯಿ ಇಲ್ಲ ಅನ್ಕೋಬಹುದು. ಅದನ್ನ ತೆಗೆದುಕೊಂಡು ಸೆಂಟ್ರಲ್ ಹಿಡ್ಕೊಂಡು ಪಟ್ಟ 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 ಪಡ್ಕೊಂಡ್ಬಿಟ್ಟು 2 ನಾಯಿಗಳು, ಒಂದು ಬಿಟ್ಟರು ಒಂದು ಕೇವಲ 15 ನಿಮಿಷ ಅದರ ಜೀವ ಹೋಯ್ತು. ಹಾವು ಬಂದಾಗ ನಮ್ಮ ನಾಯಿಗಳು ಕೊಡೋ ಸಿಗ್ನಲೇ ಬೇರೆ. ನಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ, ನಮ್ಮ ಹುಡುಗರಿಗೆ ಕೂಡ ಗೊತ್ತಾಗುತ್ತೆ ಹಾವು ಬಂದಿದೆ ಅಂತ. ನೋಡ್ರಿ, ಇದು ಪರ್ಸನಲ್. ಎಷ್ಟು ಹಾವನ್ನು ಕೊಲ್ಲಿದಾವ ಅಂದ್ರೆ ನಾಯಿಗಳು, ನಾಗರಾವನ, ಪಂಜಿರಾವನ, ಭಯಂಕರವಾದ ಹಾವುಗಳನ್ನು ಕೊಲ್ಲಿದಾವ ನಮ್ಮ ನಾಯಿಗಳು. ರಾತ್ರಿ ಒಂದೇಟ್ ಪಡೆದಿಲ್ಲ. ನಮ್ಮ ಮಿಸಸ್ ಹೇಳ್ತಾರೆ, ಹರಿಯನ್ನು ಕರಿ ಅಂತ. ಯಾವ ಹರಿಯನ್ನು ಕರೆಯೋದು ಬೇಕಾಗಿಲ್ಲ, ಇಲ್ಲೆಲ್ಲ ಕೊಡ್ತಾರೆ. ತಾಂಡು ನೋಡ್ಬಿಟ್ಟು ಹೋಗ್ ಅಂತ 2 ಕಿತ್ತಿ ತುಂಡು ಕಳ್ಳು ಕೂಡ ಏನಿಲ್ಲ, 3 ತುಂಡು ಮಾಡಿದ ಹಾವು. ಆ ವಿಷ ಒಂದು ವೇಳೆ ಅದಕ್ಕೆ ಕಾಟ ಹಾಕಿದ್ರೆ ನೋಡ್ರಿ, ಅದಕ್ಕೆ ಏನ್ ಗೊತ್ತಾ? ನನ್ನ ಯಜಮಾನ ನನ್ನ ಆಗ್ತಾ ಇದ್ದಾನೆ, ನನ್ನ ಪೋಷಿಸ್ತಾ ಇದ್ದಾನೆ, ಆತನ ಇದ್ದಲ್ಲಿ ನಾನು ಇದ್ದೀನಿ. ಆ ವಿಶ್ವಾಸಕ್ಕಾಗಿ ಹಗಲು ರಾತ್ರಿ ಬೆಳಕನ್ನು ಕಾಯ್ತಾ ಇದ್ದೇವೆ. ದೇವರ ವಾಕ್ಯ ಕೇಳುವ ನಾವು ಬೇರೆ, ನಮ್ಮನ್ನು ದೇವರು ಪೋಷಣೆ ಮಾಡ್ತಾ ಇದ್ದಾನೆ. ದೇವರು ನಮಗೆ ಪ್ರಾಣ ಕೊಟ್ಟಿದ್ದಾನೆ, ದೇವರು ನಮಗೆ ಇಷ್ಟು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ದೇವರಿಗೆ ನಾವು ಹೆಂಗಿರ್ಬೇಕಂತ ದೇವರು ಆಶಿಸ್ತಾ ಇದ್ದಾನೆ. ನಾವು ಹೆಂಗಿರ್ಬೇಕಂತ ದೇವರು ಆಶಿಸ್ತಿದ್ದಾನೆ. ನೀನು ಹಾಳಾಗಿ ಹೋಗ್ಬೇಕಂತ ದೇವರು ಎಂದನ್ನು ಆಶಿಸಿದಾನ? ಇಲ್ಲ. ಹಾಳಾಗಿ ಹೋಗುವವರನ್ನು ಕೂಡ ದೇವ್ರ ಸನ್ನಿಧಿಗೆ ತಂದು, ಪ್ರಾಣ ಹೋಗುವಂತ ವ್ಯಕ್ತಿಗಳನ್ನು ದೇವ್ರ ಸನ್ನಿಧಿಗೆ ತಂದು ಆತನು ಪ್ರಾರ್ಥಿಸಿ, ಆತನ ಕಲಿಸಿಕೊಟ್ಟ ಪ್ರಾರ್ಥನೆ ನಾವು ಮಾಡ್ತಾ ಇಲ್ಲ. ప్రార్థన మేము చేస్తున్నాం మరి ప్రార్థన. ఆయన నేర్పించిన ప్రార్థన, ఆయన నామంలో ప్రార్థన చేస్తే చనిపోయే వారు కూడా బ్రతుకుతారంట. వాక్యం ಸತ್ತವರು ಕೂಡ ಏನಾಗ್ತಾ ಇದಾರಂತ? ಹಾಳಾಗೋವರು ಕೂಡ ಏನಾಗ್ತಾ ಇದಾರಂತ? ಮೇಲನ್ನು ಹೊಂದಿಕೊಳ್ತಾ ಇದಾರೆ. ನಷ್ಟವಾಗೋರು ಕೂಡ ಏನಾಗ್ತಾ ಇದಾರಂತ? ಮೇಲನ್ನು ಅನುಭವಿಸ್ತಾ ಇದಾರಂತ. ಆತನ ಸನ್ನಿಧಿ, ಆತನ ವಾಕ್ಯ, ಆತನ ಮಾತು ಮನುಷ್ಯರಿಗೆ ಉತ್ಸಾಹವನ್ನು ತರುವಂತದಾಗಿದೆ. ಹಲ್ಲೆಲೂಯಾ. ಮನುಷ್ಯರಿಗೆ ಏನ್ ತರ್ತದೆ? ಉತ್ಸಾಹ, ಸಂತೋಷ ತರ್ತದೆ. ಆತನ ವಾಕ್ಯ ಯಾವ್ದಾದ್ರು ಧ್ಯಾನ ಮಾಡಿದ್ಯಾ? ಯಾವ್ದಾದ್ರು ಮಲಗುವಾಗ ವಾಕ್ಯ ಓದಿ ಮಲಗ್ತಾ ಇದೆಯಾ? ಧ್ಯಾನ ಮಾಡ್ತಾ ಇದೆಯಾ? ಯಾವ ಸ್ಥಳದಲ್ಲಿ ಆತನ ಭಯ ನಿನಗಿದೆ? ಯಾವ ಸ್ಥಳದಲ್ಲಿ ಹೋದ್ರೆ ನಿನಗೆ ಆತನ ಭಯ ಬರ್ತಾ ಇದೆ? ದೇವರ ಭಯ ನಿನಗೆ ಇರುವುದಾದ್ರೆ ಯಾವ ಸ್ಥಳದಲ್ಲಿದ್ರು ನೀನು ಸುರಕ್ಷಿತವಾಗಿರ್ತೀಯ. ಯಾವ ಸ್ಥಳದಲ್ಲಿದ್ರು. ಹಲ್ಲೆಲೂಯಾ. ಆತನ ಬಲಗೈಯಲ್ಲಿ ಏನಿದಂತ ಪರಿಶುದ್ಧವಾದದ್ದು ಆತನ ಬಲಗೈ. ಆತನಿಗೆ ಅಟ್ಯಾಚ್ ಆಗ್ಬೇಕು ನಾವು. ಆತನಿಗೆ ಅಟ್ಯಾಚ್ ಆದ್ರೆ ದೇವರು ನಮ್ಮನ್ನು ಪಾಪದಲ್ಲಿ ಬಿಡಲ್ಲ, ಸೈತಾನನ ಕೈಗೆ ಸಿಗಲಿಕ್ಕೆ ಕೂಡ ಬಿಡಲ್ಲ. ಎಷ್ಟೇ ಸೈತಾನ ಪ್ರಯತ್ನ ಮಾಡ್ಬೋದು, ದೇವರು ನಿನ್ನನ್ನು ಬಿಟ್ಕೊಡಲ್ಲ. ನೀನು ಎಷ್ಟೇ ವರ್ಷ ಆಗಿರು, ಒಂದು ಈ ರೀತಿ ದೇವರನ್ನು ಪರೀಕ್ಷಿಸುವ. ಬಹಳ ಭಯಂಕರವಾದ ಕೇಳು ಬರೋದು ಅನ್ಕೊಂಡೆ. ಒಂದು ವೇಳೆ ಬರ್ಬೋದು. ಬಂದಾಗ ದೇವ್ರನ್ನ ಏನ್ ಮಾಡ್ತೀಯ ನೀನು? ದೇವ ಏನು ಅಂದ್ರೆ ಏನ್ ಮಾಡ್ತೀನಿ ನಿನಗೆ ಗೊತ್ತಂತ ಸುಮ್ಮನೆ ಹೇಳ ಅಷ್ಟೇ. ನಿನ್ನ ಕಾಪಾಡುವ ವಿಧಾನ ಬೇರೆ, ನಿನ್ನ ಕಾಪಾಡುವ ವಿಧಾನ. ಯಾರು ನಿನ್ನನ್ನು ಕಾಪಾಡಲ್ಲ, ಯಾರು ನಿನ್ನನ್ನು ಕಾಪಾಡಲ್ಲ. ಅವಾಗ ಯಾರು ನಿನ್ ಸನಕ್ಕೆ ಕೂಡ ಬರಲ್ಲ. ನಿನಗೆ ಗೊತ್ತಿದ್ದವ್ರೆ ಆ ಕೇಳು ಹೆಂಗೆ ಬಂದಿದೆ ಅಂತೇಳಿ ನಿನ್ನಲ್ಲಿ ಇರುವವರಿಗೆ ಕೆಲವರಿಗೆ ಗೊತ್ತಿರ್ತದೆ ಈ ಕೇಳಿ ಹಿಂಗೆ ಬಂದಿದೆ ಅಂತ. ಆದ್ರೆ ಅವ್ರ ಹತ್ರ ಬರಲ್ಲ. ನೀನು ಎಷ್ಟು ಸಾರಿ ಲಬ್ಬ ಹೊಯ್ಕೊಂಡು ಬಾಯಿ ಹೊಯ್ಕೊಂಡು ಹಿಂಗಾಗಿದೆ ನನಗೆ ಅಂತ ಅವ್ರು ಹೇಳಿದ್ರೆ ಅವ್ರು ಏನು ಸಹಾಯ ಮಾಡಲ್ಲ. ನೀನೇನ್ ಮಾಡ್ಬೇಕು ಗೊತ್ತಾ?
ದೇವರಿಗೆ ಒಂದ್ಸಲ ಮೊರೆಯಿಟ್ಟು, ದೇವ ಇದನ್ನೇನ್ ಮಾಡ್ತಾ ಅಂತ ಹೇಳಿದ್ರೆ ದೇವರು ಅದ್ಭುತವಾಗಿ ನಿನ್ನ ತಪ್ಪಿಸ್ತಾನೆ. ಅದ್ಭುತವಾಗಿ ನಿನ್ನ ಅಪಜಯವನ್ನು ಎದುರು ನೋಡುವವರ ಮಧ್ಯದಲ್ಲಿ ದೇವರು ನಿನಗೆ ಜಯ ಕೊಟ್ಟು ಸುರಕ್ಷಿತವಾಗಿ ನಡೆಸುವ ದೇವರಾಗಿ. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ ನೋಡ್ಕೊಂಡು ಪ್ರೇರೆ, ಯೆಹೋಶುವನ ಬರೆದ ಗ್ರಂಥ 1ನೇ ಅಧ್ಯಾಯ 9ನೇ ವಚನ. ಯೆಹೋಶುವ 1ನೇ ಅಧ್ಯಾಯ 9ನೇ ವಚನ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನೀನು ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ, ಕೃತಾರ್ಥನಾಗುವೆ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಹೋದ್ರಿ ಯಾರು? ಏನ್ ಮಾಡ್ಬೇಕಂತ ಈ ಧರ್ಮಶಾಸ್ತ್ರದ ವಾಕ್ಯಗಳನ್ನ ನಿನಗೆ ಜಯ ಬೇಕಾ? ಎಷ್ಟು ಜನಕ್ಕೆ ಜಯ ಬೇಕು ಹೇಳಿ? ನಮ್ಮೆಲ್ಲರಿಗೂ ಜಯ ಬೇಕು. ಇಲ್ಲಿ ನಾವು ನಿಂತರು ನಮಗೆ ಕೂಡ ಪ್ರತಿಯೊಬ್ಬರಿಗೆ ಜಯ ಬೇಕು. ಜಯ ಬೇಕಂದ್ರೆ ಏನ್ ಮಾಡ್ಬೇಕಂತ ಸಿಂಪಲ್ ದೇವರ ವಾಕ್ಯ ಇರ್ತದೆ. ನನ್ನ ಆಜ್ಞೆಗಳು, ನನ್ನ ಧರ್ಮಶಾಸ್ತ್ರದಲ್ಲಿರುವ ದೇವರ ವಾಕ್ಯಗಳು ಯಾವಾಗಲೂ ನಿನ್ನ ಬಾಯಲ್ಲಿ ಬಂದು, ಯಾವಾಗಲೂ ನೀನು ಧ್ಯಾನಿಸು. ನೀನು ಎಲ್ಲಿಗೋದ್ರೂ ಕೃತಾರ್ಥನಾಗುವೆ, ಎಲ್ಲಿಗೋದ್ರೂ ಸಫಲನಾಗುವೆ. ಯಾವ ಕೇಳು ತಟ್ಟಲ್ಲ, ನೀನೇನು ಭಯಪಡಬೇಡ. ವಾಕ್ಯ ಹಿಂಗೆ ಹೇಳ್ತದೆ. ಮನುಷ್ಯರು ಮಾತನಾಡ್ದಂಗೆ ಮಾತಾಡ್ತದೆ ದೇವರ ವಾಕ್ಯ ಪ್ರೇರಣೆ. ಮನುಷ್ಯರು ಮಾತನಾಡ್ದಂಗೆ ನಿನ್ನ ಜೊತೆಗವರು, ನಿನಗೆ ಆದವರು, ಓದೋರು, ನಿನ್ನ ತಂದೆ ತಾಯಿಗಳು, ನಿನ್ನ ಎತ್ತವರು ಈ ರೀತಿ ಮಾತಾಡ್ತಾರೆ ಗೊತ್ತಿಲ್ಲ. ಭಯಪಡಬೇಡಪ್ಪ ಅಂತ ಯಾವತ್ತು ಹೇಳ್ತಾರೆ ಗೊತ್ತಿಲ್ಲ. ಯಾವಾಗ ಇವರು ಹಾಳಾಗೋಗ್ತಾರೆ ಅಂತ ನೋಡೋರು ಬಹಳ ಹೇಳ್ತಿದ್ದಾರೆ. ಆದರೆ ದೇವರ ವಾಕ್ಯ ಮನುಷ್ಯರು ಮುಖಾಮುಖಿಯಾಗಿ ಮಾತನಾಡುವಂತೆ ನೀನು ಏನ್ ಮಾಡಬೇಡ, ಅಂಜಬೇಡ, ಕಳವಳಗೊಳ್ಳಬೇಡ, ದಿಗ್ಭ್ರಮೆಗೊಳ್ಳಬೇಡ. ನಾನು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡ್ತೀನಿ. ಯಾರು ಹೇಳ್ತಾರೆ ಅಂತ ದೇವ್ರಿಗೆ ಮಾತು? ಯೆಹೋಶುವನಿಗೆ ಹೇಳ್ತಾರೆ. ಯಾರಕ್ಕಾಗಿ ಹೇಳ್ರಿ? ಯೆಹೋಶುವನೊಬ್ಬ ನಾಯಕನಾಗಿ ಮೋಶೆ ತದನಂತರ ಯೆಹೋಶುವನ ಕರೆದುಕೊಂಡು ಯೆಹೋಶುವನಿಗೆ ದೇವರು ಮೋಶೆಗೆ ಯಾವ ರೀತಿ ಹೇಳಿದ್ನೋ ಯೆಹೋಶುವನಿಗೆ ಕೂಡ ಅದೇ ರೀತಿ ಹೇಳ್ತಾನೆ. ಪ್ರಿಯರೇ, ನಾವು ಯಾರೋ ನಮ್ಮ ದೇವರು ನಂಬಿದ್ರು, ಯಾರೋ ದೇವರು ಸುವಾರ್ತೆ ಹೇಳಿದ್ರು, ಅವ್ರನ್ನ ದೇವರು ಎಷ್ಟು ಮಟ್ಟದಲ್ಲಿ ದೇವರು ಆಶೀರ್ವಾದ ಮಾಡಿದನೋ ನಮ್ಮನ್ನು ಕೂಡ ಸೇಮ್ ಅಷ್ಟೇ ಮಟ್ಟದಲ್ಲಿ ದೇವರು ಆಶೀರ್ವಾದ ಇಲ್ಲಂತ ದೇವರಲ್ಲಿ ಹೇಳ್ಬಾರ್ದು. ಭಯಂಕರವಾದ ಆಶೀರ್ವಾದ ಇದೆ. ನೀನು ಎಷ್ಟೆಷ್ಟು ದೇವರಿಗೆ ವಿಧೇಯನಾಗಿ ಅದರ ಮಾತು ಆಜ್ಞೆಗಳನ್ನು ಕೈಗೊಂಡು ಹೇಳ್ತೀವೋ ಅಷ್ಟು ಭಯಂಕರವಾದಂತಹ ಆಶೀರ್ವಾದ ದೇವರಲ್ಲಿದೆ. ಬಟ್ ಈ ಆಶೀರ್ವಾದಕ್ಕೆ ನಾವಾಗೆ ಕಾರಣರಲ್ಲ. ನಾವಾಗೆ ಇದನ್ನು ಹುಡುಕಿ ಬಂದಿಲ್ಲ. ನಾವೆಲ್ಲಿದ್ದೀವೋ ಅಲ್ಲಿಗೆ ಯಾರೋ ಒಬ್ಬರು ಸುವಾರ್ತಿಕರು ಬಂದ್ರು, ಯಾರೋ ಒಬ್ಬರು ದೇವ ಸೇವಕರು ಬಂದ್ರು, ಯಾರೋ ಒಬ್ಬರು ಸುವಾರ್ತಿಕರು ದೇವರು ಕಳಿಸ ಅದನ್ನು ಕೇಳಿ ಇದನ್ನು ಅಂಗೀಕರಿಸಿವಿ. ಇದನ್ನ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಎಂಬ ಕೃಪೆಯಲ್ಲಿ ನಾವೆಲ್ಲರಿದ್ದೀವಿ. ಆ ವಾಕ್ಯ ನೋಡಿ ಹೇಳ್ತದೆ. ಯಾವ ರೀತಿ ಹೇಳ್ತಾರೆ ನೋಡಿ, ಮುಖಾಮುಖಿಯಾಗಿ ದೇವರು ಈ ದಿನ ನಮ್ಮ ಹತ್ರ ಮಾತನಾಡ್ತದನೆಂಬ ಫೀಲಿಂಗ್ ಅಲ್ಲಿ ನಾವಿರೋಣ. ಮಾತನಾಡ್ತಾರೆ, ಕೂಚ ಮಾತನಾಡ್ತಾನೆಂಬ ಫೀಲಿಂಗ್ ಅಲ್ಲಿ ನಾವೆಲ್ಲರೂ ನೋಡೋಣ. ಆ ಸೇಮ್ ನಮ್ಮ ಹತ್ರ ಯಾವ ರೀತಿ ದೇವರು ಮಾತನಾಡ್ತದೆ ಎಂಬುದಾಗಿ ನಾವು ಧ್ಯಾನ ಮಾಡೋಣ. ಈ ವಾಕ್ಯ ನಾವೆಲ್ಲರೂ ಕೂಡ ಅನೇಕ ಸಲ ಓದಿರ್ಬೋದು. ಅನೇಕ ದೈವ ಸೇವಕರು, ಉತ್ತಮವಾದ ಸೇವಕರ ಬಾಯಿಂದ ನಾವು ಕೇಳಿರ್ಬೋದು. ಎಷ್ಟು ಸಾರಿ ಕೇಳಿದ್ರು ದೇವರ ವಾಕ್ಯ ಹೊಸದಾಗಿ ಇರ್ತದೆ. ಹಲ್ಲೆಲೂಯಾ. ಎಷ್ಟೋ ಸಾರಿ ಕೇಳಿದ್ರೆ ದೇವರ ವಾಕ್ಯ ಹೆಂಗಿರ್ತದೆ? ಹೊಸದಾಗಿ. ನೆಕ್ಸ್ಟ್ ಓದ್ರಿ. ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ. ಮಾರ್ಗ ಅಂದ್ರೆ ಏನು? ಮಾರ್ಗ ಅಂದ್ರೆ ಏನು? ನಾವು ನಡಿಬೇಕಾದ ಮಾರ್ಗದಲ್ಲಿ ನಮಗೆ ಗೊತ್ತಿಲ್ಲ. ಓದಮ್ಮ, ಸ್ವಲ್ಪ ಓದು. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನೀನು ಮಾರ್ಗದಲ್ಲೆಲ್ಲ ಸಫಲನಾಗುವೆ, ಕೃತಾರ್ಥನಾಗುವೆ. 2 ವಚನ ದೇವರಲ್ಲಿ ಯೆಹೋಶುವನಿಗೆ ಹೇಳ್ತಾರೆ. ಏನಕ್ಕಾಗಿ ಹೇಳ್ತಾ ಇದ್ದಾನೆ ಹೇಳು? ನೀವು ಹೋದ್ರೆ ಯಾರಾದ್ರೂ ವಿಚಾರಿಸೋದು. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಅದರಲ್ಲಿರಲು ಅದನ್ನು ಧ್ಯಾನಿಸುತ್ತಾ. ಚರ್ಚಿಗೆ ಬಂದ್ರೆ ಸಾಕ? ದೇವರ ವಾಕ್ಯ ಹಿಂಗೆ ಹೇಳ್ತಾ ಇಲ್ಲ. ಚರ್ಚಿಗೆ ಬಂದ್ರೆ ಸಾಕಮ್ಮ, ನೀನು
ಚರ್ಚಿಗೆ ಬಂದ್ರೆ ಸಾಕಪ್ಪ ಅಂತ ದೇವ್ರ ವಾಕ್ಯ ಹೇಳ್ತಾ ಇಲ್ಲ. ದೇವ್ರ ವಾಕ್ಯ ಹಂಗೆ ಹೇಳ್ತಾ ಇಲ್ಲ. ಬೈಬಲ್ ಹಿಡ್ಕೊಂಡ್ರೆ ಸಾಕ ಹಂಗೆ ದೇವ್ರು ಹೇಳ್ತಾ ಇಲ್ಲ. ಹಂಗೆ ಹೇಳ್ತಾ ಇದ್ದಾರೆ ದೇವರು. ಬೈಬಲ್ ಮನೆಯಲ್ಲಿ ಇಟ್ಕೊಂಡ್ರೆ ಸಾಕ, ಬೈಬಲ್ ಕಪಾಟದಲ್ಲಿ ಇಟ್ಟರೆ ಸಾಕ ಹಂಗೆ ದೇವ್ರು ಹೇಳ್ತಾ ಇದ್ದಾರ. ಬೈಬಲ್ ರಾತ್ರಿ ಮಲಗುವಾಗ ನಾನು ಬೈಬಲ್ ಪ್ರೀತಿಸುವ ಥರ ಎದೆ ಮೇಲೆ ಬೈಬಲ್ ಇಟ್ಕೊಂಡು ನೀವು ನಿದ್ದೆ ಹೋದ್ರೆ ಸಾಕ. అట్లుంటే నడుస్తుందా? అది అసలు కాదది. బైబిల్ బాగా కవర్ చేసుకొని జిప్ వేసుకొని బాగా పెట్టుకుంటే చాలా అది నడిపోదా? నడಲ್ಲ. నేను ఆరాధనకి ಬಂದ್ರೆ దేవుడికి ఏం లాభ? నేను ఆరాధన ಮಾಡಿದ್ರೆ దేవుడికి ఏం లాభ? ನೀನು ಅತೀ ಪರಿಶುದ್ಧಳಾಗಿ ನೀನು ಜೀವಿಸಿದ್ರೆ ದೇವರಿಗೆ ಏನು ಲಾಭ? ಅದು ನಿನಗೆ ಮೇಲೆ ಅಷ್ಟೇ. ನೀನು ಪರಿಶುದ್ಧಳಾಗಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದ್ರೆ ನಿನಗೆ ಲಾಭ ಹೊರತು ದೇವರಿಗೇನು ಲಾಭ ಹೋಗಲ್ಲ ನಿನ್ನಿಂದ, ನನ್ನಿಂದ ಕೂಡ ಅಷ್ಟೇ. ಏನು ಲಾಭ ಇಲ್ಲ ದೇವರಿಗೆ. ಬಟ್ ದೇವರು ಒಂದು ನಮ್ಮಿಂದ ನಿರೀಕ್ಷಿಸುವಂತ ಒಂದು ಕಾರ್ಯ ಏನು ಗೊತ್ತಾ? ನಾವು ಹಂಗೇ ಇರ್ಬೇಕಂತ ದೇವರು ನೋಡ್ತಾರೆ. ನಾವು ಒಂದು ವೇಳೆ ಅದು ತಪ್ಪಿ ಹೋದ್ರೆ ಯಾರು ಬರ್ತಾರೆ ಅಲ್ಲಿಗೆ? ಯಾರು ಬರ್ತಾರಲ್ರಿ? ಸೈತಾನ್ ಬರ್ತಾನ. ನೀನು ಮಾತಿನಲ್ಲಿ ತಪ್ಪಿದ್ರೆ ಬರ್ತಾನೆ, ಕ್ರಿಯೆಯಲ್ಲಿ ತಪ್ಪಿದ್ರೆ ಬರ್ತಾನೆ, ನಡೆಯಲ್ಲಿ ತಪ್ಪಿದ್ರೆ ಬರ್ತಾನೆ, ನುಡಿಯಲ್ಲಿ ತಪ್ಪಿದ್ರೆ ಬರ್ತಾನೆ. ಏನು ತಪ್ಪದಿರುವ ನೀತಿವಂತನಾಗಿ ಜೀವಿಸಿದ ಯಾವನ್ನೇ ಅವನು ಬಿಟ್ಟಿಲ್ಲ ಅಂದ್ರೆ ಅಪವಿತ್ರ 24 ಗಂಟೆಗಳಲ್ಲಿ ನಮ್ಮ ಕಣ್ಣಿಂದ ಅಪವಿತ್ರ ನೋಡಿ ಅಪವಿತ್ರ ಆಲೋಚನೆ ಮಾಡುವ ನಮ್ಮ ಬಳಿ ಅವನು ಬರ್ತಾನೆ. ಯೌವನಿಗೆ ಏನ್ ಹೇಳ್ತಾರೆ? ದೇವ್ರ ನೀತಿವಂತನಂತ ದೇವರೇ ಬಿರುದು ಕೊಟ್ಟಿದ್ದಾನ. ಅವನು ನೀತಿವಂತನಂತ. ಯೌವನ ಯಾರಂದ? ತನಿಗೆ ತಾನು ಆ ಬಿರುದನ್ನು ಆಕರ್ಷಣೆ ಮಾಡ್ಕೊಂಡಿಲ್ಲ. ದೇವರೇ ಅವನಿಗೆ ಹೇಳ್ತಾನೆ, ನನ್ನ ಭಕ್ತನು ನೀತಿವಂತ ನೋಡ್ಕೋ ಅಂತ ದೇವ್ರು ಹೇಳಿದ್ರೆ ಅವನ್ನೇ ಅವನು ಬಿಟ್ಟಿಲ್ಲ. ಯಾರನ್ನ? ಇಲ್ಲಿ ಹೆಂಗಿದೆ ನೋಡೋಣ. ಸುಮ್ಮನೆ ದೇವ್ರೇನನ್ನ ಯೌವನ ವಿಷಯದಲ್ಲಿ ಸುಳ್ಳು ಹೇಳ್ತಿರ್ಬೋದು, ಒಂದ್ಸಲ ಹೋಗ್ಕೊಂಡ್ಬಿಡೋಣ ಅಂತ ಯೌವ ಇಲ್ಲಿದ್ದಾನೆ ಅಲ್ಲಿಗೆ ಹೋಗಿದ್ದ. ನಾವು ಪ್ರಾರ್ಥನೆ ಮಾಡುವ ಸ್ಥಳ ನೋಡ್ರಿ, ಪ್ರಾರ್ಥನೆ ಮಾಡುವಂತ ಸ್ಥಳ. ಎಂತ ಸ್ಥಳದಲ್ಲಿ ಹೋಗಿದ್ದಾನಂತ ಅವನು? ಯಾರು? ಅಪವಾದಿ. ಯಾರು ಹೋಗಿದ್ದಾರೆ ಹೇಳಮ್ಮ? ಯೌವನು ಪ್ರಾರ್ಥನೆ ಮಾಡುವಂತ ಸ್ಥಳದಲ್ಲಿ ಹೋಗಿದ್ದಾನೆ. ಸುಮ್ಮನೆ ಇರುವ ಸ್ಥಳ ಅಲ್ಲ. ಪ್ರತಿ ಮುಂಜಾನೆ ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವಂತ ಯೌವ ಪ್ರತಿ ಮುಂಜಾನೆ ದೇವರಿಗೆ ತಪ್ಪಿದೆಯಾ, ನನ್ನಲ್ಲಿ ಏನಾದರೂ ರಾತ್ರಿ ತಪ್ಪು ಮಾಡಿದ ಪ್ರಭು ಅಂತ ಪರೀಕ್ಷೆ ಮಾಡಿಕೊಡುವಂತ ಯೌವ ಅವನ್ನೇ ಬಿಟ್ಟಿಲ್ಲ. ಅಂದ್ರೆ 24 ಗಂಟೆ ಈ ಲೋಕದಲ್ಲಿ ನಾವು ಇದೀವಿ. ಈ ಲೋಕದಲ್ಲಿ ನಾವಿದೀವಿ. ನಮ್ಮನ್ನು ಬಿಡ್ತಾನ? ಬಿಡ್ಲಿಕ್ಕೆ ಸಾಧ್ಯನಾ? ಆದ್ರೆ ದೇವರ ವಾಕ್ಯ ಇರ್ತದೆ, ಯಾವಾಗಲೂ ಈ ಆಜ್ಞೆಗಳು, ನನ್ನ ವಾಕ್ಯಗಳು ನಿನ್ನ ಧ್ಯಾನದಲ್ಲಿ ಇರ್ಬೇಕಪ್ಪ, ನಿನ್ನ ಹೃದಯದಲ್ಲಿ ಇರ್ಬೇಕಪ್ಪ. ಓದ್ರಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ. ಹಗಲಿರುಳು ಅದನ್ನು ಹಿಂಗೆ ಇದೇ ಹಗಲಿರುಳು ಅನ್ನೋದಕ್ಕೆ ಒಂದು ಪದ ಇದೆ ಬೈಬಲಲ್ಲಿ. ಹಗಲಿರುಳು ಅನ್ನೋದಕ್ಕೆ ಒಂದು ವಾಕ್ಯ ಇದೆ. ಯಾವನು ಹಗಲಿರುಳು ಅದನ್ನು ಧ್ಯಾನಿಸುವನು ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಹಚ್ಚನೇ ಹಸಿರು. ಕೀರ್ತನೆ 1ನೇ ಅಧ್ಯಾಯ 1ನೇ ವಚನ 2, 3, 4 ಈ ವಾಕ್ಯ ಹೇಳ್ತದೆ. ಹಗಲು ಇರುಳು. ಹಗಲು, ಈ ಹಗಲು ಯಾರ್ದು? ರಾತ್ರಿ ಯಾರ್ದು? ಹಗಲು ಯಾರ್ದು ಹೇಳ್ರಿ? ದೇವ್ರದ್ದು. ರಾತ್ರಿ ಇದು ಯಾರಿಗೆ ಗೊತ್ತಿದೆ? ನಮಗೆ ಗೊತ್ತಿದೆ. ಕೆಲವ್ರಿಗೆ ಗೊತ್ತಿದೆಯಾ? ಅನ್ಯ ಜನರಿಗೆ ಗೊತ್ತಿದೆಯಾ? ಇದು ಗೊತ್ತಿಲ್ಲ. ಬಟ್ ನಾವೇನ್ ಮಾಡ್ಬೇಕಂತ? ಹಗಲು ಇರುಳು ದೇವರ ಧ್ಯಾನದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ ಇದ್ರೆ ಎಷ್ಟು ಸಮೃದ್ಧಿ ಹೇಳಿ ಚಿನ್ನ. ಎದಕ್ಕಾಗಿ ಹೆಂಗಿರ್ಬೇಕಂತ ದೇವ್ರು ಹೇಳ್ತದ? ನಿನ್ನ ವಿಜಯಕ್ಕಾಗಿ, ನಿನ್ನ ಸಫಲತೆಗಾಗಿ. ಒಂದೇ ಶ್ವಾನ ಏಟ್ ಹಿಡಿಸ್ತೆ ನೆಕ್ಸ್ಟ್ ಅದು ಚೈ ಉಡ್ಸೋಡು ಆಗ್ತಿದೀವ. ಹಲ್ಲೆಲೂಯಾ. ಎದಕ್ಕಾಗಿ ದೇವರು ಈ ಪ್ರಯತ್ನದಲ್ಲಿ ಅಂತ ಹೇಳ್ತಾ ಇದ್ದಾನ? ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾನೆ ದೇವರು, ಮೋಟಿವೇಶನ್ ಮಾಡ್ತಾ ಇದ್ದಾನೆ ದೇವರು. ವಾಕ್ಯದಿಂದ ನಮ್ಮನ್ನ ಮೋಟಿವೇಶನ್ ಮಾಡ್ತಾ ಇದ್ದಾನೆ. ನಾವು ಕಲಿಬೇಕಾದಂತ ಕೆಲವು ವಿಷಯಗಳು ನಾವು ಕಲ್ತ್ರೆ ದೇವರ ಸನ್ನಿಧಿಯಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಬೇಕೆಂಬುದಾಗಿ ಆತನ ಆಸೆ. ಇದು ಇರ್ಬೇಕು ನಮ್ಮ ಹತ್ರ ಅಂತ. ಇದು ಇರ್ಬೇಕಂತ. ಈಗ ಒಂದು ಪತ್ತ ಇದೆ, ಆ ಪತ್ತಕ್ಕೆ ಏನ್ ಬೇಕು ನಮ್ಗೆ? ಆದ್ರಿಂದ ಪುಟ್ಟಿ ಬಲವಂತವಾಗಿ ತೆಗಿಬಹುದು. ಆದ್ರೆ ಪರಲೋಕದ ಬೀಗದಕಾಯಿ ಅಂತದ್ದಲ್ಲ. ಯೇಸುಸ್ವಾಮಿನೇ ಹೇಳ್ತಾರೆ ಮತ್ತಾಯನ ಬರೆಸುವ 19ನೇ ಅಧ್ಯಾಯ 16-19 ಇರಬೇಕು, ನಾನು ಪರಲೋಕದ ಬೀಗದಕಾಯಿ ನಿಮ್ಮ ಆಸೆ ಕೊಡ್ತಾ ಇದ್ದೆ. ಆನ್ ಮಾಡ್ಲಿಕ್ಕೆ ಯಾವಾಗಲೂ ಆನ್ ಮಾಡ್ಬೋದು. ವಾಕ್ಯ ಪ್ರಿಯರೇ, ವಾಕ್ಯದ ಒಂದು ನಿರೀಕ್ಷೆ
ಹಲ್ಲೆಲೂಯಾ. ನಾವು ಇದನ್ನ ಇಟ್ಕೊಳ್ಳಲ್ಲ. ಇವತ್ತೇನು ಬೈದ ಪಾಸ್ಟ್ ಏನು ಬೈದ ನಾನು ಬಂದಿಲ್ಲ ಏನು ನನ್ನ ಏನಕ್ಕಮ್ಮಲ್ಲ ನನ್ನ ಇದರಲ್ಲೇ ನಿನ್ನ ಕಾಲ ಹೋಯ್ತು ಹೋಗ್ಲಿ ಆಯ್ತು, ದೇವರ ಆಶೀರ್ವಾದ ನೋಡ್ಲಿಕ್ಕೆ ಆಗಲ್ಲ ಅಂತ ನನಗೆ ಭಾಳ ಇದರಲ್ಲೇ ಕಾಲ ಕಳೆದು ಏನಂದ್ರ ವನ್ಯಶೇನಂದ ಒಳಂಬೇನಂದ ರೂಪಾಯಿನಂದ ಗಂಗಮ್ಮೇನಂದ ಇದರಲ್ಲೇ ನಮ್ಮ ಜೀವನ ಹೋಯ್ತು ಹೊರತು ಆಶೀರ್ವಾದದಲ್ಲಿ ಅಸಲೇ ಆಳವಾಗಿ ಇಳಿದಿಲ್ಲ. ಇದು ಬೇಜಾರು ದೇವರಿಗೆ. ಅವ್ರು ಯಾರೇನಂದ್ರೆ ಅಲ್ಲೆಲೂಯಾ, ಗಾಳಿ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಯಾರೇನಂದ್ರು ನೀನು ಅದನ್ನ ಏನ್ ಮಾಡ್ಬಾರ್ದು, ಹಚ್ಕೊಳ್ಬಾರ್ದು. ಅದನ್ನ ಅಸಲು ನಮ್ಮ ಮೈಂಡಲ್ಲೇ ಇಟ್ಕೊಳ್ಬಾರ್ದು. ನೀನು ದೈವ ಭಕ್ತಿ ನಿನ್ನಲ್ಲಿ ಇರುವುದಾದ್ರೆ, ನೀನು ದೈವ ಭಕ್ತಿ ಮಾಡುವುದಾದ್ರೆ, ನೀನು ಬಂದಿದ್ದು ಯಾರು ಮಾತು ಕೇಳುವುದಕ್ಕಲ್ಲ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಕ್ಕಲ್ಲ. ಇದು ನಿನಗೆ ಆಶೀರ್ವಾದ. ಅವ್ರು ಯಾರು ಏನಂದ್ರೆ ಓಕೆ ನಾನು ಹಲ್ಲೆಲೂಯಾ. ಯೇಸು ಸ್ವಾಮಿನು ದೇವರೇ ಅಲ್ಲ ಅಂತ ಹೇಳ್ತಾರೆ ಕೆಲವು. ಸಿಲುಬೆಗೆ ಹಾಕುವಾಗ ನೀವು ದೇವರೇ ಅಲ್ಲ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ನನ್ನ ದೇವ್ರು ಅಲ್ಲ ಅಂದಿದ್ರೆ ಅಂತ ರಿಯಾಕ್ಷನ್ ಏನಾದರೂ ತೋರಿಸ್ನ ಹೇಳಿದ್ರೆ, ಈ ಲೋಕದಲ್ಲಿ ನಿನಗೆ ಎಷ್ಟು ಕೋಪ ತಾಪ ಇರುವುದಾದ್ರೆ ಪರಲೋಕಕ್ಕೆ ಹೆಂಗ್ ಹೋಗ್ತೀನಿ ನನಗೆ ಗೊತ್ತಿಲ್ಲ. ಮನುಷ್ಯರ ಕೋಪ ಎಷ್ಟು ಕೆಟ್ಟದ್ದು ಅಂತ ಬೈಬಲಲ್ಲಿ ಒಂದು ಮಾತು ಸಹಿಸ್ಕೊಳ್ಳೋಕೆ ಹೋದ್ರೆ ನಾಳೆ ಪ್ರಾಣ ತೆಗೆದುಕೊಳ್ಳಕ್ಕೆ ದೂತರ ಮುಂದೆ ಪ್ರಾಣ ತೆಗಿಬಿಡು ಅಂತ ಹೇಳ್ತೀಯ. ನಾನು ಪ್ರಾಣ ತೆಗೆದು ಒದ್ಬಿಡ್ತಾಳು ಅಂತ ಹೇಳ್ತೀಯ ಅವ್ರಿಗೆ. ಇನ್ನು ಬಾಯಿ ಕಾಲಾಗಿ ಸಿಗು ಬಿಡ್ತಾರೆ ಅವರು, ತಾಂಡವ್ ನರ್ಕ ಬಿಸಾಕ್ತಾರೆ. ಅಷ್ಟು ಕೋಪ ನಿನಗಿರ್ತಂದ್ರೆ ದೇವರ ಮಗಳು ದೇವರ ಮಗನಾಗಿ ಬರಲಿಕ್ಕೆ ಏನು ಸಾಧ್ಯ ಅಂತ ಒಂದೇ ಒಂದು ಮಾತು ಅನ್ಸ್ಕೊಳ್ಳಿಕ್ಕೆ ನಿನಗೆ ಇಷ್ಟ. ನೀನು ಮಾಡಿದ್ದೇ ನಿನಗಂದ್ರೆ ಕುಂಬಳಕಾಯಿ ಕಳ್ಳಂದ್ರೆ ಹಲ್ಲೆಲೂಯಾ. ನಾನು ಯಾವ ಹೌದಲ್ಲ, ಕುಂಬಳಕಾಯಿ ಕಳ್ಳಂದ್ರೆ ಮಾಡಿದ್ದು ಯಾರನ್ನು ಬಿಡಲ್ಲ ಬೈಬಲ್. ದಾವೀದನ್ನು ಬಿಡಲಿಲ್ಲ ಬೈಬಲ್. ನೀನು ಹಿಂಗೆ ಮಾಡಿದ್ಯಪ್ಪ, ಅದು ಒಳ್ಳೇದಲ್ಲಿ ಬಿಟ್ಕೊಂಡ್ಬಿಡು, ಚೆನ್ನಾಗಿ ಬಾಳ ಅಷ್ಟೇ. ದೇವರು ನಿನಗೊಂದು ಆಶೀರ್ವಾದ ಕೊಟ್ಟಿದ್ದಾನೆ, ಸಿಂಹಾಸನ ಕೊಟ್ಟಿದ್ದಾನೆ, ದೇವರು ದೈವಿಕ ಪ್ರೀತಿ ನಿನ್ನ ಮೇಲಿದೆ, ಇದನ್ನು ಬಿಟ್ಟು ಚೆನ್ನಾಗಿರ ಅಂತ ಹೇಳ್ದ ಅಷ್ಟೇ. ದಾವೀದ ಅದಕ್ಕೆ ಒಬ್ಬಯ್ಯನ ನೀನು ಹೆಂಗೆ ಹೇಳು ಅಂತ ಹೇಳ್ದ. ಹೇಳಿ ನಮ್ಗೇನಾದ್ರು ಹೇಳಕ್ ಅವಕಾಶ ಇಲ್ಲ, ಹೇಳಕ್ ಅವಕಾಶ ಕೂಡ ಕೊಡಬಾರ್ದು. ಸೈತಾನ ಅನೇಕ ವಿಧದಲ್ಲಿ ನಮ್ಮನ್ನು ಸುಸ್ತಾ ಇರ್ತಾನೆ. ಏನ್ ಮಾಡಬೇಕು ಹೆಂಗ ಹಲ್ಲೆಲೂಯಾ. ವರ್ಷಕ್ಕೆ 6 ತಿಂಗಳಿಗೆ 3 ತಿಂಗಳಿಗೆ ಕೆಲವರು ನಮ್ಮಲ್ಲಿ ವರ್ಷಕ್ಕೆ 6 ತಿಂಗಳಿಗೆ 3 ತಿಂಗಳಿಗೆ ಮಕ್ಕಳ ಹಿಂಗ ಮಾಡೋದು, ಹಿಂಗೆ ಡ್ಯಾನ್ಸ್ ಮಾಡೋದು. ಹಲ್ಲೆಲೂಯಾ. ನೀವು ಯಾರ ಮುಂದೆ ಮಾಡ್ತಾರೆ ನನಗೇನು ಗೊತ್ತಿಲ್ಲ, ನಾನಂತೂ ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಸೇರ್ಬೇಕಾದಂತ ಒಂದು ಗುರಿ ಇದೆ, ನಾವು ಮುಟ್ಟಬೇಕಾದಂತ ಒಂದು ಗುರಿ ಇದೆ, ಅದು ಲಕ್ಷ್ಯ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ಹಿಂಗೆ ಮಕ್ಕ ಮಾಡಿ ಇದೇ ನಾವೇನ್ ಮಾಡೋದು? ನಮ್ದೇ ಭಾಳ ಜಗ್ಗಿ ಆಗಿದೆ. ಹಲ್ಲೆಲೂಯಾ. ಏನ್ ಮಾಡೋದು ಹೇಳಮ್ಮ, ಏನ್ ಮಾಡೋದು ಹೇಳ? ಯಾರಿಲ್ಲ, ಇದು ನಿಮ್ಗೆ ಗೊತ್ತಿಲ್ಲ. ಎಲ್ಲರೂ ಹೇಳೋದು ಯಾರಿಗೆ ಅಂತ, ಎಲ್ಲರೂ ಹೇಳಿ ಕೈ ಕೊಟ್ಟಿಲ್ಲ. ಯಾರಿಗೆ ಯಾರಿಲ್ಲ. ನಿನಗೆ ನೀನೇ ನೀನೇ ಇದು ಮಾಡ್ಕೋಬೇಕಷ್ಟೇ. ಹಲ್ಲೆಲೂಯಾ. ಅರೆ ಎದಕ್ಕೆ ಹಿಂಗೆ ಇರ್ತಾರೆ ಇಂಥರ ನನಗೇನು ಗೊತ್ತಾಗಲ್ಲ. ಅವ್ರು ನನಗೆ ಅನ್ಸದೆ ದೇವ್ರು ಹೇಳ್ತಾನೆ ಅವ್ರು ಹೆಂಗನಿರ್ಲಪ್ಪ, ಅವ್ರ ಹುಟ್ಟುಗುಣ ಅದು ಏನು, ಅವ್ರ ಹುಟ್ಟುಗುಣ. ಈ ತಿಂಗಳ ಬೇಸಿರ್ತಾರೆ, ನಾಳೆ ತಿಂಗಳ ಉಲ್ಟಾ ಆಗ್ತಾರೆ. ಜನವರಿ ತಿಂಗಳ ಬೇಸಿದ್ರೆ ಫೆಬ್ರವರಿ ತಿಂಗಳ ಅವಲ್ಲ ಏನಾಗಿರ್ತದೆ, ಮಾರ್ಚ್ ಮತ್ತೆ ಸೀದಾ ಆಗ್ತಾರೆ, ಏಪ್ರಿಲಿಗೆ ಮತ್ತೆ ಅದೇ ಆಟ ಮಾಡಿ. ಇದು ಅವರು ಸಹಜ ನೈತಿಕ ಗುಣ ಇದು. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಬೇಡ, ಹೋಗ್ತಾ ಇರು. ಅವರು ಎದ್ರೆ ಓಡಿ ಬರ್ತಾರ, ಬಿದ್ದರೆ ಬಿದ್ದೋಗ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹಲ್ಲೆಲೂಯಾ. ವಾಕ್ಯ ಹೇಳಿದ್ವಿ, ವಾಕ್ಯೋಪದೇಶ ಹೇಳಿದ್ವಿ, ಆರಾಧನೆ ಕಲಿಸಿದ್ವಿ, ಪ್ರಾರ್ಥನೆ ಕಲಿಸಿದ್ವಿ, ಅವ್ರನ್ನ ಕೈ ಬಿಡು. ಅವ್ರಲ್ಲಿ ಏನಿಲ್ಲ, ಆಲ್ರೆಡಿ ಅವ್ರು ಸೈತಾನ್ ಕೈ ಸಿಕ್ಕಿ ಹೋಗಿದ್ದಾರೆ. ಅವ್ರ ನಡ ಕೂಡ ಸೈತಾನ್ ನೋಡ್ಕೊಂಡ್ಬಿಟ್ಟಿದ್ದಾನೆ. ಅವ್ರು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೂದಲು ಎಳೆ ಕೂಡ ಸೈತಾನ್ ಇಟ್ಕೊಂಡಿದ್ದಾನೆ. ದೇವ್ರು ಮಾತಾಡೋ ಮಾತು ಯಥಾರ್ಥವಾಗಿ ಹೋಗ್ಬೇಕು, ಕಣ್ ಕಟ್ಕೋಬೇಕು, ಕುಳ್ರ ಆಗ್ಬೇಕು. ಏನಾಗ್ಬೇಕು ಹೇಳು, ಕುಳ್ರ ಆಗ್ಬೇಕು. ಹಲ್ಲೆಲೂಯಾ. ಕುಳ್ರ ಆಗ್ಬೇಕು. ಕೆಟ್ಟ ಮಾತಾಡಿದ್ರೆ ಮುಚ್ಕೊಂಡ್ಬಿಡ್ಬೇಕು ಕಿವಿ. ಎಷ್ಟು ನಮ್ಗೆ ದೇವ್ರಿಗೆ ಸ್ತೋತ್ರ. ನನ್ನ ಆಶೀರ್ವಾದ ಹೋಗ್ತಾ ಇದ್ದೇನೆ, ಅದಕ್ಕೆ ನನ್ನ ಮೇಲೆ ಇವ್ರು ರೇಗ್ತಾ ಇದ್ದಾರೆ ಅಂತ ನನಗೆ ಹಂಗೆ ಅನ್ಸುತ್ತೆ. ನಾನು ಆಶೀರ್ವಾದ ಹೊಂದಿದಂಗೆಲ್ಲ ಕೆಲವು ಸೈತಾನ್ ಕೆಲವೊಂದು ಪ್ರೇರಣೆ ಮಾಡ್ತಾನೆ ಇರ್ತಾನೆ. ನೀನು ಹಿಂಗೆ ಮಾಡು, ಹಂಗೆ ಮಾತಾಡು ಅಂತ. ಹಲ್ಲೆಲೂಯಾ. ಆಶೀರ್ವಾದ ಎಂಬುದೇನು ಹೇಳ್ರಿ?
ಏನು ಆಶೀರ್ವಾದ ಹೊಂದಿದ್ರೆ ನಮ್ಮ ಪಾಸ್ಟರ್ ದೊಡ್ಡ ಕಾರ್ಯದಲ್ಲಿದೆ ಅಂತ ನೀವು ಅನ್ಕೊಳ್ಬೋದು. ಅದೆಲ್ಲ ಏನು ಬೇಡ, ನಮ್ಮ ಜೀವನದಲ್ಲಿ ನಾನು ಸಂತೋಷವಾಗಿದ್ದೀನಿ, ಅದೇ ಸಾಕು. ಅದೇ ಸಾಕು ರೀ. ಯಾವ ಸಂತೋಷವೇ, ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲ ಕೂಡ ಸಂತೋಷವಾಗಿದ್ದಲ್ಲ, ದೇವರಿಗೆ ಸ್ತೋತ್ರ ಹೇಳಿ. ಅದಕ್ಕಿಂತ ದೊಡ್ಡ ಭಾಗ್ಯ ಏನೋ ಆಶಿಸ್ಬೇಡ. ದೇವ್ರು ಕೊಟ್ಟರೆ ಕೊಡ್ತಾನ, ಏನು ಕೊಡ್ಬೇಕಂತ ನಿಮ್ಗೆ ಗೊತ್ತಿದೆ. ಇದೇ ಅಂತಲ್ಲ, ಏನು ಅದಕ್ಕಿಂತ ಅತಿ ಅಮೂಲ್ಯವಾದದ್ದು ನನ್ನ ಜೀವಿತದಲ್ಲಿ ಇಟ್ಟಿದ್ದ. ನಾನು ಅದನ್ನೇ ನಂಬೋದು. ದೇವರೇ, ನನ್ನ ಜೀವಿತದಲ್ಲಿ ಅತಿ ಅಮೂಲ್ಯವಾದದ್ದನ್ನು ನೀನು ಇಟ್ಟಿದೆ, ಅದಕ್ಕೆ ಇದನ್ನು ಕೊಡುವಲ್ಲಿ ಯಾವುದೋ ಬೇರೆ ಇಟ್ಟಿದೆ ಅಷ್ಟೇ. ನಾನು ಎಕ್ಸ್ಪೆಕ್ಟ್ ಮಾಡಿ ಕೇಳಿ ಬೇಡಿ ಊಹಿಸೋಕ್ಕಿಂತಲೂ ಅಧಿಕವಾದದ್ದನ್ನು ನೀನು ಇಟ್ಟಿದೆ. ಅದಕ್ಕಾಗೆ ಅಲ್ಲೆಲ್ಲೂಯ್ಯ. ಅದಕ್ಕೆ ಹಿಂಗದರ ಪಾಸ್ಟ್ ಪ್ರಭು ಅಂತ ಕೇಳಿದ್ರೆ, ಅಮೂಲ್ಯವಾದವ್ರು ನೀನು ಇಟ್ಟಿದ್ದೀನಿ ನಿನಗಾಗಿ. ಅಮೂಲ್ಯವಾದ, ಅತಿ ಅಮೂಲ್ಯವಾದವರು. ಅಲ್ಲೆಲ್ಲೂಯ್ಯ. ಇವೆಲ್ಲ ಹೇಳ ಏನಂತ ಹೇಳಿದ್ರೆ, ದೇವರೇ ನಿನಗೆ ಸ್ತೋತ್ರ. ನಾವೆಲ್ಲರೂ ಹಂಗೆ ಇರ್ಬೇಕು. ಯಾವ ವಿಷಯದಲ್ಲಿ ಬೇರೆ ಆಗಬಾರ್ದು. ದೈವ ಸನ್ನಿಧಿಗೆ ಬರುವ ನಾವು, ದೇವರ ಪ್ರಣಾಳಿಕದ ಮೇಲೆ ಕರೆಯಲ್ಪಟ್ಟ ನಾವು, ದೇವರು ಇಷ್ಟೊಂದು ಆಶೀರ್ವಾದ ಮಾಡಿದ ನಮ್ಮನ್ನು. ನಾವು ಏನು ಇಟ್ಕೋಬೇಕಂತ ಮನಸ್ಸಿನಲ್ಲಿ, ದೇವರ ಒಂದು ವಾಕ್ಯ ಸಫಲರಾಗಬೇಕಾ, ಜಯ ಹೊಂದಬೇಕಾ, ಜಯ ಹೊಂದಬೇಕಾ, ಆಶೀರ್ವಾದ ಹೊಂದಬೇಕಾ, ಅವೆಲ್ಲ ಮಾಡ್ಬೇಕಂದ್ರೆ ಫಸ್ಟ್ ನಿನ್ನ ಲಕ್ಷ್ಯ ಎಲ್ಲಿರ್ಬೇಕು ಹೇಳು? ನಿನ್ನ ಕಾಲಿನ ಮುಂದೆ ಇರ್ಬೇಕು. ನಿನ್ನ ಓಟ ಎಲ್ಲಿ ನಿಲ್ಲಬಾರ್ದು. ನಿನ್ನ ಓಟ ಎಲ್ಲಿ ನಿಲ್ಬಾರ್ದು. ನೀನು ಬೇರೆ ಕಡೆ ಓಡ್ತಾ ಇಲ್ಲ, ಕ್ರಿಸ್ತನ ರಾಯಭಾರಿಯಾಗಿ ಓಡ್ತಾ ಇದ್ದಿ. ತಿಮೋತಿಗೆ ಭಕ್ತನಾದ ಪೌಲನು ಅದೇ ಹೇಳ್ತಾನೆ, ನೀನು ಶ್ರೇಷ್ಠವಾದ ಕ್ರಿಸ್ತ ಹೋರಾಟವನ್ನು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು ಶ್ರೇಷ್ಠ ಹೋರಾಟದೊಂದಿಗೆ, ಅಂದರೆ ಶ್ರಮೆ ಪಡುವವರೊಂದಿಗೆ ಕಷ್ಟಪಡು. ಅದಕ್ಕಾಗಿ ದೇವರು ನಮಗೆ ಕರೆದಿದ್ದಾನೆ. ಈ ದಿನದ ಕಷ್ಟ, ಈ ದಿನದ ಶ್ರಮೆ, ಈ ದಿನದ ಒಂದು ಎಲ್ಲ ಭಯಂಕರವಾದಂಥ ಸ್ಥಿತಿಗತಿಗಳನ್ನು ಒಂದು ದಿನ ದೇವರನ್ನು ಮಾರ್ಪಡಿಸಲಿಕ್ಕೆ ಶಕ್ತನು. ಆತನು ಯಾವಾಗ ಮಾರ್ಪಡಿಸ್ತಾನಂತ ಕೂಡ ನಿಮಗೆ ಕೆಲವರಿಗೆ ಡೌಟ್ ಇರ್ಬೋದು. ಕಣ್ಣು ರಪ್ಪೆ ಮುಚ್ಚೋದ್ರೊಳಗಾಗಿ ನಿನ್ನ ಸ್ಥಿತಿಗಳನ್ನು ಮಾರ್ಪಡಿಸಲಿಕ್ಕೆ ಬರೀ ಕಣ್ಣು ರಪ್ಪೆ ಬೆಳೆಸೋದ್ರೊಳಗಾಗಿ ನೀನು ಊಹಿಸೋಕ್ಕಾಗಲ್ಲ. ನೀನು ಹೆಂಗಿರ್ತೀಯೋ ಅಂತ ನೀನು ಊಹಿಸೋಕ್ಕಾಗಲ್ಲ. ಅದು ಇವತ್ತೇ ಹೇಳಿದ್ರೆ ನಿನಗಿಂತ ದೊಡ್ಡವನು ನನಗಿಂತ ದೊಡ್ಡವನು ಯಾರು. ಅದಕ್ಕೆ ದೇವರು ಏನು ಹೇಳಲ್ಲ. ನೀನೇನು ಕೇಳಿದ್ರೆ ದೇವ್ರ ಪಾದದಲ್ಲಿ ಅದನ್ನು ಮೌನವಾಗಿರ್ತಾನೆ. ಕೇಳು. ಅಲ್ಲೇಲೂಯ್ಯ. ನೀನು ಕೇಳೋದು ನನಗೆ ಗೊತ್ತಿದೆ, ಆದ್ರೆ ನಾನೇನು ಕೊಡ್ಬೇಕಂತ ನನಗೆ ಗೊತ್ತಿದೆ. ದೇವ್ರಿಗಿದೆ ಗೊತ್ತು. ದೇವ್ರಿಗೆ ಗುಣ ಅದು. ನಾವು ಕೇಳಿದ್ದೆಲ್ಲ ಕೊಟ್ಕೊಂತ ಹೋಗ್ಬಿಟ್ರೆ ನಮ್ಮನ್ನು ಇದೇದೇ ಇರಲ್ಲ. ಆದರೆ ದೇವ್ರಿಗೆ ಗೊತ್ತಂತ, ನೀನು ಕೇಳಪ್ಪ, ನೀನು ಕೇಳಮ್ಮ, ನೀನೇನು ಕೇಳ್ತೀನಿ ನನಗೆ ಗೊತ್ತು, ಆದರೆ ನಾನೇನು ಕೊಡ್ಬೇಕು ನನಗೆ ಗೊತ್ತು. ನಾವೇನು ಕೊಡಬೇಕು ನಮಗೆ ಗೊತ್ತು. ದೇವರು ನಮ್ಮನ್ನು ಶೋಧನೆಗೆ ಸಿಗಿಸ್ತಾನೆ, ಶೋಧನೆಗೆ ಒಳಪಡಿಸ್ತಾನೆ. ಯಾವುದಕ್ಕೂ ದೇವರಿಗೆ ಅನುಮತಿ ಇಲ್ಲ. ನೀನು ಹಿಂಗೆ ಇರ್ಬೇಕಂತ ದೇವರಿಗೆ ಡಿಸೈಡ್ ಮಾಡಿದ್ರೆ ದೇವ್ರು ನಿನ್ನ ಹಂಗೆ ಇರ್ತಾನೆ. ಸೈತಾನ್ ಕೈಲಿ ನಿನ್ಗೆ ಇರ್ಬೇಕಂತ ಇದು ಮಾಡೋಕ್ಕಾಗಲ್ಲ. ಸೈತಾನ್ ನಿನ್ನ ಜೀವಿತ ನಿರ್ಣಯ ಮಾಡೋಕ್ಕಾಗಲ್ಲ. ಸೈತಾನ್ ನಿನ್ನ ಲೈಫನ್ನು ನಿರ್ಣಯ ಮಾಡೋಕ್ಕಾಗಲ್ಲ. ಭವಿಷ್ಯತ್ತು ದೇವರ ಕೈಲಿದ್ದಲ್ಲ. ಭವಿಷ್ಯದ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ, ನಾನು ಉತ್ತರ ಕೊಡೋದು ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಆ ನೆಕ್ಸ್ಟ್ ವಾಕ್ಯ ಯೆಹೋಶುವನಿಗೆ ಯೆಹೋಶುವ ನಡಿಬೇಕಷ್ಟೇ. ನೋಡ್ರಿ, ನನ್ನ ಕಡೆ ಒಂದು ನಿಮಿಷ ಆ ವಾಕ್ಯ ಮತ್ತೆ ಓದೋಣ. ಯೆಹೋಶುವನು ಸಿಂಗಲ್ ಇಲ್ಲ. ಯೆಹೋಶುವನು ಯಾರು ಹೇಳಿ? ಜೊತೆಗೊಬ್ಬರು ಇದ್ದಾರೆ, ಕಾಲೇಬ್ ಒಬ್ಬನಿದ್ದಾನೆ. ಇವ್ರು ಎಷ್ಟು ಜನ ನಡೆಸಬೇಕು? ಇವ್ರು ಏನು ಮಾಡಬೇಕು? ಬರೀ ನಡೆಸಿದ್ರೆ ಸಾಕಾಗಲ್ಲ. ಯೆಹೋಶುವನಿಗೆ ಮೋಶೆ ಹೇಳ್ತಾನೆ, ನಾನು ತದನಂತರ ನೀನಪ್ಪ ನಿನ್ನ ಅಭಿಷೇಕ ಮಾಡ್ತಾ ಇದ್ದೀನಿ, ನೀನು ನಡೆಸು. ಏನು ನಡೆಸ್ಬೇಕಂತ ಆತನು? ಜನರನ್ನು ನಡೆಸ್ಬೇಕು, ಕಾಲೇಬನ್ನು ನಡೆಸ್ಬೇಕು, ಇಸ್ರಾಯೇಲ್ ನಡೆಸ್ಬೇಕು, ದೇವರನ್ನ ಪ್ರಾರ್ಥನೆ ಮಾಡಬೇಕು. ಭಯಂಕರವಾದ ಶೋಧನೆ, ಭಯಂಕರವಾದ ಹೋರಾಟ, ಸವಾಲುಗಳು ಯೆಹೋಶುವನ ಮುಂದೆ ಇದೆ. ಈಗ ನೆಕ್ಸ್ಟು ಕೆಂಪು ಸಮುದ್ರ ಮೋಶೆ ದಾಟಿ ಬಂದರೆ ಇದರ ಮುಂದೆ ಒಂದು ದೊಡ್ಡ ಸವಾಲಿದೆ, 2 ಗೋಡೆ ಬೆಳೆಸ್ಬೇಕಂತ. ಇದು ದೇವರ ಯೋಜನೆ. ಯೆಹೋಶುವನಿಗೆ ಬೇಡಪ್ಪ ಪ್ರಭು, ಅಷ್ಟು ದೊಡ್ಡ ಗೋಡೆ ನಾನು ಕೆಡಲಿಕ್ಕೆ ಆಗ್ತದಂತ ಯೆಹೋಶುವನ ಒಂದು ವೇಳೆ ಹಿಂಜಾಗಿರ್ಬೋದು. ಆದರೆ ದೇವರು ಅವನಿಗೆ ಹೇಳ್ಕೊಡ್ತಾ ಇದ್ದಾನೆ, ನೀನು ಹಿಂಗಿದ್ರೆ ಅದೆಲ್ಲ ಬಿತ್ತು. ದೇವ್ರ ಮರಣ ಇದು. ದೇವ್ರು ಕೇಳ್ಬೇಕು, ನೀನು ದೇವ ನನಗೆ ಏನಾದ್ರು ಹೇಳು, ನನಗೆ ಟೀಚಿಂಗ್ ಮಾಡಪ್ಪ, ನನಗೆ ಮೋಟಿವೇಶನ್ ಮಾಡು, ನನಗೆ ತಿಳಿಸು, ಏನಾದರೂ ನಾನು ಕಲಿಬೇಕು ನಿನ್ನಿಂದ. ಹೊಸ ಯೋಜನೆ ಏನಾದರೂ, ಹೊಸ ಆಲೋಚನೆ ನನಗೆ ಕೊಡಪ್ಪ, ನನಗೆ ಸಹಾಯ. ನಾನು ಹೆಂಗೆ ಹೋಗ್ಬೇಕು? ಅಲ್ಲೇಲೂಯ್ಯ. ನಾನು ಕೇಳಿದಾಗ ಯೆಹೋಶುವನು ಭಯಪಟ್ಟಾಗ ಹೇಳ್ತಾ ಇದ್ದಾನೆ. ಅಂದರೆ ಆಲ್ರೆಡಿ ಈಗ ಕೆಳಗೆ ಭಯಪಡಬೇಡ ಅಂತ ಹೇಳ್ತಾ ಇದ್ದಲ್ಲ, ಅದನ್ನು ಮೊದಲೇ ಮಾಡಿದ್ರೆ ಯೆಹೋಶುವನು ಭಯಪಡ್ತಾ ಇದ್ದಾನೆ. ಏನು? ಎರ್ಕೊ ಗೋಡೆ ನೋಡಿ, ಅಲ್ಲಿರುವ ಶತ್ರು ಸಮೂಹ ನೋಡಿ, ಅಲ್ಲಿರುವಂಥ ಭಯಂಕರವಾದ ಸ್ಥಿತಿಗತಿಗಳನ್ನು ನೋಡಿ, ಅಲ್ಲಿರುವಂಥ ಜನರು ಆ ಕ್ರಿಯೆಗಳನ್ನು ನೋಡಿ ಭಯಪಡ್ತಾ ಇದ್ದಾನೆ. ಆದರೆ ದೇವರು ಅವನನ್ನು ಮೋಟಿವೇಶನ್ ಮಾಡ್ತಾ ಇದ್ದಾನೆ, ಅವನು ಬಲಪಡಿಸ್ತಾ ಇದ್ದಾನೆ. ಇಗೋ ನಾನು ನಿನ್ನೊಂದಿಗಿದ್ದೇನೆ. ಅಲ್ಲೇಲೂಯ್ಯ. ನಾನು ನಿನ್ನೊಂದಿಗಿದ್ದೇನೆ, ನೀನು ದಿಗ್ಭ್ರಮೆಗೊಳ್ಳದಿರು, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು
ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಆಗ ಯೆಹೋಶುವನು ಜನಾಧಿಪತಿಗಳು, ನೀವು ಪಾಳ್ಯದ ಎಲ್ಲಾ ಕಡೆಗೆ ಹೋಗಿ ಜನರು ನೀವು ಇನ್ನು 3 ದಿವಸಗಳ ಯೋರ್ದಾನ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗಬೇಕು. ಏನಂತ ಇಲ್ಲಿ ಒಂದು ಅವರಿಗೆ ಆಶೀರ್ವಾದ ಇದೆ. ಅಂದ್ರೆ ಇದು ಆದ ನಂತರ ಆಶೀರ್ವಾದ ಅವರಿಗೆ ಏನ್ ದಾಟ್ಬೇಕಂತ ಇವಾಗ ಅವರು ಏನ್ ದಾಟ್ಬೇಕಂತ ಯೋರ್ದಾನ ಹೊಳೆ ದಾಟ್ಬೇಕು. ಇದು ಸವಾಲು ಅವರಿಗೆ. ಇದು ದಾಟಿದ್ರೆ ಮಾತ್ರ ಆ ಒಂದು ಕಾನೂನ ಇವರಿಗೆ ಸ್ವಂತವಾಗ್ತದೆ. ಇದೊಂದು ಸವಾಲು. ಶತ್ರುಗಳೆಲ್ಲ ನೋಡ್ತಾರೆ, ಓಹೋ ನಮ್ಮ ರಾಜ್ಯಕ್ಕೆ ಇವ್ರು ಹೆಂಗ್ ಬರ್ತಾರೆ ಬರ್ಲಿ, ನಮ್ಮ ಊರಿಗೆ ಇವ್ರು ಹೆಂಗ್ ಬರ್ತಾರೆ ಬರ್ಲಿ, ಈ ಹೊಳೆ ಹೆಂಗ್ ದಾಟ್ತಾರೆ ದಾಟ್ಲಿ, ನೋಡೋಣ ಇವ್ರು ದೇವರೇನು ದೊಡ್ಡವನಂತ. ಆದ್ದರಿಂದ ದಾವೀದನು ಮಂಜೂಷ ತಾಮಂದ, ಮೋಶೆನು ಶಾಸನ ತಾಮಂದ, ಈತೇನು ಬಂದು ಎರಗು ಗೋಡೆ ಕೆಡುತ್ತಾನಂತ, ಯೋರ್ದಾನ ಹೊಳೆ ದಾಟಿಸ್ತಾನಂತ, ನೋಡೋಣಂತ ಎರಗಪಟ್ಟಂಥವ್ರು ಎಲ್ಲರೂ ಯೆಹೋಶುವನ ಬೃಂದವನ್ನೆಲ್ಲ ಕೂಡ ವೀಕ್ಷಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ದೇವರು ಅವ್ರ ಸಂಘ ಇರೋದು ಇವ್ರಿಗೆ ಗೊತ್ತಿಲ್ಲ, ದೇವರು ನಡೆಸ್ತಾ ಇರೋದು ಗೊತ್ತಿಲ್ಲ, ದೇವರು ದಬ್ತಾ ಇರೋದು ಗೊತ್ತಿಲ್ಲ. ದೇವರು ದಬ್ಬುವಾಗ ಬೆಂಕಿ ಕೂಡ ಲೆಕ್ಕ ಮಾಡಲ್ಲ. ನೀನು ದೇವರಿಗೆ ನೀನು ಇಷ್ಟವಾದರೆ ದೇವರು ನಿನ್ನನ್ನು ಬೆಂಕಿಯಲ್ಲಿ ಕೂಡ ದಬ್ತಾನೆ, ಬೆಂಕಿಯಲ್ಲಿ ಕೂಡ ಕಾಪಾಡಲಿಕ್ಕೆ ಆತನ ಪ್ರಣಾಳಿಕೆ. ಅದು ನೀನು ಒಳ್ಳೆ ಆಗಂಗಿಲ್ಲ, ನೀನು ಒಳ್ಳೆ ಆದ್ರೂ ಆತನ ದಬ್ತಾನೆ. ಹಲ್ಲೆಲೂಯಾ. ನೀನು ಒಳ್ಳೆ ಆದ್ರೆ ಏನ್ ಮಾಡ್ತಾನೆ ಹೇಳ್ರಿ ಆತನು? ಯಾಕೆ ಹೇಳ್ರಿ? ಯಾಕೆ ದಬ್ತಾನೆ ಹೇಳ್ರಿ? ದಬ್ಬವನೇ ಕಾಪಾಡ್ತಾನೆ. ದಬ್ಬಿದವನೇ ಕಾಪಾಡ್ತಾನೆ. ಕಾಪಾಡೋದು ಗೊತ್ತಿದ್ದರಿಂದ ದಬ್ಬೋದಲ್ಲ. ಯಾವುದೇ ಒಂದು ಫಸ್ಟ್ ನಿನಗೆ ಶೋಧನೆ ಬರ್ತದೆ ನಿಮ್ಮ ಕುಟುಂಬದಲ್ಲಿ ಅಂದ್ರೆ ಅದ್ರ ಹಿನ್ನೆಲೆ ದೊಡ್ಡ ಭಯಂಕರವಾದ ಆಶೀರ್ವಾದ ಕೂಡ ದೇವರು ಬರಲಿ ಅಂತ ಹೇಳ್ಬೇಕು. ನೀವು ದೇವ ಇದನ್ನು ತಪ್ಪಿಸಿಕೊಳ್ಳುವ ಶಕ್ತಿ ನನಗೆ ದಯಪಾಲಿಸು, ಅಷ್ಟೇ. ಇಷ್ಟೇ ಪ್ರಾರ್ಥನೆ ಮಾಡ್ಬೇಕು. ನೀನು ಏನು ಆತನ ಕೊಡ್ತಾನೋ ಅದನ್ನು ನೀನು ಸ್ವೀಕಾರ ಮಾಡಿದ್ರೆ ಖಂಡಿತವಾಗಲೂ ನಿನಗೆ ಕೆಳಗಿನ ವಚನದಲ್ಲಿ ಹೇಳ್ತಾ ಇದ್ದಾನೆ, ಅವರೆಲ್ಲರೂ ನೋಡ್ತಾ ಇದ್ದಾರೆ, ಎರ್ಕೊಪಟ್ಟಂಥವ್ರೆಲ್ಲ ಅವಶ್ಯವನ್ನು ನೋಡ್ತಾರೆ, ಹೆಂಗ್ ಹೋಗ್ತಾನೆ ಹೋಗ್ಲಿ, ಯೋರ್ದಾನ ಹೆಂಗ್ ದಾಟ್ತಾನೆ ದಾಟ್ಲಿ, ಇಷ್ಟು ಸಾಮರ್ಥ್ಯ ಇದೆ ಅಂದ್ರೆ ಅಂತ ಜ್ಞಾನ ಅವನಿಗೆಲ್ಲ ಇತ್ತು. ನೀನು ಹಲ್ಲೆಲೂಯಾ. ಅಂತ ಜ್ಞಾನ ಆಕಿಗೆಲ್ಲ ಐತೆ, ಅಂತ ಸಾಮರ್ಥ್ಯ ಆಕಿಗೆಲ್ಲ ಐತೆ, ಆತಿಗೆಲ್ಲ ಐತೆ, ಶಕ್ತಿ ಐತೆ, ಏನಿಲ್ಲ. ಹಲ್ಲೆಲೂಯಾ. ಅಂತ ಸಂದರ್ಭದಲ್ಲಿ ನೀವು ದೇವರನ್ನ ಆಶ್ರಯಿಸಿಕೊಳ್ಳುವುದಾದ್ರೆ ದೇವರೇ ಅವ್ರ ಮುಂದೆ ನಿಮ್ಮನ್ನು ಮೇಲೆ ಕೆತ್ತಿಸ್ತಾರೆ. ಹಲ್ಲೆಲೂಯಾ. ದೇವರು ಮೇಲೆ ಕೆತ್ತಲು ಆತನು ಸರ್ವಶಕ್ತನಾದ ದೇವರು. ಒಂದು ವಾಕ್ಯ ಇದು ಅದೇ ಯೆಹೋಶುವ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲದಂತೆ ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನಿನ್ನ ಸ್ವಾಧೀನಪಡಿಸುವೆನು. ಏನ್ ಮಾಡ್ತಾನಂತಾರೆ? ಹಲ್ಲೆಲೂಯಾ. ಎಷ್ಟೇನು ಅರ್ಥ ಆಗಿದೆ ದೇವರ ವಾಕ್ಯ. ಮುಗಿಸ್ಕೊಳ್ಳೋಣ. ಇನ್ನು ಕೆಲವು ವಾಕ್ಯಗಳಿಂದ ಒಂದು ಧ್ಯಾನ ಮಾಡಿಕೊಳ್ಳೋಣ. ನಿದ್ದೆ ಮಾಡುವರೆಲ್ಲ ಹಲ್ಲೆಲೂಯಾ. ನಿದ್ದೆ ಬರ್ತಾ ಇದೆಯಾ? ದೇವರಿಗೆ ಸ್ತೋತ್ರ. ಬಹಳ ನಿಧಾನವಾಗಿ ದೇವರು ನಮ್ಮ ಹತ್ರ ಮಾತನಾಡ್ತಾ ಇದ್ದಾರೆ. ಕೆಲವು ವಿಷಯಗಳನ್ನು ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ನೀನು ಆಳವಾಗಿ ಧ್ಯಾನಿಸಬೇಕಾದಂಥ ಒಂದು ವಿಷಯ ಗೊತ್ತಾ? ದೇವರು ನೀನು ಆತನ ಆಜ್ಞೆಗಳನ್ನು ಕೈಗೊಳ್ಳುವಾಗ ಎಷ್ಟೇ ಭಯಂಕರವಾದ ಬಿರುಗಾಳಿಗೆ ಭಯಪಡಬೇಡ. ನೀನು ಆತನಲ್ಲಿ ಇದೆ ಅಂತ ನಿನ್ನ ಆತ್ಮ ಹೇಳ್ತಾ ಇದ್ರೆ, ಇಗೋ ಆತನಲ್ಲಿ ನಾನು ಇದೀನಿ ಅಂತ ನಿನ್ನ ಆತ್ಮ ಹೇಳ್ತಿದ್ರೆ, ನೀನು ಸ್ಥಿರಚಿತ್ತದಿಂದಲೂ ಧೈರ್ಯದಿಂದಲೂ. ಭಯಂಕರವಾದ ಗಾಳಿ ನೋಡಿ, ಭಯಂಕರ ಯಾವ ಹೋದ ವರ್ಷದಲ್ಲಿ ಯಾವ ಒಂದು ಗಾಳಿ ಬಂತು, ಮನುಷ್ಯರನ್ನ ಎತ್ಕೊಂಡು ಹೋಗ್ತದೆ ಗಾಳಿ, ಭಯಂಕರವಾದ ಗಾಳಿ. ಅಂತ ಗಾಳಿ ಹೊಡೆತಕ್ಕೆ ನಿನ್ನನ್ನು ಸಿಲುಕದಂತೆ ದೇವರು ಕಾಪಾಡ್ತಾನೆ. ಆತನ ವಾಕ್ಯ ಹೇಳ್ತದೆ, ಇಗೋ ನೀನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಹಚ್ಚನೆ ಹಸಿರಿದಂತ ಮರವು ತಕ್ಕ ಕಾಲದಲ್ಲಿ ಫಲಿಸ್ತದೆ. ನೆಕ್ಸ್ಟ್ ವಾಕ್ಯಕ್ಕೆ ಕೆಳಗೆ ನೋಡುವುದಾದ್ರೆ, ಅದರ ಎಲೆಯು ಬಾಡುವುದೇ ಇಲ್ಲ. ಯಾವ ಎಲೆ ಇದು? ಮುದುರಿ ಹೋಗುವ ಎಲೆ ಅಲ್ಲ, ಗಾಳಿ ಬಟ್ಟಕ್ಕೆ ಬಿದ್ದೋಗುವ ಎಲೆ ಅಲ್ಲ. ಈ ಎಲೆಗೊಂದು ಪ್ರತ್ಯೇಕತೆ ಇದೆ. ಆ ಎಲೆ ಯಾವಾಗಲೂ ಹಚ್ಚನೆ ಹಚ್ಚಿರುತ್ತದೆ. ಅದು ದೇವರ ಎಲೆ, ಅದು ದೇವರಿಗೆ ಸಂಬಂಧಪಟ್ಟ ನೆಲೆ. ಅದು ಅದನ್ನು ದೇವರು ಬೇಕಂತಲೇ ಅಲ್ಲಿ ನಾಟಿಸಿದ್ದಾನೆ. ವಾಕ್ಯದಿಂದ ತುಂಬಿದ ಮನುಷ್ಯನು ಯಾರೇ ಇರಲಿ, ವಾಕ್ಯದಿಂದ ತುಂಬಲ್ಪಟ್ಟ ಮನುಷ್ಯ ಸ್ತ್ರೀಯರು ಯಾರೇ ಇರಲಿ, ಯಾವುದನ್ನು ಲೆಕ್ಕ ಮಾಡಲ್ಲ. ಹಲ್ಲೆಲೂಯಾ. ಯಾವುದನ್ನು ಲೆಕ್ಕ ಮಾಡಲ್ಲ. ವಾಕ್ಯದಿಂದ ಯಾರ್ಯಾರು ತುಂಬಲ್ಪಡ್ತಾರೋ ಅವ್ರು ಯಾವುದನ್ನು ಲೆಕ್ಕ ಮಾಡಲ್ಲ.
ವಾಕ್ಯದವ್ರು ಏನಾದ್ರು ಮಾಡ್ತಾರೆ, ದಂಗ ಎದುರಿಸ್ತಾ ಇರ್ತಾರೆ, ಕಲಿಬಿಲಿ ಮಾಡ್ತಾ ಇರ್ತಾರೆ, ಕಳವಳ ಮಾಡ್ತಾ ಇರ್ತಾರೆ. ಅವಾಗ ಏನೆಲ್ಲ ಚರ್ಚ್ಗಳಲ್ಲಿ, ಸಭೆಗಳಲ್ಲಿ ಏನೋ ಒಂದು ತಂತ್ರ ಹುಡುಕ್ತಾನೆ ಇರ್ತಾರೆ. ಇವರೆಲ್ಲ ಯಾರು ಗೊತ್ತಾ? ಸುಟ್ಟು ಹೋಗುವ ಹುಲ್ಲಿಗೆ ಸಮಾನ. ಒಣ ಹುಲ್ಲು ಸುಟ್ಟು ಹೋಗ್ಬಿಡ್ತದೆ. ಅಲ್ಲೆಲ್ಲೂಯ್ಯ. ಏನಾಗ್ತದೆ ಹೇಳ್ರಿ? ಸಭೆಯಲ್ಲಿ ಗಲಿಬಿಲಿ, ಕುತಂತ್ರ, ತಂತ್ರ, ಉಪಾಯಗಳು ಮಾಡುವರು ಯಾರು ಹೇಳಿ ಗೊತ್ತಾ? ಒಣಗಿದ ಹುಲ್ಲಿಗೆ ಸಮಾನ. ಇದು ಸುಟ್ಟು ಹೋಗ್ತದೆ. ಒಣ ಹುಲ್ಲು ಕೇವಲ ಬಿಸಿಲಿಗೆ ಗಾಳಿ ಬಂದರೂ ಕೂಡ ಅದು ಪುಡಿ ಆಗಿ ಹೋಗ್ತದೆ. ಒಣ ಹುಲ್ಲಿಗೆ ಬೆಂಕಿ ಅಂದ್ರೆ ಬಹಳ ಭಯಂಕರ ಭಯ. ಅದಕ್ಕೆ ಯಾವಾಗ ಬಿತ್ತಂದ್ರೆ ಸುಟ್ಟು ಹೋಗ್ಬಿಡ್ತದೆ. ಇವ್ರು ಇಂಥವ್ರು. ಆದ್ರೆ ಅಚ್ಚನೆ ಹಸದವ್ರು ಯಾರು ಹೇಳ್ರಿ? ಅವ್ರು ಎಲ್ಲಿದ್ದಾರಂತ? ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ. ಅದರ ಬೇರೆ ಎಲ್ಲಿದಂತ? ಆಳವಾದ ನೀರಿನಲ್ಲಿ. ಅಂದ್ರೆ ವಾಕ್ಯದಿಂದ ತುಂಬಲ್ಪಟ್ಟವರು, ವಾಕ್ಯಕ್ಕೆ ಸಂಬಂಧಪಟ್ಟವರು, ವಾಕ್ಯವನ್ನು ಕೇಳಿದವರು ಎಲ್ಲಿರ್ತಾರಂದ್ರೆ ಯಾವುದೇ ಕಾರ್ಯ ನಡಲಿ, ಯಾವುದೇ ಭಯಂಕರವಾದ ಬಿರುಗಾಳಿನಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಸೇವಕನ ಸಾಕ್ಷಿ ಕೊನೆಯದಾಗ ಸ್ವಲ್ಪ ನಾವು ಒಂದು ಸಭೆಯಲ್ಲಿ ಒಬ್ಬ ಸೇವಕನು ಒಂದು ಕುಟುಂಬ ಬರ್ತಿತ್ತಂತ. ತಾಯಿ ಮಕ್ಕಳೆಲ್ಲರೂ ವಾಕ್ಯ ಕೇಳೋರೆ. ಬಹಳ ವರ್ಷಗಳಿಂದ, ಕೆಲವು ವರ್ಷಗಳಿಂದ ಆ ಸಭೆಗೆ ಬರ್ತಾನೆ ಇದ್ದಾರಪ್ಪ. ಮಕ್ಕಳು ಕೈಗೆ ಬರ್ತಾ ಬಹಳ ಚಿದುಕ ಒಬ್ಬನ ಚಿದುಕ. ಕುಂತವ್ರಿಗೆ ಹೋಗಿ ಪಿನ್ನ ತಾನು ಚುಚ್ಚಿ ಬಿಡೋದು. ನೋಡ್ರಿ, ಸಭೆಯಲ್ಲಿ ಕುಂತವ್ರಿಗೆ ಪಿನ್ನ ತಾನು ಚುಚ್ಚಿ ಬಿಟ್ರೆ ಹೆಂಗಿರ್ತದೆ ಹೇಳ್ರಿ? ಸುಮ್ಮನೆ ಹೇಳ್ತಾ ಇಲ್ಲ, ಒಬ್ಬ ದೈವ ಸೇವಕನ ಹೇಳಿದ್ ನಾನು ಹೇಳ್ತೇನೆ. ಸಭೆಯಲ್ಲಿ ಕುಂತವ್ರಿಗೆ ಪಿನ್ನ ಚುಚ್ಚಿ ಬಿಡೋದು, ಇಲ್ಲ ವೈಟ್ ಡ್ರೆಸ್ ಹಾಕೊಂಬಂದವ್ರಿಗೆ ಏನಾದ್ರು ಹಚ್ಚಿ ಬಿಡೋದು. ಇದೇ ಇವನ್ ಕಿತಾಪತಿ. ಸೇವಕರು ನೋಡಿದ್ರೆ ಒಂದ್ಸಲ ಅವ್ರ ತಾಯಿ ಕರೆದಮ್ಮ, ನಾಳೆಯಿಂದ ನೀವು ನಮ್ಮ ಸಭೆಗೆ ಬರ್ಬೇಡಮ್ಮ, ಬೇರೆ ಯಾವ ಸಭೆಗೆ ಬರ್ಬೋದು ಅಂತ ಹೇಳಿದ್ರೆ ಆ ತಾಯಿ ಕುಂತ್ಕೊಂಡು ಹಾಕ್ಬಿಟ್ಟು ಏನಾದ್ರೂ ಶಿಕ್ಷೆ ಕೂಡ ಯಾವ ಸಭೆಗೆ ಬರ್ಬಾರ್ದಂತ ಯಾವತ್ತು ಹೇಳೋದು. ಈ ಸಭೆ ನಂದಿದ್ದು. ಅನೇಕ ವರ್ಷಗಳಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ನನ್ನ ಮಗನ ವಿಷಯದಲ್ಲ, ನನ್ನ ಮಗನ ಸರಿಪಡಿಸ್ಬೋದು. ಈ ಸಭೆಗೆ ಬರ್ಬಾರ್ದು ಅಂತ ಹೇಳ್ಬಾರ್ದು. ಇದು ನಮ್ಗೆ ಏನ್ ಕಲಿಸುತ್ತೆ ಹೇಳ್ರಿ? ಆತ್ಮೀಯ ಮನಸ್ಥಿತಿ, ವಿಶ್ವಾಸವನ್ನು, ನಂಬಿಕೆಯನ್ನು ತೋರಿಸ್ತದೆ. ಆಗ ಸೇವಕನಿಗೆ ಏನಾಗಿರ್ಬೋದು ಹೇಳ್ರಿ? ಆ ಸೇವಕನಿಗೆ ಮತ್ತೆ ನೆಕ್ಸ್ಟ್ ಹೋಗಂತ ಬಾಯಿ ಕೂಡ ಬರಲ್ಲ. ಯಾಕೆ ಬರೋ? ಆಯ್ಮ್ ಹೇಳ್ತದಂತೆ, ಅನೇಕ ವರ್ಷಗಳಿಂದ ಬಂದ ಸಭೆ, ದಯಮಾಡಿ ನನ್ನ ಮಗನ ಸರಿಪಡಿಸ್ಕೊಡೋ ವಿಷಯದಲ್ಲಿ ನಾನು ಸರಿಪಡಿಸ್ಕೊಳ್ಳೋದು, ಸಭೆಗೆ ಬರಬೇಡ ಅಂತ ಹೇಳ್ತಾರೆ. ನಮ್ಮ ಜನಮಿಯ ಆ ಭಾಷಾ ಸಭೆಯಲ್ಲಿ ಹೇಳಿದಂಥ ಒಂದು ಕಾರ್ಯ ಕ್ರಿಶ್ಚಿಯನ್ ಗುರು ಜನಮಿಯ ಭಾಷೆ, ಆ ಸಭೆಯಲ್ಲಿ ಹೇಳಿದ್ರು. ಆ ಸಭೆಯಲ್ಲಿ ಉತ್ತಮವಾದಂಥ ಜಾಬ್ ಮಾಡೋದಿಲ್ಲ. ವಾಕ್ಯಕ್ಕೆ ಯಾವಾಗ ನಮ್ಮ ತಲೆ ಹೋಗ್ತದೋ, ನಮ್ಮ ತಲೆಯಲ್ಲಿ ಆಲೋಚನೆಗಳು ಕೂಡ ಬಲಿಷ್ಠವಾಗಿರ್ತವೆ. ವಾಕ್ಯಲ್ಲಿ ಹೋಗಿಲ್ಲ ಅಂದ್ರೆ ಎಲ್ಲ ವೀಕ್ ಆಗಿರ್ತಾವ ಆಲೋಚನೆ. ಎಲ್ಲ ಸ್ವಲ್ಪ ಅಲ್ಲೆಲೂಯಾ, ಸ್ವಲ್ಪ ಏನಾದ್ರೂ ಸ್ವಲ್ಪ ನೀನೇನ್ ಮಾಡಿಲ್ವಾ? ಮಾಡಿಲ್ಲ ಅಂದ್ರೆ ದೇವ್ರಿಗೆ ಬಿಟ್ಬಿಡು. ಸೇವಕನು ಸುಮ್ಮನೆ ಅಂತಾನಪ್ಪ, ದೇವ್ರೆ ಆ ಸೇವಕ ನೀನು ನೋಡ್ಕೊಂಬಿಡು ಅಂತೇಳಿ ಅಷ್ಟೇ ಸುಮ್ಮನೆ ಅಷ್ಟೇ. ದೇವ್ರಿಗೆ ಗೊತ್ತು, ನನಗೆ ಗೊತ್ತು. ಹೌದಾ ಇಲ್ಲ ಅಂದ್ರೆ? ಆ ಮನಸ್ಥಿತಿ ಇಲ್ಲದೆ ಆಲೋಚನೆಗಳೆಲ್ಲ, ದೇವ್ರ ವಾಕ್ಯಗಳೆಲ್ಲ ಇಲ್ಲೇ ಬಿಡೋದು. ದೇವ್ರ ವಾಕ್ಯಲ್ಲಿ ಬಿಟ್ಟು ಹೋದ್ರೆ ನಿನ್ನ ತಲೆ ಏನ್ ಬೆಳೆದಿತ್ತಮ್ಮ? ನಿನ್ನ ಆಲೋಚನೆಗಳೇನು ಬಲವಾಗಿರ್ತವೆ. ಸೈತಾನ್ ಮುಂದೆ ನೀನು ಏನಂತ ನಿಲ್ಲಿಸ್ತೀರಿ? ಬ್ರದರ್, ಸಹೋದರಿ, ಹೆಂಗಿರ್ತೀವಿ ನೀನು? ಸೈತಾನ್ ನಿನ್ನ ಕೆದರ್ತಾನೆ ಇರ್ತಾನೆ, ಬಿಡಲ್ಲ ಅವನು. ಅದಕ್ಕೆ ನಮ್ಮ ಆಲೋಚನೆಗಳು ಬಲಿಷ್ಠವಾಗಿರ್ಬೇಕಂದ್ರೆ ದೇವ್ರ ವಾಕ್ಯ ನಮ್ಮ ಮೈಂಡ್ನಲ್ಲಿ ಬಹಳ ಬಲವಾಗಿ ಹೋಗ್ಬೇಕು, ಬಲವಾಗಿರ್ಬೇಕು ನಮ್ಮ ಆಲೋಚನೆಗಳು. ಯಾರು ಏನಂದ್ರೆ ಒಂದೇ ಶಂಕರಪ್ಪ ಇವೆಲ್ಲ ನಮ್ಗೆ ಇರಬಾರ್ದು. ಅವ್ರು ಏನಂದ್ರೆ ಅವ್ರ ಮುಂದೆ ಚೆನ್ನಾಗಿ ಬೆಳೆಸಪ್ಪ ನಾವಂತ ಪ್ರಾರ್ಥನೆ ಮಾಡಿ, ಅವ್ರ ಮುಂದೆ ಚೆನ್ನಾಗಿ ಬೆಳೆಸಪ್ಪ, ನನ್ನ ಅಧಿಕವಾಗಿ ಬೆಳೆಸು. ನಮ್ಮ ಭಾಷೆನ ಬೈತಾನ ಪ್ರಭಾ, ಅವ್ರ ಮುಂದೆ ನಾನು ಚೆನ್ನಾಗಿ ಬೆಳಿಬೇಕು. ಅಲ್ಲೆಲ್ಲೂಯ್ಯ. ನಿನ್ನ ಬೈತಾ ಇದ್ದಾರೆ ಅಂದ್ರೆ ನೀನು ಹಾಳಾಗಿ ಹೋಗ್ಬೇಕಂತ ಬೈಯಲ್ಲ.
ನೀನು ಪರಿವರ್ತನೆ ಆಗ್ಬೇಕಷ್ಟೇ. ದೇವರ ವಾಕ್ಯ ಕಲಿಬೇಕು, ನೀನು ಕಲಿತು ಅನೇಕರಿಗೆ ಆದರ್ಶವಾಗಿ ಮಾದರಿಯಾಗಿರ್ಬೇಕು. ಆಗ ಹಂಗಿದ್ರೆ ಯಾವ ಬಿರುಗಾಳಿ ನಿನ್ನನ್ನು ಭಯಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರಾತ್ರಿ ಒಂದು ವೇಳೆ ದೂತರು ಬಂದು ಪ್ರಾಣ ತೆಗೆದುಕೊಂಡು ಹೋಗ್ತಂದ್ರೆ ಸಂಪೂರ್ಣವಾಗಿ ನಿನ್ನ ಒಪ್ಪಿಸ್ಕೊಟ್ಬಿಡ್ತೀವಿ. 1 ಗಂಟೆ ಪ್ರಾರ್ಥನೆ ಮಾಡಿ ದೇವರು ಒಂದು ವೇಳೆ ಕಲಿಬಾಗಿಲಲ್ಲಿ ನಿಲ್ಲಿಸ್ಬೋದು, ದೂತರೆ 1 ಗಂಟೆ ಕರ್ತನಂತ ನಾನು ಪ್ರಾರ್ಥನೆ ಮಾಡ್ತೀನಿ, ತದನಂತರ ನಾನು ಪ್ರಾಣ ತೆಗೆದುಕೊಂಡು ಹೋಗೋಣ ಅಂತ ಹೇಳಿದ್ರೆ ದೂತರ ಓಕೆ ವೇಟಿಂಗ್ ಅಲ್ಲಿ ಪ್ರಾರ್ಥನೆ ಮಾಡಿ 1 ಗಂಟೆ ಬಲವಾಗಿ ಪ್ರಾರ್ಥನೆ ಮಾಡಿ ಸಂತೋಷದಿಂದ ನೀನು ಮೈಕೊಂಡ್ಬಿಟ್ರೆ ಆ ದೂತರು ನೀನು ಪ್ರಾಣ ತೆಗೆದುಕೊಂಡು ಹೋಗಲಿಕ್ಕೆ ಕೂಡ ನೀನು ಹಿಂಜಾರಿಲ್ಲ. ಕಾರಣ ಏನು ಗೊತ್ತಾ? ದೇವರ ವಾಕ್ಯ ಅಷ್ಟು ಬಲವಾಗಿ ನಿನ್ನನ್ನು ಆಳವಾಗಿ ಹೇಳುತ್ತೆ. ಈ ಕಾರ್ಯ ನೀಡಿದ ಆವಾಗಲೇ ಈ ಕಾರ್ಯ ನೋಡ್ಲಿಕ್ಕೆ ನಾವು ಸಾಧ್ಯ. ಅದಿಲ್ಲ ಅಂದ್ರೆ ಆ ಮನಸ್ತತ್ವ ಇಲ್ಲ ಅಂದ್ರೆ, ದೇವರ ವಾಕ್ಯ ನಮ್ಮಲ್ಲಿ ಇಲ್ಲ ಅಂದ್ರೆ, ದೇವರ ಭರವಸೆ ನಮ್ಮಲ್ಲಿ ಇಲ್ಲ ಅಂದ್ರೆ, ನಾವು ಸ್ವಲ್ಪ ಬಿರುಗಾಳಿ ಬಂದ್ರೆ ಬಿದ್ದೋದ್ರೆ ನಮ್ಮ ನೆತ್ತರ ಯಾರು ಇರಲ್ಲ. ಮತ್ತೆ ಅವ್ರ ಮೇಲೆ ಹೇಳ್ತಾರೆ EM ನೋಡಿದ್ರು ಎತ್ತಲಿಲ್ಲ, ನಾನು EM ನೋಡಿದ್ರೆ ಎತ್ತಲಿಲ್ಲ. ನೋಡಮ್ ನಾನು ಒಬ್ಬಳೆ ಮನೆಗೆ ಇದನ್ನ ಎಲ್ಲರೂ ಹೋಗ್ಯಾರ, ಒಬ್ಬರನ್ನ ಕರೀತಾರೆ ನನ್ನ ಸಮೀಪ ಅಂತ. ಯಾರು ಕರೀಬೇಕು? ಸಭೆ ನಿಂತವ್ರು ನಿಂಪ ದೇವರ ವಾಕ್ಯ ನೀನು ಕಲಿತಿದ್ರೆ ಇನ್ನೊಬ್ಬರಿಗೆ ಕಲಿಸು, ಧೈರ್ಯವಾಗಿರು, ಸಮಾಧಾನವಾಗಿರು, ಪ್ರೀತಿಯಿಂದ ಇರು. ದೇವರು ನಿನ್ನ ಪಕ್ಷದಲ್ಲಿದ್ದರೆ ಸಾಕು, ಯಾರು ಬೇಕಾಗಿಲ್ಲ. ಯೆಹೋಶುವನು ಸಿಂಗಲ್ ಇತ್ತು. ನಾನು ಆ ವಾಕ್ಯ ಬೆಳಗಿನ ಜಾವದಲ್ಲಿ ಓದುವಾಗ ನಿನ್ನೆ ಎಲ್ಲ ರಾತ್ರಿ ಸುಸ್ತು, ಭಯಂಕರವಾದ ಪಯಣ, ಭಯಂಕರವಾದ ಬಿಸಿಲು ಬೇರೆ 150, 160, 200 ಕಿಲೋಮೀಟರ್ ಸೆನ್ಸನಾಗಿ ಹೋಗಿ ಬರೋದು ಸುಮ್ಮನೆ ಅಲ್ಲ. ಒಂದು ಸಾಯಂಕಾಲ ಬಂದಿದ್ದೆ, ನಾನು ಬಂದು ಸುಸ್ತಾಗಿದೆ. ಊಟ ಮಾಡಿ ಎಷ್ಟು ಊಟ ಮಾಡಿಸಿದ್ರೆ ನನಗೆ ಮನೆಗೆ ಮತ್ತೆ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡಿ ಭಾರ ಇದೆ. ಒಂದು ತಲೆ ಮೇಲೆ ಏನಿದೆ ಅಂದರೆ ಭಾರ. ಆ ಭಾರ ಇವತ್ತು ತಪ್ಪಿಸ್ಕೋಬೇಕು, ಆ ಭಾರ ಇವತ್ತು ತಿಳಿಸ್ಕೊಳ್ಬೇಕು. ಈ ಭಾರ ಮಾಡಲಿಕ್ಕೆ ನಮ್ಮಲ್ಲಿ ಯಾರಾದ್ರೂ ಇದ್ದಾರ? ಇದ್ರ ದೇವರ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ನಾನೇನು ಕರೆಯೋದು ಅವ್ರನ್ನ? ನಾನು ಕರಿಬೇಕಾ? ನಾನು ಒತ್ತಾಯ ಮಾಡಿದ್ರೆ ನಿಮಗೆ ಒತ್ತಾಯ ಮಾಡ್ತಾ ಇದ್ರೆ ಪಾಸ್ಟು ಅಂತ ಹೇಳಿ ದೇವರು ಕರ್ತ ನಿಮ್ಮನ್ನು ತಂದು ಇಲ್ಲಿ ಬಿಸಾಕ್ತಾನೆ. ನಿಂತ್ವಾಗಿ ಯೆಹೋಶುವನು ಹಂಗೆ ಮಾಡಿದ್ದು. ಮೋಶೆ ಯಾರಪ್ಪ ನಾನು ಹೋಗ್ತಾ ಇದ್ದೀನಿ ಅಂತ ಮೋಶೆ ಕೇಳಿದ್ರೆ ಅಲ್ಲಿ ಯೆಹೋಶುವನಿಂದ ಕರ್ಕೊಂಡ್ಬಂದು ಇಲ್ಲಿ ಬಿಡು ಅವ್ನು ಸರಿಯಾಗ್ತಾನ. ಸರಿಯಾಗ್ತಾನೆ, ಅವ್ನು ನಾನು ಬಲಪಡಿಸ್ತೀನಿ, ಯೆಹೋಶುವನು ಬಲಪಡಿಸ್ತೀನಿ, ಕರ್ಕೊಂಬ. ಮೋಶೆ ಕರ್ಕೊಂಡ್ಬಂದು ಯೆಹೋಶುವನಿಗೆ ಹೇಳ್ತಾನಪ್ಪ, ನಾವು ಒಂದು ಸಮಯ ಬಂದಿದೆ, ಬಲ ಇದೆ ನಮ್ಮಲ್ಲಿ. 40 ವರ್ಷದಾಗ ಹೆಂಗಿದ್ದು ನಾವು, ಈಗ 80 ವರ್ಷ ನಮಗೆ ಅದೇ ಬಲ ಇದೆ. ಆದರೆ ದೇವರ ಆಜ್ಞೆ ಇದೆ, ಇಲ್ಲ ನಾನು ಹೋಗ್ತಾ ಇದ್ದೀನಿ, ಇದನ್ನೆಲ್ಲ ನೀವು ನಿಭಾಯಿಸಿ. ಯೆಹೋಶುವನಲ್ಲಿ ಭಾರ, ಜೊತೆಗೆ ಕಾಲೇಬ್ ಪಾಪ, ಅವರಿಬ್ರು ಹೆಂಗೋ ನಡೆಸ್ತಾ ಇದ್ದಾರೆ. ಹಿಂಗೆ ನಡೆಸಿದ್ರೆ ಚೆನ್ನಾಗಿರ್ತದೆ. ಆದರೆ ಅವ್ರಿಗೆ ಸಮಸ್ಯೆಯನ್ನು ಎರಕೋ ಬಂತು. ಫಸ್ಟ್ ಎರಕೋ ಬಂದ್ಬಿಡ್ತು. ಏನು ಮಾಡ್ಬೇಕು ಗೊತ್ತಿಲ್ಲ, ಅನುಭವ ಇಲ್ಲ, ಎಳೆ ಪ್ರಾಯಸ್ಥರು, ದೇವ್ರ ಬಗ್ಗೆ ಗೊತ್ತಿಲ್ಲ. ದೇವ್ರು ಹೇಳ್ತಾ ಇದ್ದಾನೆ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾನೆ ಹೇಳ್ರಿ? ಪ್ರಾರ್ಥನೆ ಮಾಡು. ಅನೇಕ ಸಲ ದೇವರ ಆತ್ಮಗಳು ಅನೇಕರಿಗೆ ಪ್ರೇರಣೆ ಮಾಡ್ತಾ ಇರ್ತಾರೆ. ನಮ್ಮ ಪ್ರಾರ್ಥನೆ ಚೆಯ್, ನಮ್ಮ ಪ್ರಾರ್ಥನೆ ಮಾಡಿದ್ದು ಸಹೋದರ, ಪ್ರಾರ್ಥನೆ ಮಾಡು. ಬೆಳಗಿನ ಜಾವ ಇದೇ ಸೌಂಡೆ. ಇಲ್ಲಿರುವ ಪ್ರತಿಯೊಬ್ಬರಿಗೆ ಆಲ್ಮೋಸ್ಟ್ ಆಲ್ 30% ಅದೇ ಸೌಂಡ್ ಬರ್ತದೆ. ಎದ್ದಾಳು ಪ್ರಾರ್ಥನೆ ಮಾಡು. ನೀವು ಕೂತ್ರೆ ಆಮೇಲೆ ಮಾಡಿ, ಇಷ್ಟಿದ್ರೆ ಕೂತ್ಕೊಂಡ್ರೆ ಪರಿಶುದ್ಧಾತ್ಮ ನಮ್ಮ ಮನೆ ಬಾಗಿಲಿಗೆ ಬಂದ ಬೆಳಗಿನ ಜಾವ. ಆ ಬೆಳಗಿನ ಜಾವ ಪರಿಶುದ್ಧಾತ್ಮ ಮನೆ ಬಾಗಿಲಿಗೆ ಬರ್ತಾನಂತಮ್ಮ. ಎದ್ದೇಳಪ್ಪ ಅಂತ ಎದ್ದೇಳಬೇಕು. ಆದ್ರೆ ನಮ್ಮ ಹತ್ರ ಏನೋ ಮಾತನಾಡುತ್ತೆ, ಆ ದಿನ ನಮ್ಗೆ ಏನ್ ಬೇಕಾ ಸಂದೇಶ ಕೊಟ್ಟು ಹೋಗೋದಿರ್ತದಂತ. ಏನ್ ನಾವು ಹೆಂಗೆ ನಡಿಬೇಕು ಆ ದಿನ ಬೋಧಿಸ್ತಾನಂತ. 403 ನೋಡಿದ್ರೆ ಕಂದ ನನ್ನ ಉಪದೇಶವನ್ನು ಕೇಳು, ನನ್ನ ಜ್ಞಾನ ಮಾರ್ಗದಲ್ಲಿ ನಡಿ. ಬೆಳಗಿನ ಜಾವ ಕರ್ತನು ಬಂದು ನಮಗೆ ತರುವಾಗ ನಾವು ಕೆಲವರಿಗೆ ನಿರ್ಲಕ್ಷ್ಯ. ಆದ್ರಿಂದ ಅನೇಕರಿಗೆ ಸೈತಾನ ಬಿಡ್ತಾ ಇಲ್ಲ. ಕೆಲವ್ರಿಗೆ ಒಳ್ಳೊಳ್ಳೆ ಕಾರ್ಯಗಳು ನೋಡ್ತಾ ಇದ್ದಾರೆ, ಉತ್ತಮವಾದ ಕಾರ್ಯಗಳು ನೋಡ್ತಾ ಇದ್ದಾರೆ. ಕೆಲವರು ನಷ್ಟ ಹೊಂದ್ತಾ ಇದ್ದಾರೆ, ಕೇಡಿನಲ್ಲಿ ಬೀಳ್ತಾ ಇದ್ದಾರೆ, ಆಶೀರ್ವದಿಸಲ್ಪಟ್ಟಂಗೆ ಇದ್ದಾರೆ. ಆದರೆ ಅವ್ರ ನಷ್ಟದ ಮೇಲೆ ನಷ್ಟ ಬರ್ತದೆ. ಇದಕ್ಕೆಲ್ಲ ಕಾರಣ ಏನು? ದೇವರಿಗೆ ಸರಿಗಿಲ್ಲ ಅಂತ ನಾನು ಹೇಳಿದ್ರೆ ನನ್ನ ಮೇಲೆ ಕೋಪ. ಅರೇ ನೀನು ಸರಿಗಿಲ್ಲ ಅಂದ್ರೆ ಕೋಪ. ಅನ್ಕೋಬೇಕು, ನೀನು ಸರಿಗಿಲ್ಲ ಅಂದ್ರೆ ಹೋಗಿ ಮನ್ಕಲಾಗ್ತಿದ್ದೇವಾ ನನ್ನ ತಪ್ಪು. ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ನಾನು ಸರಿ ಇಲ್ಲ ಅಂತ ಅಷ್ಟು ಜನರ ಮಧ್ಯದಲ್ಲಿ ನಾನು ಹೇಳ್ತಾ ಇದ್ದಾರೆ ಅಂದ್ರೆ
ಇವತ್ತಿನ ಅವಮಾನ ಹಂಗೆ ಇರ್ತದ ಪ್ರಭು, ಏನಾದ್ರೂ ಬದಲಾವಣೆ ಇದೆ ದೇವ್ರು ಹೇಳ್ತಾನ, ಇವತ್ತಿನ ಅವಮಾನ ನಾಳೆ ಮುಂಜಾನೆ ಬಹುಮಾನ. ನೀನು ಸರಿ ಹೋಗ್ಬೇಕು ಅಷ್ಟೇ. ಎದಕ್ಕಂದ್ರೆ ನಾನು ಸರಿ ಇಲ್ಲ, ನನ್ನ ಕೆಪಾಸಿಟಿ ಗೊತ್ತಿಲ್ಲಲ್ಲ ಅಂತ ಕಾಲ ಏನ್ ಮಾಡಕ್ಕಾಗಲ್ಲ. ನಾನು ಯಾರಂತ ಗೊತ್ತಿಲ್ಲ, ನಷ್ಟದ ಮೇಲೆ ನಷ್ಟ. ದೇವ್ರು ಹೇಳಿದಂತ ಮಾಡ್ತಾ ಇಲ್ಲ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ದೇವರ ವಾಕ್ಯ ಉಪದೇಶ ಮಾಡು. ಇವರೆಲ್ಲ ಸಾಗಿ ಹೋಗೋದಕ್ಕೆ ಎರ್ಕೋ ಬೆಳೆಸಕ್ಕೆ ಇವ್ರಿಗೆ ಏನು ಸಾಮರ್ಥ್ಯ, ಇವ್ರೇನು ಗಜಗಳು ಇಟ್ಕೊಂಡು ಹೋಗಿಲ್ಲ, ಕತ್ತಿಗಳು ಇಟ್ಕೊಂಡು ಹೋಗಿಲ್ಲ, ಕತ್ತಿ ಗುರಾಣಿ ಮುಂತಾದ ಯಾವುದೇ ಇಟ್ಕೊಂಡು ಹೋಗಿಲ್ಲ. ಯೆಹೋಶುವ ಕಾಲೇಬ್ ಕೇವಲ ದೇವರ ಆಜ್ಞೆಯನ್ನು ಪಡ್ಕೊಂಡಿದ್ದಾರೆ. ದೇವ್ರು ಎರ್ಕೋ ಬೆಳೆಸ್ತಾರೆ. ನೆಕ್ಸ್ಟ್ ಈಗ ಸವಾಲು ಯಾವ್ದಾನ ಒಳ್ಳೆ. ನೆಕ್ಸ್ಟ್ ಸವಾಲು ಏನಂತ ಅವ್ರ ಜೀವಿತದಲ್ಲಿ ಅಲ್ಲೆಲ್ಲೂಯ್ಯ, ಯಾವ್ದಾನ ಒಳ್ಳೆ, ಯಾವ್ದಾನ ಎಲ್ಲರೂ ಹೇಳ್ರಿ, ಯಾವ್ದಾನ ಒಳ್ಳೆ. ಈಗ ಎಲ್ಲಿಗೆ ಹೋಗ್ತದಾರೆ ಹೇಳ್ರಿ? ಸೀದಾ ಎಲ್ಲಿಗೆ ಹೋಗ್ತದಾರೆ ಹೇಳ್ರಿ? ನಮ್ಮಲ್ಲಿ ಅನೇಕರು ಕಾನಾನ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಕಾನಾನ್ ನೋಡಕ್ ಆಗ್ತಾರೆ, ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ. ಮಧ್ಯದಲ್ಲಿ ಔಟ್. ಕಾನಾನ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇಸ್ರಾಯೇಲರು ಕೂಡ ಕಾನಾನ್ ನೋಡ್ಲಿಕ್ಕೆ ಆಗಲಿಲ್ಲ. ಕೆಲವರು ಮಾತ್ರ ನೋಡಿದ್ರು. ನಮ್ಮಲ್ಲಿ ಕೂಡ ಅದೇ, ಕಾನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವರು ಕಾನಾನು ಸೇರ್ಲಿಕ್ಕೆ ಆಗ್ತಾ ಇಲ್ಲ. ಆಶೀರ್ವಾದ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸಂತೋಷ ಹೋಗ್ಲಿ, ನಾನು ಕೇಳ್ತಾ ಇದ್ದೀನಿ, 6 ದಿನಗಳು ಕಳೆದು ಬಂದಿದ್ದು ಬೇರೆ. ಈಗ ಅಂತ ಯಾರು ಬೇಜಾರಾಗ್ಬೇಡ್ರಿ. ಒಂದ್ ದಿವಸ 6 ದಿನದಲ್ಲಿ ಒಂದ್ ದಿವಸ ನಿಮ್ಮ ಫ್ಯಾಮಿಲಿ ನೀವು ಸಂತೋಷವಾಗಿದ್ದೀರಾ? ಈ 6 ದಿನಗಳು, ನಾನು ಏಪ್ರಿಲ್ ತಿಂಗಳಲ್ಲ ಅಂತ ಕೇಳ್ತಾರೆ, ಮಾರ್ಚ್ ತಿಂಗಳು ಅಂತ ಕೇಳಿ, ಒಂದು ದಿವಸ 6 ದಿನದಲ್ಲಿ ನಿನ್ನ ಆತ್ಮ ನೆಮ್ಮದಿಯಾಗಿ ಕಳೆದಿದೆಯಾ? ಪರೀಕ್ಷೆ ಮಾಡ್ತೀನಿ, ಖಂಡಿತವಾಗ್ಲೂ ಪರೀಕ್ಷೆ ಮಾಡ್ಕೊ. ದೇವ್ರ ಮಕ್ಕಳು, ದೇವರಿಗೆ ಸಂಬಂಧಪಟ್ಟ ದೇವರ ಪ್ರಜೆಗಳು ಸಮಾಧಾನ, ಫ್ಯಾಮಿಲಿಯೊಂದಿಗೆ, ಇತರರೊಂದಿಗೆ ಸಂಭಾಷಣೆ ಸಮಾಧಾನವಾಗಿ. ಕೆಲವರು ಏನಿಲ್ಲ ಪ್ರೇರಣೆ, ಏನಿಲ್ಲ. ಅದಕ್ಕೆ ಕಾನಾನು ನೋಡ್ಲಿಕ್ಕೆ ಆಗ್ತಾರೆ, ಆಶೀರ್ವಾದ ನೋಡ್ಲಿಕ್ಕೆ ಆಗ್ತಾರೆ. ಸಮಾಧಾನ ಅವ್ರ ಜೀವಿತದಲ್ಲಿ ಯಾವಾಗಲೂ ಗಲಿಬಿಲಿ, ಯಾವಾಗಲೂ ಹೋರಾಟ, ಯಾವಾಗಲೂ ಕಣ್ಣೀರಿ. ಒಂದು ತಪ್ಪಿದ್ರೆ ಒಂದು ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಆತನ ಆಜ್ಞೆ ಮೀರಿ ದಾಟ್ತಾ ಇರುವಂತ ಅರ್ಥ. ಒಬ್ಬರು ನಮಗೆ ತಿದ್ದಿ ಬುದ್ಧಿ ಹೇಳ್ತಾರೆ, ನಾವು ಅದನ್ನೇನ್ ಮಾಡ್ಬೇಕು? ತಿರಸ್ಕಾರ ಮಾಡಬಾರ್ದು. ಏನ್ ಮಾಡಬಾರ್ದು ಹೇಳ್ರಿ? ತಿರಸ್ಕಾರ ಮಾಡಬಾರ್ದು. ನನ್ನಲ್ಲಿ ಏನು ಲೋಪ ಇದೆ ಫಸ್ಟ್ ನಾವು ಕಂಡಿಟ್ಕೊಳ್ಬೇಕು. ನಿನ್ನ ಊರಿಗೆ ಹೋದ್ರೆ ಯಾರು ಬೆದರಿಸೋರಿಲ್ಲ, ನಿನ್ನನ್ನು ಮಾತಾಡ್ಸೋರೇ ಇಲ್ಲ. ಬಿಡಪ್ಪ ಆಕೆ ಬಿಡು ನಾನು ಸರಿಗಿಲ್ಲ ಅಂತ ನಿನ್ನ ಊರಾಗ ಬಿಡಪ್ಪ ಅವ್ನು ಸರಿಗಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬೆದರಿಸೋರು ಯಾರು ಗೊತ್ತಾ? ದೇವ್ರ ಸೇವಕರು, ದೇವ್ರು ಮಾತ್ರ. ಅವ್ರು ಮಾತ್ರ ನಿನ್ನ ಇಟ್ಕೊಂಡಿದ್ದಾರೆ. ಅವ್ರು ಬಿಟ್ರೆ ನಿನ್ನ ಜೀವ ಅಧೋಗತಿಯಾಗಿರ್ತದೆ. ಹೆಂಗಿರ್ತದೆ ಹೇಳಿ ನಿನ್ನ ಜೀವ? ಅಧೋಗತಿ. ನಿನ್ನ ಮತ್ತೆ ಯಾರು ಹುಡುಗಿದ್ರು ಸಿಗಲ್ಲ. ನಿನ್ನೆಲ್ಲರೂ ದೂಷಿಸೋರೇ ಇರ್ತಾರೆ. ನಿನ್ನ ಪ್ರೀತಿಸುವವರು ದೇವರ ಸಭೆ, ನಿನ್ನನ್ನು ಬೈಯುವವರು ದೇವರ ಸಭೆ. ನೀನು ಕೆಟ್ಟೋದ್ರೆ ಸರಿಪಡಿಸೋದು ದೇವರ ಸಭೆ, ನಿನ್ನ ಆಶೀರ್ವಾದ ಹೊಂದಿದ್ರೆ ಸಂತೋಷ ಪಡೆಯೋದು ಕೂಡ ದೇವರ ಸಭೆ. ಚಾಲೆಂಜ್. ಹೊರಗಡೆ ನಿನ್ನ ಸಂತೋಷ ಪಡ್ಲಿಕ್ಕೆ ಆಗಲ್ಲ. ಅಲ್ಲೇಲೂಯಾ. ಸಂತೋಷ ಪಡ್ಲಿಕ್ಕೆ ಆಗ್ತದ? ಹೊರಗಡೆ ಸಂತೋಷ ಪಡ್ಲಿಕ್ಕೆ ಆಗ್ತದ? ನೀನು ಮದುವೆ ಮಾಡಿಕೊಂಡು ಸಂತೋಷಿಸ್ತದ ಲೋಕ? ಅಲ್ಲೇಲೂಯಾ. ನೀನೇನಾದ್ರೂ ಒಳ್ಳೆ ಕಾರ್ಯ, ದೇವರ ಸಭೆ ಮಾತ್ರ ಸಂತೋಷಿಸಿ. ಇದರಲ್ಲಿ ಪ್ರತ್ಯೇಕತೆ ಇದೆ. ನೆಕ್ಸ್ಟ್ ವಾಕ್ಯ ನೋಡ್ಬೋದು. ವಿಮೋಚನೆ ಕಾಂಡ 11ನೇ ಅಧ್ಯಾಯ, 3ನೇ ಅಧ್ಯಾಯ 11ನೇ ವಚನ. 3ನೇ ಅಧ್ಯಾಯ 11ನೇ ವಚನ. ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು. ಎಷ್ಟು ದೊಡ್ಡ ಮಾತು ಗೊತ್ತಾ? ಯಾರಿಗೆ ಹೇಳ್ತದ ನಿಮ್ಮ ಮಾತು? ಯಾರಿಗೆ ಹೇಳ್ತದ ನಿಮ್ಮ ಮಾತು? ಕೆಲವೊಂದು ಸಾರಿ ಕೆಲವು ಭಕ್ತರಿಗೆ ಹಿಂಗೆ ಹೇಳ್ತಾರೆ ದೇವರು, ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳ್ತಾನೆ. ಆದ್ರೆ ಮೋಸೆಗೆ ಹಂಗೆ ಹೇಳ್ತಾರೆ ದೇವರು. ಪ್ರತ್ಯೇಕವಾದ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಪ್ರತ್ಯೇಕವಾದ ಒಂದು ಮಾತು ಕೊಡ್ತಾ ಇದ್ದಾರೆ. ದೇವರು ಏನು ಮಾತು ಕೊಟ್ರೆ ಅದನ್ನು ನಿಲ್ಲಿಸ್ಕೊಳ್ತಾನೆ, ಕಾಪಾಡಿಕೊಳ್ತಾನೆ. ಮೋಸೆಗೆ ಹಿಂಗೆ ಹೇಳ್ತಾನೆ, ನಾನೇ ನಿನ್ನ ಸಂಗಡ ಇದ್ದೀನಿ. ನೀವೆಲ್ಲ ಎಲ್ಲಿದ್ದೀರಿ? ಸ್ವಲ್ಪ ನನ್ನ ಕಡೆ ನೋಡಿ. ಮೋಶೆಗೆ ದೇವರು ಫರೋಹನ ಸನ್ನಿಧಿಗೆ ಹೋಗುವುದಕ್ಕೆ, ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೆ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಎಂದು. ಯಾರು ಸಂಗಡ ಇದ್ದಾರಂತ ದೇವರು?
ನಿಮ್ಮಪ್ಪ ನಿಮ್ ಜೊತೆಗಿದ್ರೆ ಬಲನಾ ಇಲ್ಲ? ಎಲ್ಲಿ ಕೇವಲ ಶಾರೀರಿಕವಾದ ಅಪ್ಪ ನಮ್ಮ ತಗ್ಗಿಟ್ಬಿಟ್ರೆ ಸಾಕ. ಬಾ ಏನಂತ ಒಪ್ಪದಲ್ಲ. ನೀವಪ್ಪ ಕಣ್ ಕಾಣದ ಬರೋಲ್ಲ ನಾವು ಒಪ್ಪದಲ್ಲ. ನೀವೊಪ್ಪೊಂದು ಕಾಲಿಂದ ಬರೋಲ್ಲ ನಾವು ಒಪ್ಪದಲ್ಲ. ನೀವೊಪ್ಪೊಂದು ಕಿಡ್ನಿ ಫೇಲ್ ಆದ ಬರೋಲ್ಲ ನಾವು ಬದುಕಿದ. ನಾವು ಬರೋಣ ಇಲ್ಲ. ಜೀವೋಪಾಧ್ಯಾಯರ ಪಟ್ಟಿಯಲ್ಲಿ ಒಬ್ಬ ಇದ್ದಾನೆ. ಆದ್ರೆ ಮೋಶೆಗೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇದ್ದೀನಿ. ನೀನು ಐಗುಪ್ತ ದೇಶಕ್ಕೂ ಅಲ್ಲಿಗೆ ಹೋಗಿ ಫರೋಹನ ಹತ್ರ ಮಾತನಾಡು, ನಂದೆಲ್ಲ ಹೇಳು. ಕೇಳಿದ್ರು ಪರವಾಗಿಲ್ಲ, ಕೇಳಿದ್ರು ಪರವಾಗಿಲ್ಲ, ನಿನಗೇನು ನಷ್ಟ ಇಲ್ಲ. ನಿನ್ನ ಮಾತು ಯಾರು ಕೇಳ್ತಾರೋ ಅವ್ರಿಗೆ ಲಾಭ, ಕೇಳದೆ ಹೋದ್ರೆ ಅವ್ರಿಗೆ ನಷ್ಟ. ಯಾರು ನಿನ್ನ ಮಾತು ಕೇಳಿ ಇಸ್ರಾಯೇಲ್ ನಾನು ಹೇಳಿದಂತೆ ಬಿಡ್ತಾರೋ ಅವರಿಗೆ ಲಾಭ, ಕೇಳದೆ ಹೋದ್ರೆ ಅವ್ರಿಗೆ ಬಲ ನಷ್ಟ, ಬಹಳ ನಷ್ಟ. ಸ್ವಲ್ಪ ಅಲ್ಲ, ಭಯಂಕರವಾದ ನಷ್ಟ. ಅವ್ರ ಪದವಿಯಿಂದ ಅವ್ರು ಕೆಳಗೆ ಬರ್ಬೇಕು. ಮತ್ತೆ ದೇವ್ರು ಹೊಡೆದ್ರೆ ಹೆಂಗ್ ಬಿಡ್ತೇನಂತ, ದೇವ್ರು ಹೊಡೆದ್ರೆ ಹೆಂಗ್ ಬಿಡ್ತೇನೆ ಅಂತ ಹೇಳಿ, ದೇವ್ರ ಮಾತು ಕೇಳಿದ್ರೆ ಓಕೆ, ಮಾತು ಕೇಳಿಲ್ಲ ಅಂದ್ರೆ ಅಲ್ಲಿಂದ ಕೆಳಗೆ ಸೀದಾ ಸ್ವಯಂ. ಪ್ರಭಾ ಯಾಕೆ ಹಿಂಗ್ ಮಾಡಿದ್ರೆ ಅವ್ರು ಉತ್ತರ ಕೊಡಲ್ಲ ದೇವ್ರು, ಉತ್ತರ ಕೊಡಲ್ಲ ದೇವ್ರು. ಕೊಡಕ್ಕೆ ಕೂಡ ಅದಕ್ಕೆ ಚಾನ್ಸ್ ಇಲ್ಲ. ಅದನ್ನ ನಾವೇ ಹುಡ್ಕೊಳ್ಬೇಕು. ನಾವು ಏನ್ ಮಾಡಿದ್ವೋ ಅದನ್ನ ನಾವು ಕಂಡುಕೊಂಡಾಗ ಅವಾಗ ಉತ್ತರ ಸಿಗ್ತದೆ. ದೇವ ಎದಕ್ಕೆ ಹಿಂಗ್ ಮಾಡಿದೆ, ಎದಕ್ಕೆ ಹಿಂಗ್ ಮಾಡಿದ್ರೆ ಅದಲ್ಲ ಪ್ರಶ್ನೆ. ನೀವೇನ್ ಮಾಡಿದ್ರೆ ಪ್ರಾರ್ಥನೆ ಹುಡುಕ್ತದೆ. ದೇವ ನನ್ನ ಹತ್ರ ಏನು ತಪ್ಪು ಮಾಡಿದ, ನಾನೇನು ತಪ್ಪು ಮಾಡಿದ್ರೆ ಹೇಳಿದ್ರೆ ದೇವ್ರ ಹತ್ರ ಮಾತನಾಡ್ತಾರೆ. ಅವಾಗ ಕರೆಕ್ಟಾಗಿ ಸೂಟ ತಪ್ಪಿದೆ. ಮತ್ತೆ ಅವಾಗ ಹೊಸ ಜೀವನ ಪ್ರಾರಂಭ. ಅಲ್ಲಿವರೆಗೆ ದೇವರು ಯಾವ ಆಶೀರ್ವಾದಗಳು ಕೂಡ ಕೊಡಲ್ಲ. ದೇವರು ಒಂದ್ಸಲ ನಮ್ಮ ಸಂಗಡ ನೋಡ್ರಿ, ದೇವರು ಮೋಶೆ ಸಂಗಡ ಬರ್ತಂತ ಹೇಳ್ತಾ ಇದ್ದಾನೆ. ಅದೇ ಪೌಲನು ಹೇಳ್ತಾ ಇದ್ದಾನೆ, ದೇವ ನನಗೆ ಸೈತಾನನ ಶೂಲದಂತಿದ್ದಾನೆ, ಯಾವಾಗಲೂ ಅವನು ನನಗೆ ಚುಸ್ತಾ ಇದ್ದಾನೆ, ಇವನು ನನ್ನಿಂದ ತೆಗೆದಾಕಂತ ಆ ಪೌಲನು ಪ್ರಾರ್ಥನೆ ಮಾಡಿದ್ರೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಕೃಪೆ ನಿಮಗೆ ಸಾಕು. ಮೋಶೆ ನಮ್ಗೆ ಹೇಳ್ತಲ್ಲ, ನಾನು ನಿಮ್ಮ ಸಂಗಡ ಅಲ್ಲೇಲೂಯಾ, ನಾನು ನಿನ್ನ ಅಲ್ಲೇಲೂಯಾ. ದೊಡ್ಡ ಮಾತಲ್ಲ ಹೋಗ್ತೇವೆ. ನಮ್ಮ ಸಂಗಡ ಯಾರಿರ್ಬೇಕಂತ ದೇವರ ವಾಕ್ಯ. ಅಟ್ಲೀಸ್ಟ್ ದೇವರ ವಾಕ್ಯ ನಮ್ಮ ಮೈಂಡಲ್ಲಿ ಇಲ್ಲದೆ ಹೋದ್ರೆ ನಮ್ಮ ಸಂಗಡ ದೇವರಿದ್ದಾರೆ ಅಂತ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ನಿಮ್ಗೆ ಕೆಲವು ಸಲ ಅನುಭವ ಇರ್ತದೆ. ನಿಮ್ಗೆ ಏನಾದ್ರೂ ಆದಾಗ ಇಲ್ಲಿ ದೇವ್ರು ನಮಗೆ ಇಲ್ಲ ಅಂತ ಅನಿಸ್ತಾ ಇರ್ತದೆ. ಭಯ ಭಕ್ತಿಯಲ್ಲಿದ್ದಾಗ ದೇವ್ರು ನನ್ನ ಸಂಗಡ ಇದ್ದಾನೆ ಅಂತ ಫುಲ್ಲು ಧೈರ್ಯ, ಫುಲ್ಲು ಕಾನ್ಫಿಡೆಂಟ್, ಭಯ ಪಡಲ್ಲ, ಯಾವುದಕ್ಕೂ ಭಯ ಪಡಲ್ಲ. ದೇವರೇ ನಡೆಸ್ತಾ ಇರ್ತಾನೆ, ದೇವರೇ ಕಳಿಸ್ತಾ ಇರ್ತಾನೆ, ದೇವರೇ ತೊಲಗಿಸ್ತಾ ಇರ್ತಾನೆ, ದೇವರೇ ಆಕರ್ಷಿಸ್ತಾ ಇರ್ತಾನೆ, ದೇವರೇ ಕಾರ್ಯ ಮಾಡ್ತಾ ಇರ್ತಾನೆ. ಅವಾಗ ಯಾವುದಕ್ಕೂ ಭಯ ಪಡೋದು ಬೇಕು, ಎಲ್ಲ ದೇವರು ನಿಭಾಯಿಸ್ತಾನೆ ಇರ್ತಾನೆ. ನೆಕ್ಸ್ಟ್ ವಾಕ್ಯ ಇಬ್ರಿಯ ಬರ್ದಾಗ ಜ್ಞಾನೋಕ್ತಿ 21 ವಾಕ್ಯ 31 ಕೊನೆಯದಾಗಿ ಆದಿಕಾಂಡ 26 ವಾಕ್ಯ 20 ಕೊನೆಯದಾಗಿ ನಾವು ಮುಗಿಸೋಣ. 2 ವಾಕ್ಯ ಹೋಗಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿ 21:31 ಅಶ್ವಬಲವು ನೋಡಿ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರು. ನೋಡಿ, ಯುದ್ಧಕ್ಕೆ ಅನೇಕ ನಿನ್ನ ಸಂಗಡ ಯುದ್ಧ ಮಾಡುವುದಕ್ಕೆ ಕಾದಿದ್ದು ರಥಗಳ ಸಮೂಹದೊಡನೆ ಅಶ್ವ ಏನೇನೋ ಅಶ್ವಬಲವು. ಅಶ್ವ ಅಂದ್ರೆ ಏನು ಹೇಳ್ರಿ? ಅಶ್ವ ಅಂದ್ರೆ ಏನು ಹೇಳ್ರಿ? ನಮ್ಮ ಊರಲ್ಲಿ ಕೆಲವರು ಹೆಸರು ಇಟ್ಕೊಂಡಿದ್ದಾರೆ, ಅಶ್ವತ್ಥರಾಮಣ್ಣ. ಯಾವ ರಾಮಣ್ಣ ಅಂತ? ಅಶ್ವಬಲವು ಯುದ್ಧ ದಿನಕ್ಕೆ ಸಿದ್ಧವಾಗಿದ್ದರು. ಜಯವು ಯೆಹೋವನಿಂದ, ಯಾವ ನಿನ್ನ ಮುಗಿಸಲಾಗಲಿಲ್ಲ. ಹಲ್ಲೆಲೂಯಾ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರು. ಜಯವು ಯೆಹೋವನಿಂದಲೇ. ಎಷ್ಟೇ ದೊಡ್ಡ ಸೈನ್ಯವು ನಿನ್ನ ಮುಂದೆ ಇದ್ರು, ಎಷ್ಟೇ ಭಯಂಕರವಾದ ಶೋಧ ನಿನ್ನ ಮುಂದೆ ಇದ್ರು, ಎಷ್ಟೇ ಭಯಂಕರವಾದಂತಹ ಕಷ್ಟ ಸಂಕಟ, ಎಷ್ಟೇ ಭಯಂಕರವಾದ ರೋಗ ವ್ಯಾಧಿ ಬಾಧೆಗಳಿಂದ ಮುಂದಿದ್ರು, ನೀನು ದೇವರ ವಾಕ್ಯ ನಿನ್ನ ನೆಲೆಗೊಂಡಿದ್ರೆ ಸಾಕು, ಅದೆಲ್ಲ ಕೂಡ ನೀನು ಬಿಟ್ಕೊಳ್ಳುತ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. 26 ವಾಕ್ಯ 20 ಆದಿಕಾಂಡ. ದೇವರು ಕೈ ಬಿಡುವ ದೇವರಲ್ಲ ಪ್ರಿಯರೇ, ಸದಾಕಾಲ ತನ್ನ ದನ ಕಾಯುವವರು ಬಂದು 26 ಆದಿಕಾಂಡ 26:20 ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಈ ಸಾಕನ ದನ ಕಾಯುವವರ ಸಂಗಡ ಮಾಡಿದ್ದರಿಂದ 26 ಆ ರಾತ್ರಿ, ಆ ವಚನ ಬೇಕು ನನಗೆ. ಆ ರಾತ್ರಿ ಯಾಕೋಬನು ಅಲ್ಲ
ಹಾ 26. ಹಾ ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ಹಾ ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಹಾ ನೀನು ಭಯಪಡಬೇಡ. ಯಾರಿಗೆ ಹೇಳ್ತಾ ಇದ್ದಾನೆ ಈ ಮಾತು? ಯಾರಿಗೆ ಹೇಳ್ತಾ ಇದ್ದಾನೆ ಹೇಳ್ರಿ? ಯಾಕೋಬನ ಮೋಸಗಾರ ಅಸಲು ದೇವರು ಅವನ ಹತ್ರ ಮಾತಾಡಬಾರ್ದು. ಹೌದಾ ಇಲ್ಲ? ಈ ಲೆಕ್ಕ ನೋಡ್ಕೊಂಡು ಮಾತಾಡಬಾರ್ದು. ಆದ್ರೆ ವಾಗ್ದಾನ ಯಾರಿಗೆ ಮಾಡಿದ್ದಾನೆ? ಯಾರಿಗೆ ವಾಗ್ದಾನ ಮಾಡಿದ್ದಾನೆ ಹೇಳ್ರಿ? ಯಾರಿಗೆ ವಾಗ್ದಾನ ಮಾಡಿದ್ದಾನೆ ಹೇಳ್ತೀವಿ? ಅಬ್ರಾಹ್ಮನಿಗೆ ಏನಂತ? ನಿನ್ನ ಸಂತಾನವನ್ನು ನಾನು ಆಶೀರ್ವಾದ ಮಾಡ್ತೀನಿ. ಈಗ ಯಾಕೋಬನ ಮೋಸ ಮಾಡಿದಂತ ದೇವ್ರು ಕೈ ಬಿಟ್ನಾ? ತಳ್ಳಿಬಿಟ್ನಾ? ಇಲ್ಲ. ಈ ಅಡಿಮೆಯಲ್ಲಿ ಯಾಕೋಬನ ಇದಾನ ಅಂದ್ರೆ ಕಾರಣ ಏನ್ ಗೊತ್ತಾ? ಯಾಕೋಬನ ಸರಿಪಡಿಸೋದಕ್ಕಾಗಿ. ಯಾಕೋಬನ ತಂದೆ ಬಿಕಾರಿ ಅಂತಲ್ಲ, ಯಾಕೋಬನ ಸರಿಪಡಿಸೋದಕ್ಕಾಗಿ ಯಾಕೋಬನ ದೇವರು ಅಡಿಮೆಯಲ್ಲಿ ತಂದು ಮಲಗಿಸಿದಾನ. ಒಬ್ಬನ ಸಿಂಗಲ್ ಆಗಿ ಮಾಡಿದ್ರು. ಯಾರಲ್ಲಿ ಯಾಕೋಬನ ಹತ್ರ ಈಗ ಯಾರಿಲ್ಲ, ಅವನು ಸಿಂಗಲ್ ನೋಡಿ, ಒಂಟಿಯಾದ ಜೀವಿತ. ರಾತ್ರಿಯಲ್ಲಿ ಮಲಗಿದಾನೆ, ದೇವ್ರ ದರ್ಶನ ಕೊಟ್ಟು ಹೇಳ್ತಾನೆ. ಏನಂತ ಹೇಳ್ತಾನೆ ಹೇಳ್ರಿ? ನಾನು ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಾಹ್ಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಾಹ್ಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ. ಯಾರ ನಿಮಿತ್ತ ಪ್ರಿಯರೇ? ಅಬ್ರಾಹ್ಮನ ನಿಮಿತ್ತ ಯಾಕೆ ಆಶೀರ್ವಾದ ಮಾಡಬೇಕು? ಅಬ್ರಾಹ್ಮನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ದೇವರನ್ನು ಮುಂದಿಟ್ಟುಕೊಂಡು ನಡೆದವನು, ದೇವರನ್ನು ಪ್ರಶಂಸಿಸಿದವನು, ದೇವರನ್ನು ಪ್ರೇರಣೆ ಮಾಡಿದಂಥ ಅಬ್ರಾಹ್ಮ. ಈಗ ಅವನು ಮಾಡಿದಂಥ ಕಾರ್ಯದಿಂದ ಯಾರಿಗೆ ಆಶೀರ್ವಾದ ಹೇಳಿದ್ರೆ? ಅವ್ರು ಯಾರನ್ನು ಕೈ ಬಿಟ್ಟರು? ಇಷಾಕನ ಕೈ ಬಿಟ್ಟರು ದೇವರು. ಇಷಾಕನಿಗೆ ಭಯಂಕರವಾದ ಕಷ್ಟ ಬಂತು. ಫಿಲಿಸ್ಟರು ಅವ್ರು ತೋಡಿದ ಬಾಯಿಗಳೆಲ್ಲ ಮುಚ್ಚಿಬಿಟ್ರು. ಇವನು ಹೊಲಕ್ಕೆ ನೀರು ಕೊಡಬಾರ್ದು, ಇವನು ಹೊಲದಿಂದ ಫಸ್ಟ್ ಹೊರಗೆ ಹಾಕ ಅಂತೇಳಿ ಆ ಹೊಲದಿಂದನೇ ಹೊರಗೆ ಹಾಕ್ಬಿಟ್ರು ಇಷಾಕನು. ಇಷ್ಟು ಭೂಮಿ ಕೂಡ ಕೊಡಲಿಲ್ಲ. ಮುಂದೆ ಅವ್ನು ಮತ್ತೆ ಬೇರೆ ಬಾಯಿಗಳು ತೋಡಿ ಬೇರೆ ಭೂಮಿ ಮಾಡ್ತಾರೆ. ಯಾರು? ಯಾಕೋಬ್, ಇಷಾಕನು. ಆದ್ರೆ ದೇವರು ಅವನು ಎಲ್ಲಿ ಬಿತ್ತಿದ್ರು ಅಲ್ಲಿ ಸಮೃದ್ಧಿಯಾದ ಬೆಳೆ. ದೇವರು ನಿನ್ನ ಸಂಗಡ ನೀನು ಎಲ್ಲಿದ್ರು, ನೀನು ಒಣಗಿದ್ರು ತೊಂದ್ರೆ ಇಲ್ಲ, ನಿನ್ನ ಜೀವಿತ ಎಲ್ಲ ಒಣಗೋಗಿದ್ರು ಪರವಾಗಿಲ್ಲ, ದೇವರು ನಿನ್ನ ಸಂಗಡ ಇದ್ರೆ ಸಾಕು. ಎಲ್ಲ ದೇವರು ಕೊಟ್ಟು ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕೇಳಲ್ಪಟ್ಟ ವಾಕ್ಯಕ್ಕಾಗಿ ದೇವಾದಿ ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ತೆಗೆದವರಾಗಿ, ನಾವೆಲ್ಲರೂ ಒಮ್ಮನಸ್ಸಿನಿಂದ ಅವನು ಇದನ್ನ ದೇವರನ್ನ ಹತ್ರ ಮಾತನಾಡಿದ್ದಾನೆ. ನಾನೇನಾಗಿದ್ದೀನೋ, ದೇವರಿಗೆ ನಾನು ಜೀವಿತ ಯಾವ ರೀತಿ ಇದೆಯೋ, ದೇವರ ಹಸ್ತವು ಪರಿಶುದ್ಧವಾದದ್ದು, ದೇವರ ಹಸ್ತವು ಬಲವುಳ್ಳದ್ದು, ದೇವರ ಆಜ್ಞೆ ಬಹಳ ಉತ್ತಮವಾದದ್ದು ಎಂಬುದಾಗಿ ಕೇಳಿದ್ವಿ. ಈ ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿ ಸಹೋದರರೇ ಪ್ರಾರ್ಥನೆ ಮಾಡ್ತಾರೆ. ಹಾಲೆಲೂಯಾ. ಎಲ್ಲರೂ ವಾಕ್ಯ